Hi, dear friends. Welcome to DK's Simhavalokana YouTube channel. I hope everyone reading well. Okay. Yes, let us enter into the syllabus points. Yes, as I said, ಮುಂಚೆ GPS ನ ಮಾಡಿದೀವಿ and major topics ಕೂಡ ಮಾಡಿದೀವಿ. But still there were leftover topics ಇತ್ತು. ಅದನ್ನ ಮಾಡಿ ನಂತರ ನಾವು ಲಾಸ್ಟ್ ಅಲ್ಲಿ ಈ ಒಂದು GPS ಬಂದಿರುವಂತಹ ಡೇಟಾ ನಮಗೆ GIS ಗೆ ಇಂಪೋರ್ಟ್ ಮಾಡಬೇಕಾಗಿರುತ್ತೆ. ಅಲ್ಲಿಂದ ನಾವು ಅನಾಲಿಸಿಸ್ ಮಾಡ್ತೀವಿ. That last chapter of this will be integration with the GIS. So ಅದಾದ್ಮೇಲೆ we'll be entering into the computer application second chapter as mentioned in the syllabus, that is GIS software. Okay, which carries 6 to 7 percentage out of 20. So ಇಷ್ಟೆಲ್ಲ ಮಾಡಿದೀವಿ ಅಂದ್ರೆ we will be able to finish what GIS ಮುಗೀತು ಅಂದ್ರೆ ಎಷ್ಟು ಪರ್ಸೆಂಟೇಜ್ ಆಗುತ್ತೆ DS 27 to 28% of the syllabus is done, right? Yes, without wasting time, let us enter into the chapters. Yes, ನೋಡಿ GIS ಸಿಗ್ನಲ್ ಸ್ಟ್ರಕ್ಚರ್ ಅಂತ ಒಂದು ಟಾಪಿಕ್ ಇದೆ. ಅದನ್ನ ಮಾಡ್ಬೇಕಲ್ವೇನ್ರಿ? ನೋಡಿ ಸಿಂಪಲ್ ಆಗಿ ಹೇಳ್ತೀನಿ. ಸ್ಯಾಟಲೈಟ್ ಇದೆ, ಸ್ಯಾಟಲೈಟ್ ಇಂದ ನಮ್ಗೆ ಸಿಗ್ನಲ್ಸ್ ಬರ್ತಾ ಇದೆ ಅಂತ ಇದೀವಲ್ವಾ? ಸಿಗ್ನಲ್ಸ್ ಬರ್ತಾ ಇದೆ ಅಂದ್ರೆ ಅದು ಏನು ಒಂದು ಬರೀ ಸಿಗ್ನಲ್ ಆಗಿರುತ್ತಾ? ನೋ, ಆ ಸಿಗ್ನಲ್ ಅಂದ್ರೆ ಇಟ್ ವಿಲ್ ಬಿ ಹ್ಯಾವಿಂಗ್ ಅ ಮಲ್ಟಿಪಲ್ ಕಾಂಪೊನೆಂಟ್ಸ್. ಸೊ ಅ ಗ್ರೂಪ್, a combination of all these components will make a signal ಅಲ್ವಾ? ಸೊ ಅದು ಏನು ಸರ್ ಅದು ಕಾಂಪೊನೆಂಟ್ಸ್ ಅದನ್ನ ನೋಡೋಣ. ನೋಡಿ GPS ಸಿಗ್ನಲ್ಸ್ ಅಲ್ಲಿ ಏನೇನು ಬರುತ್ತೆ? ಕ್ಯಾರಿಯರ್ಸ್ ಬರುತ್ತೆ, ಕೋಡ್ ಬರುತ್ತೆ, ನ್ಯಾವಿಗೇಷನ್ ಡೇಟಾ ಬರುತ್ತೆ. ಹೌದಾ ಸರ್? ಏನಿದು ಸರ್ ಇದು? ಸೊ GPS ಸಿಗ್ನಲ್ ಅನ್ನೋದು ಇಟ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಥ್ರೂ 3 ಎಸೆನ್ಷಿಯಲ್ ಕಾಂಪೊನೆಂಟ್ಸ್. ಹೌದಾ? ವಾಟ್ ಆರ್ ದೋಸ್ 3? 1 2 3. ನಂಬರ್ 1 ಏನು ಸರ್? ಸರ್ ಕೆರಿಯರ್ ಅನ್ನೋದು ಒಂದು ಹೈ ಫ್ರೀಕ್ವೆನ್ಸಿ ಸೈನ್ ವೇವ್ ಆಗಿರುತ್ತೆ, ರೈಟ್? ವೇವ್ಸ್, ಟೈಪ್ಸ್ ಆಫ್ ವೇವ್ಸ್ ಗೊತ್ತು. ವೇವ್ ಅಂದ್ರೆ ಏನು? ವೇವ್ ಅಲ್ಲಿ ಆಂಪ್ಲಿಟ್ಯೂಡ್ ಅಂದ್ರೆ ಏನು? ವೇವ್ ಲೆಂತ್ ಅಂದ್ರೆ ಏನು? ಫ್ರೀಕ್ವೆನ್ಸಿ ಅಂದ್ರೆ ಏನು? ಇವೆಲ್ಲ ಫಿಸಿಕ್ಸ್ ಅಲ್ಲಿ ಮಾಡಿರ್ತೀರಾ, ಅದಕ್ಕಾಗಿನೇ ಫಿಸಿಕ್ಸ್ ಅಲ್ಲಿ ಕೊಟ್ಟಿದ್ದಾರೆ ಈ ಚಾಪ್ಟರ್ಸ್ ಓದ್ಬೇಕು ನೀವು ಅಂತ, ರೈಟ್? ಸೊ ಇದು ಒಂದು ಹೈ ಫ್ರೀಕ್ವೆನ್ಸಿ ಸೈನ್ ವೇವ್ ಆಗಿರುತ್ತೆ, ರೈಟ್? ದಿಸ್ ಇಸ್ ದ ರೇಡಿಯೋ ಫ್ರೀಕ್ವೆನ್ಸಿ ಎನರ್ಜಿ ಟು ಕ್ಯಾರಿ ದ ಸಿಗ್ನಲ್ಸ್, enables the receiver to lock on to the satellite. ಏನು ಸರ್ ಇದು? ಅಂದ್ರೆ ಇಲ್ಲಿ ಸ್ಯಾಟಲೈಟ್ ಇದೆ, ಸಿಗ್ನಲ್ಸ್ ಟ್ರಾನ್ಸ್ಫರ್ ಮಾಡ್ತಾ ಇದೆ, ರೈಟ್? ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ರೋವರ್ ಇದೆ, ರಿಸೀವರ್ ಇದೆ, ರೈಟ್? ಈ ರಿಸೀವರ್ ಲಾಕ್ ಮಾಡುತ್ತೆ ದಟ್ ಇದೇ ಪರ್ಟಿಕ್ಯುಲರ್ ಸ್ಯಾಟಲೈಟ್ ನನಗೆ ಸಿಗ್ನಲ್ಸ್ ಕಳ್ತಾ ಇದೆ ಅಂತ. ಇಟ್ ವಿಲ್, ದಿಸ್ ರಿಸೀವರ್ ವಿಲ್ ಲಾಕ್ ಔಟ್ ದ ಇನ್ಫಾರ್ಮೇಶನ್ಸ್, ರೈಟ್? ಸಮಥಿಂಗ್ ಎಕ್ಸ್ ಸ್ಯಾಟಲೈಟ್, ಸಮಥಿಂಗ್ ವೈ ಸ್ಯಾಟಲೈಟ್, ರೈಟ್? ಲಾಕ್ ಆಗ್ತವೆ. So it carries both code and navigation data. Carriers, these waves carries code and navigation data. Sir, what is code? So code ಅಂದ್ರೆ ಏನ್ ಗೊತ್ತಾ? ರೇಂಜಿಂಗ್ ಕೋಡ್ಸ್ ಅಂತ. ಸರ್ ರೇಂಜಿಂಗ್ ಕೋಡ್ಸ್ ಆಲ್ರೆಡಿ ಓದಿದೀವಲ್ಲ ಸರ್. ಕೋಡ್ಸ್ ಅಂದ್ರೆ ರೇಂಜಿಂಗ್ ಅಂದ್ರೆ ಓದಿದ್ವಿ. ಹೌದು ಮೈ ಡಿಯರ್ ಫ್ರೆಂಡ್ಸ್. ಈ ರೇಂಜಿಂಗ್ ಕೋಡ್ಗೆ ಇನ್ನೊಂದು ಹೆಸರೇ PRN ಕೋಡ್, ಸೂಡೋ ರ್ಯಾಂಡಮ್ ನಾಯ್ಸ್ ಕೋಡ್. ಸರ್ ಎಕ್ಸಾಮ್ ಅಲ್ಲಿ ಕೇಳ್ತಾರ? ಪ್ರೊಬ್ಯಾಬ್ಲಿ ಕೇಳ್ಬೋದು. ರೇಂಜಿಂಗ್ ಕೋಡ್ ಅಲ್ಲಿ ಏನು ಇನ್ನೊಂದು ಹೆಸರೇನು? PRN ಕೋಡ್ ಅಂತ ಕೇಳ್ಬೋದು. ಸರ್ ಇದರ ಸ್ಪೆಷಾಲಿಟಿ ಏನು ಗೊತ್ತಾ? ಎವ್ರಿ ಸ್ಯಾಟಲೈಟ್ಗೆ ಅದರದೇ ಆದಂತ ಒಂದು ಯೂನಿಕ್ PRN ಕೋಡ್ ಇರುತ್ತಂತೆ. ನೋಡಿ, ಇಸ್ರೋ ಅವ್ರದ್ದು ಒಂದು ರೀಸೆಂಟ್ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಸೆಂಡ್ ಮಾಡಿದ್ದಾರೆ ಅಂತ ಅನ್ಕೊಳ್ಳಿ. ಅದೇ ತರ ನಾಸಾ ಅವರು ಕೂಡ ಸೇಮ್ ಆರ್ಬಿಟ್ ಅಲ್ಲಿ, ಸೇಮ್ ಪೊಸಿಷನ್, ಐ ಮೀನ್ ಲಿಟಲ್ ಡಿಫ್ರೆಂಟ್ ಡಿಸ್ಟೆನ್ಸ್ ಅಲ್ಲಿ ಒಂದು ಸ್ಯಾಟಲೈಟ್ ಇರುತ್ತೆ. ನಾವು ಇವಾಗ ಎಂಟೈರ್ ಒಂದು ಯೂನಿವರ್ಸ್ ಅಲ್ಲಿ ಇದೇ ಸ್ಯಾಟಲೈಟ್ ಇದೆ ಅಂತ ನಾನು ಹೆಂಗೆ ಹೇಳ್ಬೋದು DFX? ಬೈ ಯೂಸಿಂಗ್ PRN ಕೋಡ್ಸ್. ಅರ್ಥ ಆಯ್ತಾ? ದಿಸ್ ಈಸ್ ಯೂಸ್ಡ್ ಬೈ ದ ರಿಸೀವರ್ ಟು ಮೆಜರ್ ದ ಟ್ರಾವೆಲ್ ಟೈಮ್. ಈ ಒಂದು ಸುಡೋ ರ್ಯಾಂಡಮ್ ನಾಯ್ಸ್ ಕೋಡ್ ಇಂದ ಐ ವಿಲ್ ಬಿ ಫೈಂಡಿಂಗ್ ದ ಟೈಮ್ ಟೇಕನ್. ಈ ಟೈಮ್ ಟೇಕನ್ ಇಂದ ನಾನು ಇಂಟು ವೆಲಾಸಿಟಿ ಮಾಡಿದ್ರೆ ಐ ವಿಲ್ ಬಿ ಗೆಟಿಂಗ್ ದ ಡಿಸ್ಟೆನ್ಸ್. ದಟ್ ಡಿಸ್ಟೆನ್ಸ್ ಈಸ್ ನಥಿಂಗ್ ಬಟ್ ರೇಂಜ್ ಇನ್ ದಿಸ್ ಸ್ಪೇಸ್ ಟೆಕ್ನಾಲಜಿ ಅಂತ ಹೇಳಿದ್ದೆ, ರೈಟ್?
So hence it enables the calculation of distance. That distance is called as pseudo range. Ranging code ಆಯ್ತೇನ್ರಿ? Yes, navigation message ಅಂತ ಬರುತ್ತೆ next. ಸರ್ ಏನಿರುತ್ತೆ ಸರ್ ಈ ನ್ಯಾವಿಗೇಷನ್ ಮೆಸೇಜ್ ಅಲ್ಲಿ? ಏನಿರುತ್ತೆ ಗೊತ್ತಾ? ಇಟ್ ಕಂಟೆಂಟ್ ಸ್ಯಾಟಲೈಟ್ ಅಂಡ್ ಸಿಸ್ಟಮ್ ಯೂಸ್ಡ್ ಇನ್ ದಟ್ ಸ್ಯಾಟಲೈಟ್. ಅದರದೇ ಆದಂತ ಒಂದು ಇನ್ಫಾರ್ಮೇಶನ್ ಅನ್ನ ಕ್ಯಾರಿ ಮಾಡುತ್ತೆ, ರೈಟ್? ಈ ನ್ಯಾವಿಗೇಷನ್ ಮೆಸೇಜ್ ಅಲ್ಲಿ ಇನ್ಫಾರ್ಮೇಶನ್ ಅಬೌಟ್ ದ ಸ್ಯಾಟಲೈಟ್, ಇನ್ಫಾರ್ಮೇಶನ್ ಅಬೌಟ್ ದ ಸಿಸ್ಟಮ್ಸ್ ಯೂಸ್ಡ್ ಇನ್ ದಿ ಸ್ಯಾಟಲೈಟ್ಸ್, ರೈಟ್? ಅದನ್ನೆಲ್ಲ ಇನ್ಫಾರ್ಮೇಶನ್ ಕೊಡುತ್ತೆ ಇದು ನ್ಯಾವಿಗೇಷನ್ ಮೆಸೇಜ್. At the rate of 50 bps. What is bps? Bits per second speed ಅಲ್ಲಿ ಬರುತ್ತೆ. ಅದು ವೆರಿ ಲೋ ಡೇಟಾ ರೇಟ್ ಸರ್ ಇದು. ಥಿಂಕ್ ಮಾಡಿ, ನಾವು ಚಂದ್ರಯಾನ ಲೂನಾರ್ ಲ್ಯಾಂಡಿಂಗ್ ಅಲ್ಲಿ ಆಗುವಾಗ ಎಲ್ಲರೂ ಕ್ಯೂರಿಯಾಸಿಟಿಯಿಂದ ನಾವು ಟಿವಿಯನ್ನು ನೋಡ್ತಾ ಇದ್ವಿ, ರೈಟ್? ಆ ಇನ್ಫಾರ್ಮೇಶನ್ ಅಲ್ಲಿ ಆಗ್ತಾ ಇರುವಂತಹ ಲೂನಾರ್ ಆರ್ಬಿಟ್ಸ್ ಅಲ್ಲಿ ಆಗ್ತಾ ಇರುವಂತಹ ಒಂದು ಚಟುವಟಿಕೆಗಳಾಗ್ಲಿ, ಆಕ್ಟಿವಿಟೀಸ್ ಆಗ್ಲಿ, ನಮ್ಮ ಭೂಮಿಗೆ ಬರಬೇಕು, ಇಸ್ರೋ ಒಂದು ಸ್ಟೇಷನ್ಗೆ ಬರಬೇಕು ಆ ಇನ್ಫಾರ್ಮೇಶನ್ ಅಂದ್ರೆ ಇಟ್ ಮೈಟ್ ಟುಕ್ ಮಿನಿಟ್ಸ್, ಇಟ್ ಮೈಟ್ ಟುಕ್ ಅವರ್ಸ್, ಇಟ್ ಮೈಟ್ ಟುಕ್ ಡೇಸ್, ರೈಟ್? ಯಾಕೆ? ಬಿಕಾಸ್ ಆ ಮೆಸೇಜ್, ನ್ಯಾವಿಗೇಷನ್ ಮೆಸೇಜ್ ಬರಬೇಕು ಅಂತಂದ್ರೆ ಇಟ್ ವಿಲ್ ಕಮ್ ಅಟ್ ವೆರಿ ವೆರಿ ಲೋ ರೇಟ್, ಲೋ ಡೇಟಾ ರೇಟ್ ಅಲ್ಲಿ ಬರುತ್ತೆ. ಸರ್ ನ್ಯಾವಿಗೇಷನ್ ಮೆಸೇಜ್ ಅಲ್ಲಿ ಇನ್ಫಾರ್ಮೇಶನ್ ಅಂತಿದ್ದೀರಿ, ಏನೇನ್ ಇನ್ಫಾರ್ಮೇಶನ್ ಇರುತ್ತೆ ಸರ್? ಎಕ್ಸಾಂಪಲ್ ಕೇಳ್ತಾರೆ ನಿಮ್ಗೆ, ಎಪಿಮರೀಸ್ ಡೇಟಾ, ಅಲ್ಮ್ಯಾನಕ್ ಡೇಟಾ, ಕ್ಲಾಕ್ ಕರೆಕ್ಷನ್ಸ್ ಡೇಟಾ, ಸ್ಯಾಟಲೈಟ್ ಸ್ಟೇಟಸ್, ಅದರ್ ಪ್ಯಾರಾಮೀಟರ್ಸ್. ಸರ್ ಎಪಿಮರೀಸ್ ಅಂದ್ರೆ ಗೊತ್ತು, ಆಲ್ಮನಕ್ ಅಂದ್ರೆ ಏನು? ಎಸ್, ಡೌಟ್ ಕ್ಲಾರಿಫೈ ಆಗುತ್ತೆ ಮುಂದೆ ಹೋಗ್ತಾ ಹೋಗ್ತಾ. ಸೊ ಇವಾಗ ಹೇಳಿ ನಂಗೆ GPS ಸಿಗ್ನಲ್ಸ್ ಅಲ್ಲಿ ಏನೇನಿರುತ್ತೆ? ಕ್ಯಾರಿಯರ್, ಕೋಡ್, ನ್ಯಾವಿಗೇಷನ್ ಡೇಟಾ. ಜಸ್ಟ್ ಅದನ್ನೇ ಒಂದು ಪಿಕ್ಚರಿಸ್ಕಿ ಆಗಿ ಕೊಟ್ಟಿರ್ತೀನಿ. ಆಲ್ ಟುಗೆದರ್ ವಿಲ್ ಬಿ ಅ GPS ಸಿಗ್ನಲ್. ಇಷ್ಟು ದಿವಸ ನಾವು GPS ಸಿಗ್ನಲ್ ಕಳಿಸುತ್ತೆ ಸ್ಯಾಟಲೈಟ್ ಅಂದ್ವಿ, ಬಟ್ ಆಫ್ಟರ್ ಕಂಪ್ಲೀಷನ್ ಆಫ್ ದಿಸ್ ಕ್ಲಾಸ್ you should know signal is nothing but it's a combination of carrier, code and navigation data. ಅರ್ಥ ಆಯ್ತಾ? ರಿಸೀವರ್ ಇವಾಗ ಏನ್ ಮಾಡುತ್ತೆ ಹೇಳ್ರಿ ನೋಡೋಣ. ಆ ಪ್ರತಿಯೊಂದು ಯೂನಿಕ್ ಡೇಟಾನ ಲಾಕ್ ಮಾಡುತ್ತೆ ಆನ್ ಟು ದ ಕ್ಯಾರಿಯರ್, reads the code and it will find the distance or range. It will decode the navigation message, it will get the satellite information. ಸೊ ಈ ಬಂದಿರುವಂತಹ ಡೇಟಾನ ಕಂಪ್ಯೂಟ್, ಇಟ್ ವಿಲ್ ಕಂಪ್ಯೂಟ್ ಇಟ್ಸ್ ಪೊಸಿಷನ್, ವೆಲಾಸಿಟಿ ಏನು, ಟೈಮ್ ಏನು, ರೇಂಜ್ ಏನು, ರೈಟ್? ದಿಸ್ ಈಸ್ ಹೌ ಅ ಸ್ಯಾಟಲೈಟ್ ವರ್ಕ್ಸ್. ಅರ್ಥ ಆಯ್ತೇನ್ರಿ? ಎಸ್. ಸೊ ಇವಾಗ ನೋಡ್ರಿ, ಕ್ಯಾರಿಯರ್ಸ್ ಅಂದ್ರೆ ಏನು ಸರ್? ಸರ್ ಕ್ಯಾರಿಯರ್ಸ್ ಅಂದ್ರೆ ಏನು ಸರ್? ಇದು ಒಂದು ಹೈ ಫ್ರೀಕ್ವೆನ್ಸಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇರುತ್ತೆ, ವಿಚ್ ವಿಲ್ ಕ್ಯಾರಿ ದ GPS ಇನ್ಫಾರ್ಮೇಶನ್. ಅಲ್ವಾ? ಸಿಂಪಲ್ ಅಲ್ವೇನ್ರಿ? ಇಟ್ ಈಸ್ ಅ ಹೈ ಫ್ರೀಕ್ವೆನ್ಸಿ ಅಥವಾ ಇದು ಒಂದು ಹೈ ಎನರ್ಜಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಕೂಡ ಆಗಿರುತ್ತೆ, ರೈಟ್? ವೈ ಸರ್? ಬಿಕಾಸ್ ಫ್ರೀಕ್ವೆನ್ಸಿ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಎನರ್ಜಿ. ಸಿಂಪಲ್. ಸರ್ GPS ಯೂಸಸ್ ಎಲ್ ಬ್ಯಾಂಡ್ ಮೈಕ್ರೋವೇವ್ ಫ್ರೀಕ್ವೆನ್ಸಿ ಅಂತ ಬರ್ದಿದ್ದಾರೆ ಇಲ್ಲಿ. ಸರ್ ಏನಿದು ಎಲ್ ಬ್ಯಾಂಡ್? ಸಮ್ ಟೈಮ್ಸ್ ಎಸ್ ಬ್ಯಾಂಡ್ ಅಂತ ಓದ್ತೀನಿ ಸರ್, ಏನೋ ಒಂದ್ಸಲಿ KU ಅಂತ ಓದ್ತೀನಿ, ಒಂದ್ಸಲಿ K ಅಂತ ಓದ್ತೀನಿ. ಐ ಆಮ್ ನಾಟ್ ಗೆಟಿಂಗ್ ಇಟ್. ಸರ್ ಅದನ್ನ ಹೆಂಗ್ ಅರ್ಥ ಮಾಡ್ಕೋಬೇಕು? ಎಸ್ ಮೈ ಡಿಯರ್ ಫ್ರೆಂಡ್ಸ್, ಸೊ ಅದನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಾವು ಓದಿರೋದು ಬೇಸಿಕ್ಸ್ ಕಲಿಬೇಕಲ್ವೇನ್ರಿ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ಇದೆ, ರೈಟ್? ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಸ್ಪೆಕ್ಟ್ರಮ್, ಅದರಲ್ಲಿ ವೇರಿಯಸ್ ಬ್ಯಾಂಡ್ಸ್ ಇದೆ. ಆ ಬ್ಯಾಂಡ್ಸ್ ಅಲ್ಲೇ ಸಬ್ ಬ್ಯಾಂಡ್ಸ್ ಇದೆ. ದ್ಯಾಟ್ ಹ್ಯಾಸ್ ಟು ಬಿ ನೋನ್ ಫಸ್ಟ್. ಸರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಹೌದು ಓದಿದೀವಿ, ಫಿಸಿಕ್ಸ್ ಅಲ್ಲಿ ಓದಿದೀವಿ, ಅಂಡ್ ವಿ ಹ್ಯಾವ್ ರೆಡ್ ದ ಬ್ಯಾಂಡ್ಸ್ ಆಲ್ಸೋ, ವಿಚ್ ಆರ್ ನಥಿಂಗ್ ಬಟ್ ಸ್ಪೆಕ್ಟ್ರಮ್ಸ್. They are called what? Radio waves, microwave, infrared wave, visible wave, ultraviolet wave, X-rays, gamma rays. But ನಾವೇನ್ ಮಾಡ್ತೀವಿ? We tend to neglect the sub-bands because ಅದು ಒಂದು ಅಡ್ವಾನ್ಸ್ಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಿರುತ್ತೆ. ಬಟ್ ಇಲ್ಲಿ ಓದ್ಬೇಕೇನ್ರಿ? ಎಸ್ ಮೈ ಡಿಯರ್ ಫ್ರೆಂಡ್ಸ್, ಲೈಟ್ ಆಗಿ ಓದ್ಬೇಕು. ರೇಡಿಯೋ ವೇವ್ಸ್ ಓದ್ಬೇಕಾ ಸರ್? ನೋ. ಈ ತರ ಟೈಪ್ಸ್ ಇದೆ ಅಂತೆ, ವಿಚ್ ಇಸ್ ನಾಟ್ ನೆಸೆಸರಿ ಫಾರ್ ಅಸ್. ಬಟ್ ನಮ್ಮ ಒಂದು ಸ್ಯಾಟಲೈಟ್ ಟೆಕ್ನಾಲಜಿಗೋಸ್ಕರ ಅ ವೆರಿ ಇಂಪಾರ್ಟೆಂಟ್ ಈಸ್ ಮೈಕ್ರೋವೇವ್ ಬ್ಯಾಂಡ್. ಅದರಲ್ಲಿ ಸಬ್ ಬ್ಯಾಂಡ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಡಿಯರ್ ಫ್ರೆಂಡ್ಸ್. ವಾಟ್ ಆರ್ ದೋಸ್ ಸಬ್ ಬ್ಯಾಂಡ್ಸ್? ನೋಡಿ, ನನ್ನ ಜೊತೆನೆ ಕಲ್ಕೊಂಬಿಡಿ ಇದನ್ನ.
LSCX. ಓಕೆ, LSCX ಅಲ್ಲಿ ಇರೋದನ್ನೇ ಬರಿತಾ ಇದ್ದೀನಿ, ಬಟ್ ಐ ಆಮ್ ಜಸ್ಟ್ ಪ್ರೊನೌನ್ಸಿಂಗ್ ಇಟ್ ಅಷ್ಟೇ. LSEX KUKA, ಇವುಗಳನ್ನ ನೆನ್ಪಿಟ್ಕೊಳ್ಳಿ. ಓಕೆ, LSCX KUKA ಇವುಗಳು ಯಾವ ಒಂದು ಸ್ಪೆಕ್ಟ್ರಮ್ ಅಡಿಯಲ್ಲಿ ಬರ್ತವೆ? ಮೈಕ್ರೋವೇವ್ಸ್ ಅಡಿಯಲ್ಲಿ ಬರ್ತವೆ. ಸರ್, ಇನ್ಫ್ರಾರೆಡ್ ಇದೆ, ಆ ಇನ್ಫ್ರಾರೆಡ್ ಅಲ್ಲೂ ಕೂಡ NIR, ನಿಯರ್ ಇನ್ಫ್ರಾರೆಡ್, ಶಾರ್ಟ್ ವೇವ್ ಇನ್ಫ್ರಾರೆಡ್, ಮೀಡಿಯಂ ವೇವ್ ಇನ್ಫ್ರಾರೆಡ್, ಲಾಂಗ್ ವೇವ್ ಇನ್ಫ್ರಾರೆಡ್, ಫಾರ್ ಇನ್ಫ್ರಾರೆಡ್ ಓದಿದೀವಿ ಅಲ್ವಾ? ಇದನ್ನು ಕೂಡ ಟೈಪ್ಸ್ ಆಫ್ ಸ್ಯಾಟಲೈಟ್ಸ್ ಬೇಸ್ಡ್ ಆನ್ ದ ಸ್ಪೆಕ್ಟ್ರಮ್ ಬ್ಯಾಂಡ್ಸ್. ನೆನ್ಪು ಮಾಡ್ಕೊಳ್ಳಿ, ವೆಜಿಟೇಷನ್ಗೆ ಅದರದೇ ಆದಂತಹ ಒಂದು ಸ್ಪೆಕ್ಟ್ರಮ್ ಇರುತ್ತೆ, ಜಿಯೋಲಾಜಿಕಲ್ ರಿಲೇಟೆಡ್ಗೆ ಅದರದೇ ಆದಂತಹ ಒಂದು ಸ್ಪೆಕ್ಟ್ರಮ್ ಇರುತ್ತೆ, ಥರ್ಮಲ್ ಓರಿಯೆಂಟೆಡ್ ಅದರದೇ ಆದಂತಹ ಒಂದು ಸ್ಪೆಕ್ಟ್ರಲ್ ಇರುತ್ತೆ. ಐ ಹೋಪ್ ಯು ಗೈಸ್ ಆರ್ ರಿಕಾಲಿಂಗ್ ಇಟ್. ವಿಸಿಬಲ್ ಏನೇನ್ ಬರುತ್ತೆ ಇದು ಎಲ್ಲರಿಗೂ ಗೊತ್ತಿದೆ. ವೆಬ್ ಗ್ಯಾರ್ ಅಂತ ಓದ್ತೀವಿ ನಾವು, ರೈಟ್? ವೆಬ್ ಗ್ಯಾರ್, ದಿಸ್ ಇಸ್ ಅಗೇನ್ಸ್ಟ್ ದ ಬ್ಯಾಂಕ್ಸ್. ಅದೇ ತರ ಅಲ್ಟ್ರಾ ವೈಲೆಟ್ ಅಲ್ಲೂ ಕೂಡ ಓದ್ತೀವಿ ನಾವು, UABC. ಸರ್, ಇದು ಓದಿಲ್ಲ ನಾನು. ದೆನ್ ಯು ಆರ್ ಡೂಯಿಂಗ್ ಅ ಗ್ರೇಟ್ ಮಿಸ್ಟೇಕ್ಸ್, ಬಿಕಾಸ್ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿಯಲ್ಲಿ ನಾವು ಏನೋ ಓದ್ತೀವಿ, ನೆನ್ಪು ಮಾಡ್ಕೊಳ್ಳಿ. UV ಅಂದ ತಕ್ಷಣ ಒಂದು ಕ್ಲೈಮೇಟ್ ರಿಲೇಟೆಡ್ ಆಸ್ಪೆಕ್ಟ್ ಇದೆ. ವಾಟ್ ಇಸ್ ದಟ್? ಅಟ್ಮಾಸ್ಫಿಯರಿಕ್ ರಿಲೇಟೆಡ್ ಆಸ್ಪೆಕ್ಟ್. ದಟ್ ಈಸ್ ಓಝೋನ್ ಡಿಸ್ಪ್ಲೀಷನ್. ಇದು ಗೊತ್ತಿದೆ ಅಲ್ವೇನ್ರಿ? ಓಝೋನ್ ಡಿಪ್ಲೀಷನ್ ಇದು ಯಾವ್ದು ಒಂದು ಎಫೆಕ್ಟ್ ಆಗಿರುತ್ತೆ UV ರೇಸ್ ಇಂದ, ರೈಟ್? ಓಜಾನ್ ಅಂದ ತಕ್ಷಣ ಏನ್ ಬರ್ಬೇಕು ನಿಮ್ಗೆ? ಇದ್ರದ್ದು ಪ್ರೋಟೋಕಾಲ್ ಏನಿದೆ, ಇದ್ರದ್ದು ಕನ್ವೆನ್ಷನ್ಸ್ ಏನಿದೆ, ವಿಯೆನ್ನಾ ಅಂದ್ರೆ ಏನು, ಮಾಂಟ್ರಿಯಲ್ ಅಂದ್ರೆ ಏನು, ಕಿಗಾಲಿ ಅಂದ್ರೆ ಏನು, ಇಂಡಿಯಾ ಸ್ಟೇಟಸ್ ಏನು, ವರ್ಲ್ಡ್ ಸ್ಟೇಟಸ್ ಏನು, ಆರ್ಕ್ಟಿಕ್ ಅಲ್ಲಿ ಓಜೋನ್ ಯಾವ ತರ ಇದೆ, ಅಂಟಾರ್ಕ್ಟಿಕ್ ಅಲ್ಲಿ ಓಜೋನ್ ಯಾವ ತರ ಇದೆ, ವಾಟ್ ಈಸ್ ದ ಸ್ಟೇಟಸ್ ನಾವ್, ರೈಟ್? 360 ಡಿಗ್ರಿ ಅಪ್ರೋಚ್ ಗೊತ್ತಾಗ್ತಾ ಇದೆ ಅಲ್ವಾ? ಬಟ್ ಇಲ್ಲಿ ಯಾವ್ದು ಬೇಕಾಗತ್ರಿ ಓಜೋನ್ ಡಿಪ್ಲೀಷನ್ ಅಲ್ಲಿ? ಇಟ್ಸ್ ಮೇನ್ಲಿ UV. ಬಟ್ ನಮ್ಮ ಒಂದು ಅರ್ತ್ ಅಟ್ಮಾಸ್ಫಿಯರ್ಗೆ ಈ ಎಂಟೈರ್ UV ರೇಸ್ ಬರುತ್ತಾ ಅನ್ನೋದೇ ಒಂದು ಕ್ವಶನ್, ಮೈ ಡಿಯರ್ ಫ್ರೆಂಡ್ಸ್. ಅದನ್ನ ನಾನು ಹೇಳ್ಬೇಕೇನ್ರಿ? ನೋ, ಇಟ್ಸ್ ಯುವರ್ ಡ್ಯೂಟಿ. ಜಸ್ಟ್ ಗೂಗಲ್ ಇಟ್. ದೇರ್ ಆರ್ ಟೈಪ್ಸ್ ಇದೆ. UV ಬಂದ್ಬಿಟ್ಟು A ಅಂತ ಇದೆ, B ಅಂತ ಇದೆ, C ಅಂತ ಇದೆ. ಇದರಲ್ಲಿ ಒಂದು ಯಾವ್ದು ಫುಲ್ ಬರುತ್ತೆ, ಇನ್ನೊಂದು ಪಾರ್ಷಿಯಲ್ ಆಗಿ ಬರುತ್ತೆ. ಅದನ್ನ ಕಮೆಂಟ್ ಮಾಡಿ ತಿಳ್ಕೊಂಡು. ಓಕೆ, ಎಸ್ ಮೈ ಡಿಯರ್ ಫ್ರೆಂಡ್ಸ್. ಸೊ ತಿಳ್ಕೊಳ್ಳಿ, ಇವಾಗ ಗೊತ್ತಾಯ್ತೇನ್ರಿ? ಇದು ಸ್ಪೆಕ್ಟ್ರಮ್ ಅಂದ್ರೆ ಅದರಲ್ಲಿ ಆದಂತ ಒಂದು ಸಬ್ ಬ್ಯಾಂಡ್ಸ್ ಇರುತ್ತೆ. ಇವಾಗ ನೋಡಿ, L ಬ್ಯಾಂಡ್ ಅಂತ ಓದೋಣ ನಾವು. ಸೊ ಜಸ್ಟ್ ಬಿಫೋರ್ ಗೋಯಿಂಗ್ ಇನ್ ಟು ದಿಸ್, ಓಕೆ, ಸಿಲೆಬಸ್ ಪಾಯಿಂಟರ್ಸ್, ಜಸ್ಟ್ ಬೇಸಿಕ್ಸ್ ಒಂದ್ಸಲಿ ಮುಗಿಸ್ಬಿಡೋಣ. ಏನಿದೆ ಬ್ಯಾಂಡ್ಸ್ ಅಲ್ಲಿ? ಸ್ಯಾಟಲೈಟ್ ಕಮ್ಯುನಿಕೇಶನ್ ಅಂಡ್ ರಿಮೋಟ್ ಸೆನ್ಸಿಂಗ್. ಇದು ಬಂದ್ಬಿಟ್ಟು ಮೈಕ್ರೋವೇವ್ ಯೂಸ್ ಮಾಡ್ತದಂತೆ. ವೆರಿ ಇಂಪಾರ್ಟೆಂಟ್. ಅದಕ್ಕಾಗಿ ನಮ್ಗೆ ಗೊತ್ತಿರ್ಬೇಕಲ್ವೇನ್ರಿ ಪ್ರತಿಯೊಂದು ಮೈಕ್ರೋವೇವ್ ಸಬ್ ಬ್ಯಾಂಡ್ಸ್ ಏನಿದೆ ಅದ್ರ ಯೂಸಸ್ ಏನಿದೆ ಅಂತ? ಬಿಕಾಸ್ ಫಿಸಿಕ್ಸ್ ಅಲ್ಲೂ ಕೊಟ್ಟಿದ್ದಾರೆ, ಅಟ್ ದ ಸೇಮ್ ಟೈಮ್ ನಮ್ಮಲ್ಲಿ ಕೂಡ EMR ಅಂತ ಕೊಟ್ಟಿದ್ದಾರೆ. ರಿಮೋಟ್ ಸೆನ್ಸಿಂಗ್ ಅಲ್ಲಿ ಓದ್ಬೇಕಲ್ವಾ? ಹೆಂಗೆ ನೆಗ್ಲೆಕ್ಟ್ ಮಾಡಕ್ಕಾಗುತ್ತೆ ಹೇಳಿ? ಎಸ್. ಸೊ L ಬ್ಯಾಂಡ್, S ಬ್ಯಾಂಡ್, C ಬ್ಯಾಂಡ್, X ಬ್ಯಾಂಡ್, KU ಬ್ಯಾಂಡ್, KA ಬ್ಯಾಂಡ್. L ಬ್ಯಾಂಡ್ ಅಂದ್ರೆ ಏನು ಸರ್? ಇದು ಒಂದು ನ್ಯಾವಿಗೇಷನ್ಸ್ಗೋಸ್ಕರ ಯೂಸ್ ಮಾಡ್ತಾರೆ. ಬ್ರಾಡರ್ ಕೀವರ್ಡ್, ಅರ್ಥ ಆಯ್ತೇನ್ರಿ? ಸರ್, GPS, NAVIC, GNSS, satellite mobile services, navigations-ಗೋಸ್ಕರ. Hence, I am using what sir? L band. ಸರ್, S band ಅಂದ್ರೆ ಏನು? ಸರ್, S band ಅನ್ನೋದು ಒಂದು ಸ್ಪೇಸ್ ಮಿಷನ್ಸ್ಗೋಸ್ಕರ, ಸ್ಯಾಟಲೈಟ್ ಸ್ಪೇಸ್ ಕಮ್ಯುನಿಕೇಶನ್ಸ್ಗೋಸ್ಕರ. C band ಟ್ರಿಕ್ ಇದೆ. C band for communication, satellite TV, telecommunication, fixed satellite communication. ಯಾಕೆ ಸರ್? ಬಿಕಾಸ್ ಇದು ಒಂದು ಗುಡ್ ರೇಂಜ್ ಪರ್ಫಾರ್ಮೆನ್ಸ್. ರೇನ್ ಅಲ್ಲೂ ಕೂಡ ಒಂದು ನೆಟ್ವರ್ಕ್ ಕ್ರ್ಯಾಕ್ ಆಗಲ್ಲ, ಸ್ಟಾಪ್ ಆಗಲ್ಲ. ಓಕೆ, ನೆಕ್ಸ್ಟ್ X ಬ್ಯಾಂಡ್. ಇಟ್ಸ್ ಅ ಹೈಲಿ ಅಡ್ವಾನ್ಸ್ಡ್ ಬ್ಯಾಂಡ್. ಡಿಫೆನ್ಸ್ ಅಲ್ಲಿ ಯೂಸ್ ಮಾಡ್ತೀನಿ, SAR ಅಲ್ಲಿ ಯೂಸ್ ಮಾಡ್ತೀನಿ, ಅರ್ತ್ ಅಬ್ಸರ್ವೇಷನ್ಸ್ ಅಲ್ಲಿ ಯೂಸ್ ಮಾಡ್ತೀನಿ, ಅಂಡ್ ರಡಾರ್ಸ್ ಅಲ್ಲಿ. ವೈ ಐ ಸೆಡ್ ಅಡ್ವಾನ್ಸ್ಡ್? ಬಿಕಾಸ್ ಇಟ್ ಈಸ್ ಯೂಸ್ಡ್ ಇನ್ ಮಿಲಿಟರಿ. ಅಂಡ್ ವೈ ಸರ್? ಹೈ ರೆಸಲ್ಯೂಷನ್ ಇಮೇಜಿಂಗ್ ಬರುತ್ತೆ ಇದರಿಂದ. ಓಕೆ,
ನೆಕ್ಸ್ಟ್ ವಾಟ್ ಈಸ್ ಕೆ ಯು ಬ್ಯಾಂಡ್? ಕೆ ಯುಸ್ ನೋಡಿ ಸರ್, ಡೈರೆಕ್ಟ್ ಟು ಹೋಮ್, ವಿ ಸ್ಯಾಟ್, ಸ್ಯಾಟಲೈಟ್ ಬ್ರಾಡ್ ಬ್ಯಾಂಡ್, ವೆರಿ ಇಂಪಾರ್ಟೆಂಟ್. ನಾವು ನಮ್ಮ ಮನೆಯಲ್ಲಿ ಟಿವಿ ಮುಖಾಂತರ ಏನದು DTH ಮುಖಾಂತರ ಟಿವಿಯಲ್ಲಿ ನೋಡ್ತೀವಿ, ರೈಟ್? ವೇರಿಯಸ್ ಚಾನೆಲ್ಸ್. ಹೌ? ಬೈ ಯೂಸಿಂಗ್ ವಿಚ್ ಬ್ಯಾಂಡ್? ಕೆ ಯು ಬ್ಯಾಂಡ್. ಅರ್ಥ ಆಗ್ಬೇಕು, ಅಪ್ಲೈ ಮಾಡಿ ದಿನನಿತ್ಯದಲ್ಲಿ. ಸರ್, ನೀವು ಮುಂಚೆ ಏನೋ ಕಮ್ಯುನಿಕೇಶನ್ C4C ಅಂದ್ರಿ. ಎಸ್ ಮೈ ಡಿಯರ್ ಫ್ರೆಂಡ್ಸ್, ದಿಸ್ ಈಸ್ ಯೂಸ್ಡ್ ಇನ್ ಹೈ ರೈನ್ಫಾಲ್ ಏರಿಯಾದಲ್ಲಿ ಎಲ್ಲಿರುತ್ತೆ ಅಲ್ಲಿ ಸಿ ಅನ್ನ ಯೂಸ್ ಮಾಡ್ತೀವಿ. ವೇರ್ ಲೆಸರ್ ಇಂಟೆನ್ಸಿಟಿ ಆಫ್ ರೈನ್ಫಾಲ್ ಐ ವಿಲ್ ಬಿ ಯೂಸಿಂಗ್ KU ಬ್ಯಾಂಡ್. ವೈ ಸರ್? ಈ ಒಂದು ಸಿ ಅನ್ನೋದು ರೈನ್ ಅಟೆನ್ವೇಷನ್ ಅಂತ ಬರುತ್ತೆ ಮೈ ಡಿಯರ್ ಫ್ರೆಂಡ್ಸ್ ವರ್ಡಿಂಗ್. ರೈನ್ ಅಟೆನ್ವೇಷನ್ ಅಂದ್ರೆ ಏನು ಸರ್? ರೇನಿನ ಕಾರಣದಿಂದ ಅಟೆನ್ವೇಷನ್ ಆಗುತ್ತೆ, ಸಿಗ್ನಲ್ ಲಾಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ದಟ್ ಈಸ್ ಕಾಲ್ಡ್ ರೈನ್ ಅಟೆನ್ವೇಷನ್. ಸೊ ಈ ಸಿ ಅಲ್ಲಿ ರೇನ್ ಅಟೆನ್ವೇಷನ್ ಅನ್ನೋದು ಕಮ್ಮಿ ಇರುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಬಟ್ KU ಅಲ್ಲಿ ಕಂಪೇರ್ ಟು ಸಿ ಜಾಸ್ತಿ ಇರುತ್ತೆ ರೇನ್ ಅಟೆನ್ವೇಷನ್. ಅರ್ಥ ಆಯ್ತಾ? ಗುಡ್ ರೇನ್ ಎಲ್ಲಿ ಜಾಸ್ತಿ ಬರುತ್ತೆ ಅಲ್ಲಿ ಸಿ ಯೂಸ್ ಮಾಡೋದು ಬಹಳ ಮುಖ್ಯ ಅಂತ ಹೇಳ್ತಾ ಇದೆ. ಅರ್ಥ ಆಯ್ತಾ? ನೆಕ್ಸ್ಟ್ KA ಬ್ಯಾಂಡ್ ಅಂತ ಇರುತ್ತೆ, ಇದೊಂದು ಬ್ರಾಡ್ ಬ್ಯಾಂಡ್ ಇಂಟರ್ನೆಟ್ಗೆ ಯೂಸ್ ಮಾಡ್ತಾರೆ. ಸರ್ ಇವೆಲ್ಲ ನೆನ್ಪಿಡ್ಬೇಕಾ? ಎಸ್ ಮೈ ಡಿಯರ್ ಫ್ರೆಂಡ್ಸ್. ವೈ ಸರ್? ಬಿಕಾಸ್ ಸಿಲೆಬಸ್ ಅಲ್ಲಿ ಮೆನ್ಷನ್ ಇದೆ EMI ಸ್ಪೆಕ್ಟ್ರಮ್ ಅಂತ ಇದೆ, ರೈಟ್? Am I telling any unnecessary things? No. Okay, every words I am using here, keeping the syllabus in the mind. ಸೊ ಬ್ಯಾಂಡ್ ವೈಸ್, ಈಚ್ ಬ್ಯಾಂಡ್ ವೈಸ್ ಬ್ರಾಡ್ ಆಗಿ ಹೇಳ್ತೀನಿ ನೋಡಿ. ಎಲ್ ಬ್ಯಾಂಡ್ ನ್ಯಾವಿಗೇಷನ್ಗೋಸ್ಕರ ಯೂಸ್ ಮಾಡ್ತೀನಿ. GPS, ನಾವಿಕ್, GNSS. ಅರ್ಥ ಆಯ್ತಾ? ಯಾಕೆ ಸರ್? ಬಿಕಾಸ್ ಇಟ್ ಇಸ್ ಲೆಸ್ ಎಫೆಕ್ಟೆಡ್ ಬೈ ದ ರೈನ್. ಅರ್ಥ ಆಯ್ತೇನ್ರಿ? ಒಂದು ಲಾಜಿಕ್ ಇದೆ, ಅದನ್ನ ನೆನ್ಪಿಟ್ಕೊಳ್ಳಿ. ಫ್ರೀಕ್ವೆನ್ಸಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೈನ್ frequency is directly proportional to rain attenuation. Sir, higher the frequency, higher the attenuation, means higher the loss of the signal. Lesser the frequency, lesser the chances of loss of signal. ಅಂದ್ರೆ ಕಮ್ಮಿ ಫ್ರೀಕ್ವೆನ್ಸಿ ಇರೋದು ಬೆಸ್ಟಾ ಅಥವಾ ಜಾಸ್ತಿ ಫ್ರೀಕ್ವೆನ್ಸಿ ಇರೋದು ಬೆಸ್ಟಾ? ಇವಾಗ ಹೇಳಿ ನೋಡೋಣ. ಆನ್ಸರ್ ಈಸ್ ಕಮ್ಮಿ ಫ್ರೀಕ್ವೆನ್ಸಿ ಇದ್ರೆ ರೇನ್ಗೆ ಜಾಸ್ತಿ ಎಫೆಕ್ಟ್ ಆಗಲ್ಲ. ಅದಕ್ಕಾಗಿ ಹೇಳಿದೆ ನಾನು, ಸಿ ಈಸ್ ಕಂಪೇರ್ಡ್ ಓವರ್ KU, ರೈಟ್? ಸೊ ಎಲ್ ಬ್ಯಾಂಡ್ ಈಸ್ ಫಾರ್ ನ್ಯಾವಿಗೇಷನ್ ಆರ್ ಲೊಕೇಶನ್. ಅದಕ್ಕಾಗಿನೇ ಈ ಒಂದು ಸ್ಲೈಡ್ಸ್ ಅಲ್ಲಿ ಏನ್ ಬಂತ್ರಿ, ಇವಾಗ ನೋಡ್ರಿ, ಇವಾಗ ಓದ್ರಿ, ಇವಾಗ ಅರ್ಥ ಆಗುತ್ತೆ ನಿಮ್ಗೆ. GPS ಯೂಸಸ್ ಎಲ್ ಬ್ಯಾಂಡ್ ಮೈಕ್ರೋವೇವ್ ಫ್ರೀಕ್ವೆನ್ಸಿ. ಇವಾಗ ಅರ್ಥ ಆಯ್ತಾ? ವೈ ಲಿಂಕಿಂಗ್ ವಿತ್ ದ ಬೇಸಿಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸರ್. ನೋಡಿ, ಎಸ್ ಬ್ಯಾಂಡ್ ಅಂತಾನೂ ಇದೆ, ಇದು ಒಂದು ಸ್ಪೇಸ್ ಮತ್ತು ಟೆಲಿಮೆಟ್ರಿಯಲ್ಲಿ ಯೂಸ್ ಮಾಡ್ತಾರೆ. ಕಮಾಂಡ್ ಅಂಡ್ ಕಂಟ್ರೋಲ್, ಟ್ರ್ಯಾಕಿಂಗ್, ಟೆಲಿಮೆಟ್ರಿ, ವೆದರ್ ರಡಾರ್, ಸ್ಪೇಸ್ ಮಿಷನ್ಸ್. ಸರ್ ಕಮಾಂಡ್ ಕಂಟ್ರೋಲ್ ಅಂತ ಒಂದು ವರ್ಡ್ ಹೇಳ್ತಾ ಇದ್ದೀರಾ, ಏನು ಸರ್ ಎಲ್ಲೋ ಓದಿದಂಗಿದೆ ಸರ್ ಇದು. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಏನದು? ಒಂದು ಇಡೀ ಜಗತ್ತಲ್ಲಿ GPS ಆರ್ಕಿಟೆಕ್ಚರ್ ಅಲ್ಲಿ ಒಂದು ಏನಿರುತ್ತೆ ಸೆಗ್ಮೆಂಟ್ಸ್, ರೈಟ್? ಒಂದು ವರ್ಡಿಂಗ್ ಹೇಳಿದೆ, ನೆನ್ಪು ಮಾಡ್ಕೊಳ್ಳಿ, ಮಾಸ್ಟರ್ ಕಂಟ್ರೋಲ್ ಸ್ಟೇಷನ್ ಅಂತ. ಮಾಸ್ಟರ್ ಕಂಟ್ರೋಲ್ ಸ್ಟೇಷನ್, ಥಿಂಕ್ ಮಾಡಿ ಎಲ್ಲಿ ಬರುತ್ತೆ ಇದು? ಹೆಡ್ ಕ್ವಾರ್ಟರ್, ವೇರಿಯಸ್ ಜೋನ್ಸ್ ಇದೆ ಅಂತ ಹೇಳಿದ್ದೆ, ಬಟ್ ಸ್ಟಿಲ್ ಐ ಹ್ಯಾವ್ ಟೋಲ್ಡ್ ದ ಹೆಡ್ ಕ್ವಾರ್ಟರ್ ಟು. ವಾಟ್ ಇಸ್ ದ್ಯಾಟ್? ಪ್ಲೀಸ್ ಕಮೆಂಟ್ ಬಿಲೋ ಇನ್ ದ ಕಮೆಂಟ್ ಸೆಕ್ಷನ್. ಓಕೆ, ಎಸ್ ಬ್ಯಾಂಡ್ ಆಯ್ತ್ರಿ. ಎಸ್ ಬ್ಯಾಂಡ್ ಅಂದ್ರೆ ಸ್ಯಾಟಲೈಟ್ ಆಪರೇಷನ್ಸ್ಗೆ ನಮ್ಮ ಇಂಡಿಯಾದವರು ಯೂಸ್ ಮಾಡ್ತಾರೆ ಸರ್. ಎಸ್, ವೈ ನಾಟ್ ಸರ್? ISRO is there to use every kind of bands of the spectrum, right? C band, C for C, that is communication. It is highly reliable in the high rainfall zone. ಅರ್ಥ ಆಯ್ತಾ? ಯಾಕೆ ಸರ್? ಬಿಕಾಸ್ ಇದು ಒಂದು ಲೋ ರೈನ್ಫಾಲ್ ಅಟೆನ್ಯೂಯೇಷನ್ than the KU and KA band. ಸರ್ ಯಾಕೆ ಸರ್ ಇದು? As I have said, F is directly proportional to rain attenuation, right? ನೋಡಿ, ಸಿ ಮತ್ತೆ ಬ್ಯಾಂಡ್ ವೇರಿಯೇಷನ್ ಆದಾಗ ಸಿ ಕಮ್ಮಿ ಫ್ರೀಕ್ವೆನ್ಸಿ, ಅದರ ನಂತರ ಎಕ್ಸ್, ಅದರ ನಂತರ KU, ಅದರ ನಂತರ KA. ಹೇಳ್ದಲ್ಲ ನಾನು, ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳಿದ್ದೆ. ಅಂದ್ರೆ ಅರ್ಥ ರೇನ್ ಅಟೆನ್ಯೂಯೇಷನ್ ಕೂಡ ಏನಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್? ಇನ್ಕ್ರೀಸ್ ಆಗುತ್ತೆ. ದಟ್ಸ್ ವೈ ಸಿ ಇಸ್ ದ ಬೆಸ್ಟ್. ಎಲ್ಲಿ ಸರ್? ಅದೇ ಹೇಳಿದೆ, ಜಾಸ್ತಿ ರೇನ್ ಎಲ್ಲಿ ಬರುತ್ತೆ? ಯೂಸ್ಫುಲ್ ಇನ್ ಟ್ರಾಪಿಕಲ್ ಹೈ ರೈನ್ಫಾಲ್ ರೀಸನ್ಸ್.
ಓಕೆ. ಎಕ್ಸ್ ಬ್ಯಾಂಡ್ ಸೊ ಡಿಫೆನ್ಸ್ ಮತ್ತು SAR ಅಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ. ಮಿಲಿಟರಿ ರಡಾರ್, ಅರ್ತ್ ಅಬ್ಸರ್ವೇಷನ್ SAR, ಮ್ಯಾರಿಟೈಮ್ ಅಲ್ಲಿ ಸರ್ ರೆಡಾರ್ ಅಂತ ಬರ್ತಾ ಇದೆ. ರೆಡಾರು ಕೂಡ ಎಲ್ಲ ಓದ್ದಂಗಿದೆ ಸರ್ ನಮ್ಗೆ. ಎಸ್ ಮೈ ಡಿಯರ್ ಫ್ರೆಂಡ್ಸ್, ರೆಡಾರ್ ಅಲ್ಲಿ ಲಿಡಾರ್ ಅಂತಾನು ಓದಿದ್ವಿ, ನೆನ್ಪ್ ಮಾಡ್ಕೊಳ್ಳಿ. ಅದರಲ್ಲಿ ಇನ್ನೊಂದು ಟೈಪ್ ಓದಿದ್ವಿ, ದಟ್ ಈಸ್ ಕಾಲ್ಡ್ SAR. ವಾಟ್ ಈಸ್ ದಟ್ SAR? ಸಿಂಥೆಟಿಕ್ ಅಪರ್ಚರ್ ರೆಡಾರ್. ಸರ್ ಇದ್ರದ್ದು ಏನಾದ್ರು ಅಪ್ಲಿಕೇಶನ್ ಓದಿದ್ವಾ? ಎಸ್ ಮೈ ಡಿಯರ್ ಫ್ರೆಂಡ್ಸ್, ದಟ್ ಈಸ್ ಕಾಲ್ಡ್ ನಿಸಾರ್. ಸೊ ಮೈ ಹೋಮ್ವರ್ಕ್ ಟು ಯು ಪೀಪಲ್ ಈಸ್ ನಿಸಾರ್ ಅನ್ನುವಂತಹ ಒಂದು ಪ್ರಾಜೆಕ್ಟ್ ಅಂದ್ರೆ ಏನು? ನಂಬರ್ 1 ಹಿಂಗೆ ಕಮೆಂಟ್ ಮಾಡ್ಬೇಕು ನೀವು. ಸರಿ, ದಿಸ್ ಇಸ್ ಬಿಟ್ವೀನ್ ವಿಚ್ ಕಂಟ್ರಿ ಅಂಡ್ ವಾಟ್ ಈಸ್ ದ ಕೊಲಾಬರೇಷನ್? ಓಕೆ, ಇಲ್ಲಿ ಇನ್ವಾಲ್ವ್ ಆಗಿರುವಂತಹ ಸ್ಪೇಸ್ ಏಜೆನ್ಸೀಸ್ ಏನು ಅದನ್ನು ಕಮೆಂಟ್ ಮಾಡಿ. ಓಕೆ ಸರ್, ನಾಸಾ ಇದೆ, ಇಸ್ರೋ ಇದೆ. ಇದು ಈ ನಾಸಾ ಅವರು ಏನ್ ಕೊಟ್ಟಿದ್ದಾರೆ, ಕಾಂಟ್ರಿಬ್ಯೂಷನ್ ಏನಿದೆ, ಮತ್ತು ಇಸ್ರೋ ಅವ್ರ ಕಾಂಟ್ರಿಬ್ಯೂಷನ್ ಏನಿದೆ ಅದನ್ನು ಕೂಡ ಟೈಪ್ ಮಾಡಿ. ಇದನ್ನ ನೀವು ತಿಳ್ಕೊಂಡ್ರೆ ಮಾತ್ರ ನಿಮ್ಗೆ ಒಂದು ಹಿಂಟ್ ಕೊಡ್ತೀನಿ. ಈ ಎಲ್ ಮತ್ತೆ ಎಸ್ ಬ್ಯಾಂಡ್ ಅಲ್ಲಿ ಏನೋ ಇದೆ, ಅದು ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಇವಾಗ. ಓಕೆ ಪ್ಲೀಸ್. ಓಕೆ, ಈ 4 ಕ್ವಶನ್ಸ್ ಗಳನ್ನ ನೀವು ರಿಸರ್ಚ್ ಮಾಡಿ. ರಿಸರ್ಚ್ ಮಾಡಿದ್ಮೇಲೆ ಪ್ಲೀಸ್ ಪುಟ್ ಇನ್ ದ ಕಮೆಂಟ್ ಸೆಕ್ಷನ್, ಬಿಕಾಸ್ ಇಟ್ ವಿಲ್ ಹಾರ್ಡ್ಲಿ ಟೇಕ್ಸ್ 1, 2 or 3 minutes. ಓಕೆ, KU ಬ್ಯಾಂಡ್ ಅಂದ್ರೆ ಏನ್ರಿ? DTH ಅಂತ ಹೇಳಿದೆ, ಡೈರೆಕ್ಟ್ ಟು ಹೋಮ್. ಟೆಲಿವಿಷನ್ ಆಗ್ಲಿ, DTH ಟೆಲಿವಿಷನ್, ಬ್ರಾಡ್ಬ್ಯಾಂಡ್, ಎಸ್ ಆಫ್ ಕೋರ್ಸ್ ಯೂಸ್ ಮಾಡ್ತಾರೆ. ಬ್ರಾಡ್ ಆಗಿ ನಮ್ಮ ಮನೆಯಲ್ಲಿ ಯೂಸ್ ಮಾಡ್ತೀವಿ. ಓಕೆ ಸರ್, KA ಬ್ಯಾಂಡ್ ಇದು ಮಾತ್ರ ಏನ್ ಗೊತ್ತಾ, ಫುಲ್ ಹೈ ಅಡ್ವಾನ್ಸ್ಡ್ ಲೆವೆಲ್ಗೆ ಯೂಸ್ ಮಾಡ್ತಾರೆ. ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರುತ್ತೆ, ಅಂದ್ರೆ ಒಂದು ರೈನ್ ಫಾಲ್ ಅನ್ನೋದಕ್ಕೆ ಬಹಳ ಎಫೆಕ್ಟ್ ಆಗುವಂತಹ ವಲ್ನರಬಲ್ ಇರುತ್ತೆ ಇದು. ಓಕೆ, ಅಡ್ವಾನ್ಸ್ಡ್ ಇರುತ್ತೆ. ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಯೂಸ್ ಮಾಡ್ತಾರೆ, ಬಟ್ ಇಟ್ ಈಸ್ ಏನಂದ್ರೆ ವೆರಿ ಹೈ ಡೇಟಾ ಕೆಪಾಸಿಟಿ, ಬಟ್ ಸಿಗ್ನಿಫಿಕೆಂಟ್ಲಿ ಮೋರ್ ಸಸೆಪ್ಟಬಲ್ ಟು ರೈನ್ ಅಟೆನ್ವೇಷನ್. ಅರ್ಥ ಆಯ್ತಾ? ಬ್ರಾಡ್ ಆಗಿ ಈ ಬ್ಯಾಂಡ್ಸ್ ಅರ್ಥ ಆಯ್ತೇನ್ರಿ? ಆಕ್ಚುಲಿ ದೀಸ್ ಎಕ್ಸ್ಟ್ರಾ ಬ್ಯಾಂಡ್ಸ್ ಐ ಶುಡ್ ನಾಟ್ ಟೆಲ್, ಬಟ್ ಅರ್ಧಂಬರ್ಧ ಹೇಳಿದ್ರೆ ಅದು ನನಗೆ ಜಸ್ಟಿಸ್ ಅನ್ಸಲ್ಲ. ಓಕೆ, ವೆನ್ ವಿ ಆರ್ ರೀಡಿಂಗ್ ಸಮಥಿಂಗ್, ಅದರ ಪಕ್ಕದಲ್ಲಿರೋದು ಮೇಲೆ ತೆಳಗೆ ಅಕ್ಕ ಪಕ್ಕ ಎಲ್ಲಾನು ಓದಿದ್ರೆ ವಿ ವಿಲ್ ಗೆಟ್ ಅ ಕಂಪ್ಲೀಟ್ ಪಿಕ್ಚರ್ ಆಫ್ ದಟ್ ಟಾಪಿಕ್, ರೈಟ್? ಎಸ್. ಸೊ ಇವಾಗ ಹೇಳಿ, ಜಸ್ಟ್ ಹಿಂಟ್ಸ್ ಕೊಡ್ತಾ ಇರ್ತೀನಿ ಹೋಗ್ತಾ ಮುಂಚೆ. GPS ಅಂದ್ರೆ ಏನೇನ್ ಸಿಗ್ನಲ್ಸ್ ಇರುತ್ತೆ ಅಲ್ಲಿ? ಎಲ್ ಅಂತ ಇದೆ ಬ್ರಾಡ್ ಆಗಿ, ಹೌದು. ಆದ್ರೆ ಇಲ್ಲಿ ಏನಿರುತ್ತೆ ಗೊತ್ತಾ? L1, L2, L5. ಎಲ್ ಬ್ಯಾಂಡ್ ಅಲ್ಲೇ ಮತ್ತೆ ಟೈಪ್ಸ್ ಇರುತ್ತೆ, ಬಟ್ GPS ಗೆ ಸ್ಪೆಷಲ್ ಆಗಿ ಎಲ್ ಬ್ಯಾಂಡ್ಸ್ ಇವೆ. L1, L2, L5 ಸರ್ ನೆನ್ಪಿಡ್ಬೇಕಾ? ಎಸ್ ಮೈ ಡಿಯರ್ ಫ್ರೆಂಡ್ಸ್, ವಾಯ್ಸ್ ಸಿಲೆಬಸ್ ಅಲ್ಲಿ ಮೆನ್ಷನ್ ಇದೆ. ಓಕೆ ಸರ್, ಗ್ಲೋನಾಸ್ ಅವರು ಏನ್ ಮಾಡ್ತಾರಂತೆ ಸರ್? ಎಲ್ ಬ್ಯಾಂಡ್ ಯೂಸ್ ಮಾಡ್ತಾರಂತೆ ಅವರು. ಹೌದಾ ಸರ್? ಮತ್ತೆ ಏನೋ FDMA CDMA ಅಂತ ಇದೆ ಸರ್, ಅದು ಹೌದು ಮೈ ಡಿಯರ್ ಫ್ರೆಂಡ್ಸ್. ಇದು ಕೂಡ 2 ಟೆಕ್ನಾಲಜೀಸ್ ಯೂಸ್ ಮಾಡ್ತಾರೆ ಎಲ್ ಬ್ಯಾಂಡ್ಸ್ ಅಲ್ಲಿ. ಓಕೆ ಸರ್, ಗೆಲೀಲಿಯೋ ಏನ್ ಯೂಸ್ ಮಾಡ್ತದೆ? ಗೆಲೀಲಿಯೋ ಅವ್ರದ್ದು ಯುರೋಪಿಯನ್ ಯೂನಿಯನ್, ದೇ ಆಲ್ಸೋ ಯೂಸಸ್ ಇ ಸಬ್ ಬ್ಯಾಂಡ್ಸ್. ಸರ್, ಇ ಅನ್ನೋದು ಕೂಡ ಸಬ್ ಬ್ಯಾಂಡ್ಸ್ ಇದೆಯಾ? ನೋ, ಬಟ್ ಐ ಡೋಂಟ್ ನೋ ವೈ ದೇ ಹ್ಯಾವ್ ಪುಟ್. ಓಕೆ, ಇ ಅನ್ನೋದು ಒಂದು ಸಬ್ ಬ್ಯಾಂಡ್ಸ್ ಇದೆ. ದೇ ಆರ್ ಫಾಲೋಯಿಂಗ್ ದ ಅವ್ರದೇ ಆದಂತ ಒಂದು ನಾಮೆನ್ಕ್ಲೇಚರ್ ಅಲ್ಲಿ ದೇ ಆರ್ ಯೂಸಿಂಗ್ ದ ಬ್ಯಾಂಡ್ಸ್. ದಟ್ ಈಸ್ E1, E5A, E5B, E6. ಓಕೆ ಸರ್, ನ್ಯಾವಿಕ್ ಮತ್ತೆ IRNS. ಸರ್, ನಮ್ಮ ಭಾರತದಾದಂತಹ ಒಂದು IRNS ಬಗ್ಗೆ ತಿಳ್ಕೊಬೇಕಲ್ವಾ? ಅದರಲ್ಲಿ ಯಾವ ತರ ಒಂದು ಫ್ರೀಕ್ವೆನ್ಸೀಸ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ಇದನ್ನ ನೆನ್ಪಿಟ್ಬೇಕಾ? ಎಸ್, ಕಂಪ್ಯಾರಿಟಿವ್ ಇಲ್ಲಿ ಮೇಲೆ ನೀವು ನೆನ್ಪಿಡ್ತಿರೋ ಗೊತ್ತಿಲ್ಲ, ಬಟ್ ನಮ್ಮ ಇಂಡಿಯಾದ ಮಾತ್ರ ನೆನ್ಪಿಡ್ಲೇಬೇಕು ಮೈ ಡಿಯರ್ ಫ್ರೆಂಡ್ಸ್, ಬಿಕಾಸ್ ವಿ ಹ್ಯಾವ್ ಅವರ್ ಓನ್ regional navigational satellite system where we are using 2 bands, one called as L5 band, S band. Having a own navigation satellite system is a great thing. Okay, because ನಮ್ಮದೇ ಆದಂತ ಒಂದು navigations ಗೋಸ್ಕರ ಯೂಸ್ ಮಾಡಬಹುದು ನಾವು. However, we are not that advanced, but indigenization of space technology ಆಗ್ತಾ ಇರುವಾಗ ನಮ್ದು ಇಂಡಿಪೆಂಡೆನ್ಸಿ ಆನ್ ಅದರ್ಸ್ ವಿಲ್ ರಿಡ್ಯೂಸ್, ರೈಟ್? ಈ ಒಂದು GPS ಸವರ್ನಿಟಿಯಲ್ಲಿ ನಮ್ದು ಕೂಡ ಒಂದು ನ್ಯಾವಿಗೇಷನಲ್ ಸವರ್ನಿಟಿ ಬರುತ್ತೆ ಅನ್ನುವಂತ ಒಂದು ಉದ್ದೇಶ. ಓಕೆ, yes, we are using 2 bands, one is L5 and S band.
ಓಕೆ. ಸೊ ಬ್ರಾಡ್ ಆಗಿ ಜಿ ಪಿ ಎಸ್ ನಾವು ಅಂದ್ರೆ GPS ಅಲ್ಲಿ ಗ್ಲೋಬಲ್ ಅಲ್ಲಿ ಒಂದು ಫೇಮಸ್ ಇರೋದು GPS, ವಿಚ್ ಇಸ್ ನಥಿಂಗ್ ಬಟ್ ನೌ ಸ್ಟಾರ್, ವಿಚ್ ಇಸ್ ಯೂಸಿಂಗ್ L1 L2 L5. ಸರ್ ಸಿಗ್ನಲ್ ಗೊತ್ತಾಯ್ತು, ಬಟ್ ಫ್ರೀಕ್ವೆನ್ಸಿ ನೆನ್ಪಿಡ್ಬೇಕಾ? ಎಸ್ ಮೈ ಡಿಯರ್ ಫ್ರೆಂಡ್ಸ್, ನೆನ್ಪಿಡ್ಬೇಕು. ಫುಲ್ ಇಡ್ಬೇಕಾ ಸರ್? ನೋ ನೀಡ್. L1 ಅಂದ್ರೆ 1500 ಅಂತ ನೆನ್ಪಿಟ್ಕೊಳ್ಳಿ. 1500 ರೈಟ್, 1500 ಅನ್ಕೊಳ್ಳಿ. L2 ಅಂದ್ರೆ 1200 ಅನ್ಕೊಳ್ಳಿ. L5 ಅಂದ್ರೆ 1100 ಅನ್ಕೊಳ್ಳಿ. ಸಿಂಪಲ್ ಇದೆ ಸರ್. ನ್ಯಾವಿಕಲ್ಲಿ L5 ಇದೆ, ಎಸ್ ಇದೆ. ಅದರಲ್ಲಿ ಏನೇ ಸರ್ ಇದು? ಸರ್ 1100 ಅದಂದ್ರೆ ನೆನ್ಪಿಟ್ಕೊಳ್ಳಿ. ಅಂಡ್ ಇದು ಬಂದ್ಬಿಟ್ಟು 2400. ಸರಿ ಸರ್, ಇದೇನ್ ಸರ್ ಇದು? ನಾವು ಇದೇನಾದ್ರೂ ವ್ಯಾಲ್ಯೂ ಇದೆಯಾ? ನೋ, ಜಸ್ಟ್ ಒಂದು ಅಪ್ರಾಕ್ಸ್ ಹೇಳ್ತಾ ಇದ್ದೀನಿ ನಿಮ್ಗೆ ನೆನ್ಪಿರ್ಲಿ ಅಂತ. ಸರ್ ಯಾಕೆ ಮಲ್ಟಿಪಲ್ ಫ್ರೀಕ್ವೆನ್ಸಿ ತಗೋಬೇಕು? ನೋಡಿ ಏನಾಗುತ್ತೆ, ಈ ಫ್ರೀಕ್ವೆನ್ಸಿಗಳು ಮಲ್ಟಿಪಲ್ ಫ್ರೀಕ್ವೆನ್ಸಿ ತಗೊಂಡಾಗ ಒಂದು ಏನಾದ್ರೂ ಎರರ್ ಬರ್ತಾ ಇತ್ತಂದ್ರೆ ಇನ್ನೊಂದು ಸಿಗ್ನಲ್ ನಮ್ಗೆ ಆ ಎರರ್ ನ ಕರೆಕ್ಷನ್ ಮಾಡುವಂತಹ ಸಾಧ್ಯತೆಗಳು ಇರ್ತವೆ. ಎಕ್ಸಾಂಪಲ್, ಈ ಐನೋಸ್ಫಿರಿಕ್ ಡಿಲೇ ಏನಿದೆ ಅಲ್ವಾ, ಇದು ಒಂದು ಫ್ರೀಕ್ವೆನ್ಸಿ ಡಿಪೆಂಡೆಂಟ್ ಇರುತ್ತೆ. ಒಂದೊಂದ್ಸಲಿ ಒಂದು ಫ್ರೀಕ್ವೆನ್ಸಿ ಚೆನ್ನಾಗಿದೆ, ಇನ್ನೊಂದು ಫ್ರೀಕ್ವೆನ್ಸಿ ಚೆನ್ನಾಗಿರಲ್ಲ. ಸೊ ಅಲ್ಟಿಮೇಟ್ಲಿ ಕಾಂಬಿನೇಷನ್ ಆದಾಗ ವಿ ವಿಲ್ ಬಿ ಗೆಟಿಂಗ್ ಅ ಓವರ್ ಆಲ್ ಪಿಕ್ಚರ್, ರೈಟ್? ಒಂದು ಕರೆಕ್ಟೆಡ್ ಆಗಿ ಸಿಗುತ್ತೆ ನಮಗೆ. L1 L2 L5 ಅಬ್ಸರ್ವೇಷನ್ಸ್ ಆಗುತ್ತೆ. ಇಟ್ ವಿಲ್ ಕಂಪೇರ್ ದ ಅಬ್ಸರ್ವೇಷನ್ ಅಟ್ ಡಿಫರೆಂಟ್ ಫ್ರೀಕ್ವೆನ್ಸೀಸ್. ಇಟ್ ವಿಲ್ ಎಸ್ಟಿಮೇಟ್ ದ ionospheric effect, applies the correction. Therefore I will be getting a positional accuracy, ರೈಟ್? ಒಂದು ಸಿಂಗಲ್ ಫ್ರೀಕ್ವೆನ್ಸಿ ತಗೊಂಡ್ರೆ ನನಗೆ ಲಿಮಿಟೆಡ್ ಇರುತ್ತೆ ಕನೆಕ್ಷನ್. ಐನೋಸ್ಫಿರಿಕ್ ಕರೆಕ್ಷನ್ಸ್ ಕೆಪಾಬಿಲಿಟಿ ಲಿಮಿಟೆಡ್ ಆಗಿರುತ್ತೆ ಡಿಯರ್ ಫ್ರೆಂಡ್ಸ್. ಆದ್ರೆ ಅದೇ ನಾನು ಡುವೆಲ್ ಮತ್ತೆ ಮಲ್ಟಿ ಫ್ರೀಕ್ವೆನ್ಸಿ ತಗೊಂಡ್ರೆ ನನಗೆ ಬೆಟರ್ ಎಸ್ಟಿಮೇಷನ್, ಐನೋಸ್ಫಿರಿಕ್ ಎಸ್ಟಿಮೇಷನ್ ಆಗುತ್ತೆ, ಬೆಟರ್ ಕರೆಕ್ಷನ್ ಆಗುತ್ತೆ, ಬೆಟರ್ ಅಥವಾ ಹೈಯರ್ ಪೊಸಿಷನಿಂಗ್ ಅಕ್ಯುರಸಿ ಡೀಟೇಲ್ಸ್ ಬರುತ್ತೆ. ಇವಾಗ ನಿಮ್ಗೆ ಈ ಒಂದು ಸ್ಯಾಟಲೈಟ್ ಟೆಕ್ನಾಲಜಿಯಲ್ಲಿ ಬರುವಂತಹ ಟೆಕ್ನಿಕಲ್ ಟರ್ಮ್ಸ್ ಗೊತ್ತಾಗ್ತಾ ಇದೆಯಾ? ಎಸ್, ಫ್ರೀಕ್ವೆನ್ಸಿ ಬ್ಯಾಂಡ್ಸ್ ಅಂದ್ರೆ ಗೊತ್ತಾಯ್ತಲ್ವೇನ್ರಿ? ಅವುಗಳು L, S, C, X, KU. ಹೌದು. ಸಿಗ್ನಲ್ಸ್ ಅಂದ್ರೆ ಗೊತ್ತಾಯ್ತೇನ್ರಿ? ಸಿಗ್ನಲ್ಸ್ ಹೌದು, ಫ್ರೀಕ್ವೆನ್ಸಿನೂ ಹೌದು ಸರ್. 1500, 1700, 1100 ಹರ್ಟ್ಜ್ ಅಲ್ಲಿ ಬರುತ್ತೆ. ಕೋಡ್ ಅಂದ್ರೆ ನೋಡೋಣ, ಕೆರಿಯರ್ ಅಂದ್ರೆ ನೋಡೋಣ ಫ್ರೆಂಡ್ಸ್. ಓಕೆ, ಎಸ್. ಸೊ ರೈನ್ ಫೀಲ್ಡ್ ಅಲ್ಲಿ ಇದನ್ನು ಕೂಡ ಹೇಳಿದೆ, ಆಸ್ ಫ್ರೀಕ್ವೆನ್ಸಿ ಇನ್ಕ್ರೀಸಸ್ ಏನಂದ್ರೆ ರೈನ್ ಅಟೆನ್ಯೂಯೇಷನ್ ಲಾಂಗ್ ಇನ್ಕ್ರೀಸಸ್. ಎಕ್ಸಾಂಪಲ್, ಸಿ ಬ್ಯಾಂಡ್ ಅಲ್ಲಿ ಜಾಸ್ತಿ ಅಟೆನ್ಯೂಯೇಷನ್ ಅಂದ್ರೆ ನಷ್ಟ, ರೈನ್ ಇಂದ ಆಗುವಂತಹ ನಷ್ಟ ಕಮ್ಮಿ ಇರುತ್ತೆ, ಸಿಗ್ನಲ್ಸ್ ಲಾಸ್. KU ಸ್ವಲ್ಪ ಜಾಸ್ತಿ, KA ಸ್ವಲ್ಪ ಜಾಸ್ತಿ ಅಲ್ಲ, ಜಾಸ್ತಿನೇ. ಸೊ ದಟ್ಸ್ ವೈ KA is more vulnerable to rain than KU than C. ಸೊ ಇವಾಗ ಹೇಳಿ ನನಗೆ, ರೈನ್ ಫಾಲ್ ಜಾಸ್ತಿ ಇರುವಂತಹ ರೀಸನ್ ಅಲ್ಲಿ ಯಾವುದು ಬೆಸ್ಟ್ ಸರ್? ಸಿ ಬೆಸ್ಟ್ ಅಲ್ವಾ? ಬಟ್ ಸ್ಟಿಲ್ ವಾಟ್ ಟೈಪ್, ಸಿನ್ಸ್ ವಿ ಆರ್ ಇನ್ ಅ ಟ್ರಾಪಿಕಲ್ ಅಂಡ್ ಸಬ್ ಟ್ರಾಪಿಕಲ್ ಮೇಲೆ ಇರುವಂತಹ ಟೆಂಪರೇಟ್ ರೀಸನ್ ಅಲ್ಲಿ ಯಾವುದು ಯೂಸ್ ಮಾಡ್ತಾರೆ? KU ಬ್ಯಾಂಡ್ ಯೂಸ್ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್ ಡಿಯರ್ ಫ್ರೆಂಡ್ಸ್. ಓಕೆ, ನೆನ್ಪಿಟ್ಕೊಳ್ಳಿ. ಸೊ ಜಸ್ಟ್ ಕೀವರ್ಡ್ಸ್ ಬೇಸ್ಡ್ ಏನಾದ್ರೂ MCQ ಕೇಳಿದ್ರೆ ಬರ್ಬೇಕಲ್ವಾ ನಿಮ್ಗೆ? ಇದನ್ನ ನೋಡ್ಕೋಬಹುದು ನೀವು PPT-ನ. ಸರ್ ರೈನ್ ಫೆಡ್ ಸ್ವಲ್ಪ ಅರ್ಥ ಆಗ್ತಾ ಇಲ್ಲ ಸರ್, ಸ್ವಲ್ಪ ಹೇಳಿ. ಎಸ್, ನನ್ನ ಕನ್ನಡ ಮಾಧ್ಯಮದ ಸ್ಟೂಡೆಂಟ್ಸ್ ಆಗ್ಲಿ, ಆಸ್ಪಿರೆಂಟ್ಸ್ ಆಗ್ಲಿ, ಫ್ರೆಂಡ್ಸ್ ಅವರಿಗೂ ಕೂಡ ಹೆಲ್ಪ್ ಆಗ್ಲಿ ಅಂತ ಇದೊಂದು ಹಾಕ್ದೆ ನಾನು. ಕನ್ಫ್ಯೂಸ್ ಇರುತ್ತೆ ಒಂದೊಂದ್ಸಲ, ಅಟೆನ್ಯೂಯೇಷನ್ ಅಂದ್ರೆ ಏನು ಅಂತ ಗೊತ್ತಾಗಲ್ಲ, ರೈಟ್? ಹೈಯರ್ ಮೈಕ್ರೋವೇವ್ ಬ್ಯಾಂಡ್ಸ್ ನಲ್ಲಿ ಫ್ರೀಕ್ವೆನ್ಸಿ ಜಾಸ್ತಿ ಆದಂತೆ, ವೆರಿ ಇಂಪಾರ್ಟೆಂಟ್, ಫ್ರೀಕ್ವೆನ್ಸಿ ಜಾಸ್ತಿ ಆದಂತೆ ರೈನ್ ಅಟೆನ್ಯೂಯೇಷನ್ ಅಂದ್ರೆ ಮಳೆಯಿಂದ ಸಿಗ್ನಲ್ ಕಡಿಮೆ ಆಗುವುದು ಸಾಮಾನ್ಯವಾಗಿ ಹೆಚ್ಚುತ್ತದೆ. ಅಂದ್ರೆ F ಅನ್ನೋದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೈನ್ ಅಟೆನ್ಯೂಯೇಷನ್. ಸಿ ಬ್ಯಾಂಡ್, KU ಬ್ಯಾಂಡ್, KA ಬ್ಯಾಂಡ್. ಸೊ ಸಿ ಬ್ಯಾಂಡ್ ರೈನ್ಗೆ ಉತ್ತಮ ರೆಸಿಸ್ಟೆನ್ಸ್, ಪ್ರತಿರೋಧ ಇರುತ್ತದೆ. KU ಬ್ಯಾಂಡ್ ಮೋರ್ ರೈನ್ ಅಟೆನ್ಯೂಯೇಷನ್ ಅಂದ್ರೆ ಹೆಚ್ಚು ಸಿಗ್ನಲ್ಸ್ ನಷ್ಟ ಇರುತ್ತದೆ. KA ಬ್ಯಾಂಡ್ ಆದ್ರೆ ಸ್ಟ್ರಾಂಗ್ ರೈನ್ ಅಟೆನ್ಯೂಯೇಷನ್ ಇರುತ್ತೆ, ತುಂಬಾ ಜಾಸ್ತಿ ಸಿಗ್ನಲ್ ನಷ್ಟ ಆಗುತ್ತದೆ. ಯಾಕೆ ಸರ್? ಇದು ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಇದೆ ನೋಡಿ, ಅದಕ್ಕಾಗಿ ರೈನ್ ಅಟೆನ್ಯೂಯೇಷನ್ ಕೂಡ ಜಾಸ್ತಿ ಆಗುತ್ತೆ, ಅಷ್ಟೇ, ಸಿಂಪಲ್. ಓಕೆ, ಎಸ್. ಇಷ್ಟೆಲ್ಲ ಆಯ್ತು ಅಂದ್ರೆ ಇವಾಗ ಬನ್ನಿ, ಕೆರಿಯರ್ ಅಂದ್ರೆ ಏನ್ರಿ? ಇದು ಒಂದು ಹೈ ಫ್ರೀಕ್ವೆನ್ಸಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇರುತ್ತೆ, ಒಂದು GPS ಇನ್ಫಾರ್ಮೇಶನ್ ಕ್ಯಾರಿ ಮಾಡುತ್ತೆ ಡಿಯರ್ ಫ್ರೆಂಡ್ಸ್. ಹೌದು.
ಸರ್ GPS ಯೂಸಸ್ ವಾಟ್ ಟೈಪ್ ಆಫ್ ಬ್ಯಾಂಡ್? ಇವಾಗ ಅರ್ಥ ಆಗ್ಬೇಕು ನಿಮ್ಗೆ. ಎಲ್ ಬ್ಯಾಂಡ್ ಇದೆ, ಮೈಕ್ರೋ ಫ್ರೀಕ್ವೆನ್ಸಿ ಇದೆ. ಅದರಲ್ಲಿ GPS ಅಲ್ಲಿ ಮೇಜರ್ ಫ್ರೀಕ್ವೆನ್ಸೀಸ್ ಏನಿರುತ್ತೆ ಸರ್? L1, L2, L5, 1500, 1200, 1700 ಮೆಗಾ ಹರ್ಟ್ಸ್. ಸರ್ ವೇವ್ ಲೆಂತ್ ಕೂಡ ನೆನ್ಪಿಡ್ಬೇಕಾ? ಎಸ್, ಯಾಕಂತಂದ್ರೆ ಇದು ಒಂದು ಮಾಡೆಲ್ ಸಾಫ್ಟ್ವೇರ್ ಇದು ಇಡೀ ಜಗತ್ತಲ್ಲಿ. ಒಂದು ಮಾಡೆಲ್ ಟೆಕ್ನಾಲಜಿ ಇದು, ರೈಟ್? GPS ಅನ್ನೋದು. ಇವನ್ ನಮ್ಮ ಮೊಬೈಲ್ ಅಲ್ಲಿ ಕೂಡ GPS ಯೂಸ್ ಮಾಡ್ತೀವಿ, ರೈಟ್? ಈ ಒಂದು ಜಸ್ಟ್ ಈ ಫ್ರೀಕ್ವೆನ್ಸಿ ಎಕ್ಸಾಮ್ ಓರಿಯೆಂಟೆಡ್ ನೆನ್ಪಿಟ್ಕೊಳ್ಳೋಣ. 1500 ಅಲ್ಲಿ 19 ಸೆಂಟಿಮೀಟರ್ ವೇವ್ ಲೆಂತ್ ಇರುತ್ತೆ, ರೈಟ್? 12ರಲ್ಲಿ ಬಂದ್ಬಿಟ್ಟು 1200 ಹರ್ಟ್ಸ್ ಅಲ್ಲಿ ಬಂದ್ಬಿಟ್ಟು 24 ಇರುತ್ತೆ. 1100ರಲ್ಲಿ 25 ಇರುತ್ತೆ. ಓಕೆ, ಜಸ್ಟ್ ನನ್ಗೇನ್ರಿ, ಎಕ್ಸಾಮ್ ಅಲ್ಲಿ MCQs ಅಲ್ಲಿ ಎಲಿಮಿನೇಷನ್ ಆದ್ರೆ ಸಾಕಲ್ವಾ, ರೈಟ್? ಅಲ್ಟಿಮೇಟ್ಲಿ ವಿ ಆರ್ ಹಂಟಿಂಗ್ ಫಾರ್ ದ ಮಾರ್ಕ್ಸ್, ರೈಟ್? ಇದನ್ನ ಇಟ್ಕೊಂಡು ನಾನು ಒಬ್ಬ ಸ್ಯಾಟಲೈಟ್ ಸೈಂಟಿಸ್ಟ್ ಆಗ್ಬೇಕು ಅಂತ ಅಲ್ಲ, ರೈಟ್? ಒಂದು ಬೇರ್ ಮಿನಿಮಮ್ and also getting the marks. Why carrier is very important? So survey grade receivers can use the carrier phase observation. ಇದರಿಂದ GNSS ಆಗಲಿ, RTKs ಆಗಲಿ, CORS ಆಗಲಿ ಕರೆಕ್ಷನ್ಸ್, ಹೈ ಲೆವೆಲ್ ಕರೆಕ್ಷನ್ಸ್ ಆಗುತ್ತೆ. ಅದರಿಂದ ನನಗೆ ಆಕ್ಯುರಸಿ ಏನ್ ಸಿಗುತ್ತೆ ಡಿಯರ್ ಫ್ರೆಂಡ್ಸ್? ಸೆಂಟಿಮೀಟರ್ ಲೆವೆಲ್ ಆಕ್ಯುರಸಿ ಸಿಗುವಂತಹ ಸಾಧ್ಯತೆಗಳಿರ್ತವೆ, ರೈಟ್? ಹೆನ್ಸ್ better carrier waves is very important to get the information to the rovers. Okay, receivers, carrier phase, precise measurement, high precision positioning, and RTK, real time kinematics. ಸೊ ಈ ಒಂದು ಸ್ಯಾಟಲೈಟ್ ಇಂದ ಸಿಗ್ನಲ್ ಆಗಿ ಬಂದು ಒಂದು ರೋವರ್ ಆ ರಿಸೀವರ್ ಗೆ ಬರುತ್ತೆ ಅಂದ್ರೆ ಇನ್ ಬಿಟ್ವೀನ್ ಏನೇನಿದೆ ನೋಡಿ. ಒಂದು ಕೆರಿಯರ್ ಇದೆ, ರೈಟ್? ಕೆರಿಯರ್ ಪ್ಲಸ್ ಅದಾದ್ಮೇಲೆ ರೇಂಜಿಂಗ್ ಕೋಡ್ಸ್ ಅಂತ ಬರುತ್ತೆ, ನ್ಯಾವಿಗೇಷನ್ ಮೆಸೇಜ್ ಅಂತ ಬರುತ್ತೆ, ರೈಟ್? ಇವುಗಳೆಲ್ಲ ಕೂಡಿದ ಮೇಲೆ ನಮ್ಗೆ ಇನ್ಫಾರ್ಮೇಶನ್ ಬರುತ್ತೆ. ಸರ್ ರೇಂಜಿಂಗ್ ಕೋಡ್ ಅಂದ್ರೆ ಏನು? ಸರ್ ರೇಂಜಿಂಗ್ ಕೋಡ್, a carrier alone is not enough sir, because it uses special pseudo random noise code ಅಂತ ಹೇಳಿದೆ, ರೈಟ್? ನೆನಪಿದೆಯಾ ಇವಾಗ ಹೇಳಿದ ಮೇಲೆ? ಸರ್ ಇದು ಏನ್ ಮಾಡುತ್ತೆ ಇದು? ನೋಡಿ, ಸಿಂಪಲ್ ಇದೆ. ರೇಂಜಿಂಗ್ ಅಂದ್ರೆ ಹೇಳಿದೀನಿ ಆಲ್ರೆಡಿ. ರೇಂಜಿಂಗ್ ಅಂದ್ರೆ ಒಂದು ಡಿಸ್ಟೆನ್ಸ್, ರೈಟ್? ಸೊ ಅದು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ? ನಾನು ಹೇಳಿದೆ, ನನಗೆ ಟ್ರಾವೆಲ್ ಟೈಮ್ ಗೊತ್ತಿತ್ತು ಅಂದ್ರೆ ಐ ಕ್ಯಾನ್ ಫೈಂಡ್ ದ ರೇಂಜಿಂಗ್, ರೈಟ್? ಹೆಂಗೆ ಸರ್? ಟೈಮ್ ಇಂಟು ವೆಲಾಸಿಟಿ ಮಾಡಿದ್ರೆ ಮುಗಿತಲ್ವೇನ್ರಿ? ಇಂಟು ಡಿಸ್ಟೆನ್ಸ್ ಬರುತ್ತೆ ಈಕ್ವಲ್. ಸೊ ವೆಲಾಸಿಟಿ ಏನು? ವೆಲಾಸಿಟಿ ಆಫ್ ಲೈಟ್ ಮೈ ಡಿಯರ್ ಫ್ರೆಂಡ್. ಏನದು? 3 × 10⁸ ಮೀಟರ್ ಪರ್ ಸೆಕೆಂಡ್. ನಿಮ್ಗೆ ಟೈಮ್ ಗೊತ್ತಿರುತ್ತೆ, ಇಂಟು ಮಾಡಿದ್ರೆ ಮುಗೀತಲ್ವಾ, ಡಿಸ್ಟೆನ್ಸ್ ಬರುತ್ತೆ. ಸಿಂಪಲ್. ಸರ್ ಇದು ಎಲ್ಲೋ ಯೂಸ್ ಮಾಡಿದ್ವಿ ಸರ್ ಒಂದು ಪ್ರಿನ್ಸಿಪಲ್ ಅಲ್ಲಿ. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಇದು ಒಂದು ರೇಂಜ್ ಬಂತು, ನಿಮ್ಗೆ ಇದೊಂದು ರೇಂಜ್ ಬಂತು, ಇಲ್ಲೊಂದು ರೇಂಜ್ ಬಂತು, ಇಲ್ಲೊಂದು ರೇಂಜ್ ಬಂತು. ಅಲ್ಟಿಮೇಟ್ಲಿ ಐ ಆಮ್ ಗೆಟಿಂಗ್ ಅ ಇಂಟರ್ಸೆಕ್ಷನ್ ಪಾಯಿಂಟ್, ರೈಟ್? That intersection point is nothing but a position, GPS position, ಅದು accurate position. ಅದು ಈ ಒಂದು ಪ್ರಿನ್ಸಿಪಲ್ಗೆ ಏನೋ ಅಂತಾರೆ ಅಂತ ಹೇಳಿದ್ದೆ, ನೆನಪಿದೆಯಾ? ಟ್ರೈಲ್ಯಾಟರೇಷನ್ ಪ್ರಿನ್ಸಿಪಲ್, ರೈಟ್? ಟ್ರೈಲ್ಯಾಟರೇಷನ್ ಪ್ರಿನ್ಸಿಪಲ್. ಇವಾಗ ಹೇಳಿ ನನಗೆ, ವಾಟ್ ಡೂ ರೇಂಜಿಂಗ್ ಕೋಡ್ಸ್ ಡೂ? ರೇಂಜಿಂಗ್ ಕೋಡ್ಸ್ allows the receiver to identify the satellite, measure the signal travel time. ಅದರಿಂದ I'll try to find the pseudo range. ಇದೆಲ್ಲ ಆದ್ಮೇಲೆ ನಂಗೆ ಐ ಕ್ಯಾನ್ ಡಿಫ್ರೆನ್ಶಿಯೇಟ್ ಆರ್ ಡಿಸ್ಟಿಂಗ್ವಿಶ್ ದ ಸಿಗ್ನಲ್ಸ್ ಫ್ರಮ್ ಡಿಫ್ರೆಂಟ್ ಸ್ಯಾಟಲೈಟ್ಸ್. ಹೆಂಗಿದು ವರ್ಕ್ ಆಗುತ್ತೆ ನೋಡಿ. ಸ್ಯಾಟಲೈಟ್ ಜನರೇಟ್ ಯೂನಿಕ್ ಕೋಡ್ಸ್. ಹೇಳಿದೆ ನಾನು, ಪ್ರತಿಯೊಂದು ಸ್ಯಾಟಲೈಟ್ಗೆ ಅದರದ್ದೇ ಆದಂತ ಒಂದು ಯೂನಿಕ್ ಕೋಡ್ ಇರುತ್ತೆ. ಹೌದು, ಕಳಿಸ್ತು, ರಿಸೀವರ್ಗೆ ಬಂತು, ಆ ಕೋಡ್ ಅನ್ನ ರೆಪ್ಲಿಕೇಟ್ ಮಾಡುತ್ತೆ, ಕಂಪೇರ್ ಮಾಡುತ್ತೆ, ಇನ್ನೊಂದು ಜನರೇಟ್ ಕೋಡ್ ಮಾಡುತ್ತೆ. ಅಲ್ಲಿಂದ ನನಗೆ ಟೈಮ್ ಡಿಲೇ ಗೊತ್ತಾಗುತ್ತೆ. ಆ ಟೈಮ್ ಇಂದ ನಾನು ಡಿಸ್ಟೆನ್ಸ್ ಕಂಡುಹಿಡಿತೀನಿ, ರೇಂಜ್ ಕಂಡುಹಿಡಿತೀನಿ. ದ್ಯಾಟ್ ಈಸ್ ನಥಿಂಗ್. ಇಲ್ಲಿ ಏನಂತಾರೆ? ಸೂಡೋ ರೇಂಜ್ ಅಂತಾರೆ. ಸರ್ ಈ GPS ಅಲ್ಲೂ ಏನಾದ್ರೂ ಕೋಡ್ಸ್ ಇದೆಯಾ? ಈ ಕೋಡ್ಸ್ ಅಲ್ಲಿ ಸಬ್ ಕೋಡ್ಸ್ ಏನಾದ್ರೂ ಇದೆಯಾ? ಎಸ್ ಮೈ ಡಿಯರ್ ಫ್ರೆಂಡ್ಸ್ ಇದೆ. ನಂಬರ್ 1 C&A ಕೋಡ್, 2 P ಕೋಡ್, 3 ಮಾಡರ್ನ್ ಸಿಗ್ನಲ್ಸ್. ಸೊ C&A ಕೋಡ್ ಅಂದ್ರೆ ಏನು? ಕೋರ್ಸ್ ಅಂಡ್ ಅಕ್ವಿಸಿಷನ್ ಕೋಡ್. ಸರ್ ಮುಂಚೆ ಇದು ಸಿವಿಲಿಯನ್ GPS ಸರ್ವಿಸ್ ಅಲ್ಲಿ ಯೂಸ್ ಮಾಡ್ತಿದ್ರು. ಯಾವುದರಲ್ಲಿ? L1 ಫ್ರೀಕ್ವೆನ್ಸಿಯಲ್ಲಿ ಬೇಸಿಕ್ ಗೆ ಯೂಸ್ ಮಾಡ್ತಿದ್ರು. ಬಟ್ ಇವಾಗ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಎಸ್, ಬಟ್ ಅಡ್ವಾನ್ಸ್ಡ್ ವರ್ಷನ್ ಕೋಡ್ ಇದೆ, ದಟ್ ಇಸ್ ಕಾಲ್ಡ್ P ಕೋಡ್, ದಟ್ ಇಸ್ ಕಾಲ್ಡ್ ಪ್ರಿಸೈಸ್ ಕೋಡ್.
This is more precise than CA code. ಇದೊಂದು ಪ್ರಿಸೈಸ್ GPS ರೇಂಜಿಂಗ್ಗೋಸ್ಕರ ಯೂಸ್ ಮಾಡ್ತಾರೆ. If there are any spoofing kind of activities, I mean any kind of fraudulent activities ಇದ್ರೆ I'll be using PY code. ಓಕೆ, ಅರ್ಥ ಆಯ್ತಾ? ಮತ್ತೆ ಇರುವಂತಹ ಎಲ್ ಬ್ಯಾಂಡ್ಸ್ ಅಲ್ಲೇ ವೇರಿಯಸ್ ಕಾಂಬಿನೇಷನ್ ಕೋಡ್ಸ್ಗಳು ಇರಬಹುದು. ಮಾಡರ್ನ್ ಸಿಗ್ನಲ್ಸ್ ಎಕ್ಸಾಂಪಲ್ L2C ಕೋಡ್, L5 ಕೋಡ್. ಅರ್ಥ ಆಯ್ತಾ? ಕೋಡ್ಸ್ ಅಲ್ಲಿನೇ ಟೈಪ್ಸ್ ಏನಾದ್ರು ಇದೆಯಾ? ಎಸ್ ಇದೆ. CA ಕೋಡ್, P ಕೋಡ್, PY ಕೋಡ್, ಮಾಡರ್ನ್ ಸಿಗ್ನಲ್ಸ್ ಕೋಡ್ಸ್, ರೈಟ್? ಸೊ ಇವಾಗ ಹೇಳಿ ನಂಗೆ, ಕ್ಯಾರಿಯರ್ ಫ್ರೀಕ್ವೆನ್ಸಿ ಸಿಗ್ನಲ್ಸ್ ಏನೇನಿರುತ್ತೆ? L1, L2, L5. ಕೆರಿಯರ್ ಫ್ರೀಕ್ವೆನ್ಸಿ ಓಕೆ, ಆದ್ರೆ ಕೋಡ್ಸ್ ಎರಡು ಸೇಮಾ? ನೋ. ಈ ಕೋಡ್ಸ್ ಅಲ್ಲೇ ಟೈಪ್ಸ್ ಬೇರೆ ಇದೆ. CA ಕೋಡ್, PY ಕೋಡ್, LTC ಕೋಡ್, ರೈಟ್? ಸೊ ರೇಂಜಿಂಗ್ ಕೋಡ್ ಆಯ್ತು, ಕ್ಯಾರಿಯರ್ಸ್ ಆಯ್ತು, ಇವಾಗ ನ್ಯಾವಿಗೇಷನ್ ಮೆಸೇಜ್. ಸರಿ, ಏನಿದು ನ್ಯಾವಿಗೇಷನ್ ಮೆಸೇಜ್? ನೋಡಿ, ನ್ಯಾವಿಗೇಷನ್ ಮೆಸೇಜ್ ಅಂದ್ರೆ this message carry the information that helps the receiver to understand the satellite system and its information, then to calculate its position. Very good. ಸರ್, ಏನೋ ಇನ್ಫಾರ್ಮೇಶನ್ ಅಂತೀರಾ? What is that information? What are those informations? Number 1, epimeries. Number 2, satellite clock information. 3, satellite health. 4th, almanac. ಸರ್, ಏನಿದು ಲಿಟಲ್ ಕನ್ಫ್ಯೂಸಿಂಗ್ ಟೆಕ್ನಿಕಲ್ ವರ್ಡ್ಸ್ ಹೇಳ್ತಾ ಇದ್ದೀರಾ? ಎಪಿಮೆರೀಸ್ ಅಂತೆ, ಆಲ್ಮ್ಯಾನಕ್ ಅಂತೆ. ಬೇರೆ ಎರಡು ಈಸಿ ಆಗಿದೆ, ಬಟ್ ಇಲ್ಲಿ ಕನ್ಫ್ಯೂಷನ್ ಇದೆ. ಎಸ್, ಐ ಆಮ್ ಹಿಯರ್ ಟು ಸಾಲ್ವ್ ದಟ್ ಸೊಲ್ಯೂಷನ್. ನೋಡಿ, ಎಪಿಮೆರೀಸ್ ಅಂದ್ರೆ ಏನ್ ಗೊತ್ತಾ? ಸ್ಯಾಟಲೈಟ್ ಆರ್ಬಿಟಲ್ ಇನ್ಫಾರ್ಮೇಶನ್. ಹೇಳಿ, ಸ್ಯಾಟಲೈಟ್ ಆರ್ಬಿಟಲ್ ಇನ್ಫಾರ್ಮೇಶನ್. ಇಲ್ಲಿ ನಂಬರ್ ಆಫ್ ಸ್ಯಾಟಲೈಟ್ಸ್ ಇಂಪಾರ್ಟೆಂಟ್. ಒಂದ್ ವೇಳೆ ಸಿಂಗಲ್ ಇತ್ತು ಅಂದ್ರೆ ದಟ್ ಈಸ್ ಕಾಲ್ಡ್ ಎಪಿಮೆರೀಸ್. ವೆರಿ ಇಂಪಾರ್ಟೆಂಟ್. ಒಂದು ವೇಳೆ ಕಾನ್ಸ್ಟಲೇಷನ್, ಐ ಮೀನ್ ನಂಬರ್ ಆಫ್ ಸ್ಯಾಟಲೈಟ್ಸ್ ಇನ್ ದ ಕಾನ್ಸ್ಟಲೇಷನ್ಸ್ ಇತ್ತು ಅಂದ್ರೆ ಅದು ಬಂದ್ಬಿಟ್ಟು ಅಲ್ಮ್ಯಾನಕ್. ಅರ್ಥ ಆಯ್ತೇನ್ರಿ? ರೈಟ್? A satellite orbital information of one single satellite is called epimeries, right? A satellite orbital information of multiple satellite systems of a constellation is called as almanac. ಅರ್ಥ ಆಯ್ತೇನ್ರಿ? ಸೇಮ್ ಅದೇ ಇದೆ ಇಲ್ಲಿ. ಓಕೆ, ಎಸ್. ಎಪಿಮೆರೀಸ್ ಅಂದ್ರೆ ಏನ್ರಿ? ಪರ್ಟಿಕ್ಯುಲರ್ ಆರ್ಬಿಟ್ ಬಗ್ಗೆ ಹೇಳುತ್ತೆ. ಆಲ್ಮನಕ್ ಅಂದ್ರೆ ಒಂದು ಕಾನ್ಸ್ಟಲೇಷನ್, ನಂಬರ್ ಆಫ್ ಸ್ಯಾಟಲೈಟ್ಸ್ ಬಗ್ಗೆ ಹೇಳುತ್ತೆ. ಡಯಾಗ್ರಾಮ್ ಅಬ್ಸರ್ವ್ ಮಾಡಿ, ಕಾನ್ಸಂಟ್ರೇಟ್ ಆನ್ ದ ಇಮೇಜಸ್, ಯು ವಿಲ್ ಫೈಂಡ್ ದ ಮೈನ್ಯೂಟ್ ಡಿಫರೆನ್ಸಸ್. ಇವಾಗ ಹೇಳಿ, ಆಲ್ ತ್ರೀ ಟುಗೆದರ್. GPS ಸಿಗ್ನಲ್ ಅಂದ್ರೆ ಏನ್ ಹೇಳ್ರಿ? ಕೆರಿಯರ್ ಇರುತ್ತೆ, ಆಮೇಲೆ ಕೋಡ್ಸ್ ಇರ್ತವೆ, ನ್ಯಾವಿಗೇಷನ್ ಮೆಸೇಜ್ ಇರುತ್ತೆ, ಅದರಲ್ಲಿ ಏನೇನಿದೆ? ಎಪಿಮೆರೀಸ್, ಕ್ಲಾಕ್ ಇನ್ಫಾರ್ಮೇಶನ್, ಸ್ಯಾಟಲೈಟ್ ಹೆಲ್ತ್ ಅಂಡ್ ಆಲ್ಮ್ಯಾನಕ್, ರೈಟ್? ಸೊ ಇವಾಗ ನೀವೇನ್ ಮಾಡಿ ಅಂದ್ರೆ ಇದನ್ನ ಅರ್ಥ ಮಾಡ್ಕೊಂಡು ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. GPS ಸ್ಯಾಟಲೈಟ್ ಇದೆ, ಹೌದು. ಅಲ್ಲಿ ಒಂದು ಟೋಟಲ್ 3 ಕಾಂಪೊನೆಂಟ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ವಾಟ್ ಆರ್ ದೋಸ್ 3? ಕ್ಯಾರಿಯರ್, ಕೋಡ್ ಅಂಡ್ ನ್ಯಾವಿಗೇಷನ್, ಹೌದು. ಥ್ರೂ ಸ್ಪೇಸ್ ಟ್ರಾವೆಲ್ ಆಗುತ್ತೆ, ನೋಡಿ ಆಗ್ತಾ ಇದೆ. GPS receiver receive the signals, ನೋಡಿ receiver receives the signals. It will identify the satellite PRN code, ಹೌದು. PRN ಕೋಡ್ ಬಂದಿರುತ್ತೆ, ಎಲ್ಲಿ ಬಂದಿರುತ್ತೆ? ಈ ರೇಂಜಿಂಗ್ ಕೋಡ್ಸ್ ಇಂದ ಬಂದಿರುತ್ತೆ, ಅದನ್ನ ನೋಡುತ್ತೆ. ಅದರಿಂದ ಟ್ರಾವೆಲ್ ಟೈಮ್ ಕ್ಯಾಲ್ಕುಲೇಟ್ ಮಾಡುತ್ತೆ, ಅಂಡ್ ಅದರಿಂದ ಏನಾಗುತ್ತೆ? ನನಗೆ ರೇಂಜ್ ಕ್ಯಾಲ್ಕುಲೇಟ್ ಮಾಡ್ತೀನಿ, ಹೌದು. ಸೊ ಈ ಒಂದು ಇದರಿಂದ ನನಗೆ ಒಂದು ನ್ಯಾವಿಗೇಷನಲ್ ಡೇಟಾ ಕೂಡ ಇರುತ್ತೆ. ಹೇಳಿದ್ದೆ ನಾನು, ಇನ್ಫಾರ್ಮೇಶನ್ ಅಬೌಟ್ ದ ಸಿಸ್ಟಮ್, ಸ್ಯಾಟಲೈಟ್, ಸೊ ಅಂಡ್ ಸೊ, ಸೊ ಅಂಡ್ ಸೊ. 4 ಡೇಟಾ ಹೇಳಿದೆ ನಾನು, 4 ಇನ್ಫಾರ್ಮೇಶನ್ಸ್. ಇದು ಒಂದರದಾದ್ರೆ ಇದು ಇದೇ ತರ ಮಲ್ಟಿಪಲ್ ಸ್ಯಾಟಲೈಟ್ಸ್ ಇಂದ ಕೂಡ ನಾನು ಕಲೆಕ್ಷನ್ ಮಾಡ್ತೀನಿ ಡೇಟಾಸ್ ನ. ಮಾಡಿದ್ಮೇಲೆ ಐ ವಿಲ್ ಬಿ ಅಪ್ಲೈಯಿಂಗ್ ದ ಪ್ರಿನ್ಸಿಪಲ್ ಕಾಲ್ಡ್ ಆಸ್ ಟ್ರೈಲಾಟ್ರೇಷನ್ ಪ್ರಿನ್ಸಿಪಲ್ ಟು ಗೆಟ್ ವಾಟ್ಸ್? ಟು ಗೆಟ್ intersecting point. That intersecting point is nothing but that position, alvenri. Thereby I'll be getting a broad position called as x, y, z.
ಎಕ್ಸ್ ಈಸ್ ಕಾಲ್ಡ್ as ಲ್ಯಾಟಿಟ್ಯೂಡ್, ಲಾಂಗಿಟ್ಯೂಡ್ ಅಂಡ್ ಹೈಟ್ ಅಥವಾ ಆಲ್ಟಿಟ್ಯೂಡ್. ಅರ್ಥ ಆಯ್ತೇನ್ರಿ? ನೋಡಿ, ಈ ಒಂದು ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಹೈಟ್ ಕಂಡುಹಿಡಿಯಕ್ಕೆ ಏನೇನಿದೆ ಅಂತ ನೋಡಿ ಅದ್ರ ಹಿಂದ್ಗಡೆ. ಸೊ ನೆಕ್ಸ್ಟ್, ಕೋಡ್ ಮತ್ತೆ ಕೆರಿಯರ್ ಫೇಸ್ ಡಿಫ್ರೆನ್ಸ್ ತಿಳ್ಕೊಳ್ಳಿ. ಕೋಡ್ ಮೆಜರ್ಮೆಂಟ್ ಇದ್ದಾಗ ಏನು ಬೆನಿಫಿಟ್ಸ್, ಬರೀ ಕೋಡ್ ಮೆಜರ್ಮೆಂಟ್ ಇದ್ದಾಗ ಏನು, ಕೆರಿಯರ್ ಫೇಸ್ ಮೆಜರ್ಮೆಂಟ್ಸ್ ಇದ್ದಾಗ ಏನು ನೋಡಿ. ಕೋಡ್ ಮೆಜರ್ಮೆಂಟ್ ಅಂದ್ರೆ ಏನಂದ್ರೆ ಇದು ಬೇಸ್ಡ್ ಆನ್ PRN ರೇಂಜಿಂಗ್ ಕೋಡ್ಸ್, ಇದು ಕೆರಿಯರ್ ವೇವ್. ಮೆಜರ್ಮೆಂಟ್ ಬಂದ್ಬಿಟ್ಟು ಕೋಡ್ ಡಿಲೇ, ಟೈಮ್ ಟ್ರಾವೆಲ್, ಆದ್ರೆ ಇದೊಂದು ಕೆರಿಯರ್ ಫೇಸ್. ಪ್ರಿಸಿಷನ್ ಲೋವರ್ ಇರುತ್ತೆ ಇಲ್ಲಿ, ಇದು ಮಚ್ ಹೈಯರ್. ಕೆರಿಯರ್ ವೇವ್ ಬಹಳ ಇಂಪಾರ್ಟೆಂಟ್. ಇಟ್ಸ್ ಅ ಮಾಡರ್ನ್, ಮುಂಚೆ ಕೋಡ್ಸ್ ಬಿಟ್ ಲೆವೆಲ್. ಇಟ್ ಇಸ್ ಯೂಸ್ಡ್ ಇನ್ ಕನ್ವೆನ್ಷನಲ್ ಪೊಸಿಷನಿಂಗ್, ಬಟ್ ನಾವ್ ಇಟ್ ಇಸ್ ಯೂಸ್ಡ್ ಇನ್ ಹೈ ಪ್ರಿಸಿಷನ್ ಸರ್ವೆ ಯೂಸ್ ಮಾಡ್ತಾ ಇದ್ದಾರೆ. ವರ್ಡಿಂಗ್ ಕೋಡ್ ರೇಂಜಿಂಗ್ ಇನ್ಫಾರ್ಮೇಶನ್, ಕೆರಿಯರ್ ಹೈಯರ್ ಪ್ರಿಸಿಷನ್ ಬೇಕು ಅಂದ್ರೆ, ರೈಟ್? ಸೊ ಇವಾಗ ಹೇಳಿ, ಸಿಗ್ನಲ್ ಸ್ಟ್ರಕ್ಚರ್ ಅಂದ್ರೆ ಮತ್ತು ಸಿಗ್ನಲ್ ಫ್ರೀಕ್ವೆನ್ಸಿ ಅಂದ್ರೆ ಸೇಮಾ? ನೋ ಮೈ ಡಿಯರ್ ಫ್ರೆಂಡ್. ಸ್ಟ್ರಕ್ಚರ್ ಅಂದ್ರೆ ಸಿಗ್ನಲ್ ಈಸ್ ಮೇಡ್ ಅಪ್ ಆಫ್ ವಾಟ್? ಆ ಸಿಗ್ನಲ್, ವಾಟ್ ಈಸ್ ದಟ್ ಸಿಗ್ನಲ್ ಇನ್ ಟರ್ಮ್ಸ್ ಆಫ್ ವ್ಯಾಲ್ಯೂ, ದಟ್ ಈಸ್ ಕಾಲ್ಡ್ ಸಿಗ್ನಲ್ ಫ್ರೀಕ್ವೆನ್ಸಿ. ಆದ್ರೆ ಸಿಗ್ನಲ್ ಸ್ಟ್ರಕ್ಚರ್ ಅಂದ್ರೆ ಬೇರೆ. ವಾಟ್ ಮೇಕ್ಸ್ ದ GPS ಸಿಗ್ನಲ್ ಅಂದ್ರೆ ಕೆರಿಯರ್, ಕೋಡ್ ಮತ್ತೆ ನ್ಯಾವಿಗೇಷನಲ್ ಡೇಟಾ, ಇವುಗಳನ್ನೆಲ್ಲ ಕಾಂಬಿನೇಷನ್ ಮಾಡಿದಾಗ ನನಗೆ ಸಿಗ್ನಲ್ ಸ್ಟ್ರಕ್ಚರ್ ಬರುತ್ತೆ. ವೆರಿ ಇಂಪಾರ್ಟೆಂಟ್. ಸಿಗ್ನಲ್ ಸ್ಟ್ರಕ್ಚರ್ MCQ ಅಲ್ಲಿ ಡೈರೆಕ್ಟ್ ಕೇಳ್ತಾರೆ. ಈ ಸಿಗ್ನಲ್ ಸ್ಟ್ರಕ್ಚರ್ ಕೆರಿಯರ್ ಅಂದ ತಕ್ಷಣ ನಿಮ್ಗೆ ನೆನಪಾಗುತ್ತೆ ಇವಾಗ L1, L2, L5. ಕೋಡ್ ಅಂದ್ರೆ PRN ರೇಂಜಿಂಗ್ ಕೋಡ್, ಕೋಡ್ ಡಿಲೇ. ನ್ಯಾವಿಗೇಷನ್ ಅಂದ್ರೆ ಎಪಿಮರೀಸ್, ಕ್ಲಾಕ್, ಇನ್ಫಾರ್ಮೇಶನ್, ಸ್ಯಾಟಲೈಟ್ ಹೆಲ್ತ್, ಆಲಮ್ಯಾನಕ್. ನೋಡಿ ಫ್ರೆಂಡ್ಸ್, ಸಪೋಸ್ ನಾನು ಸಿಗ್ನಲ್ ಸ್ಟ್ರಕ್ಚರ್ ಅಂತ ಬೇಸಿಕ್ಸ್ ಹೇಳಿದೆ, ನಿಮ್ಗೆ ಈ ಒಂದು ಸ್ಲೈಡ್ಸ್ ಅನ್ನ ಇಟ್ಟಿದ್ರೆ ಗ್ರಾಸ್ಪಿಂಗ್ ಬಹಳ ಕಷ್ಟ ಆಗಿರೋದು, ರೈಟ್? ಯಾಕಂದ್ರೆ ನಾನ್ ಟೆಕ್ನಿಕಲ್ ಸ್ಟೂಡೆಂಟ್ಸ್ಗೆ ಕಷ್ಟ ಆಗುತ್ತೆ ಅಂತ ಒಂದು ಉದ್ದೇಶಕ್ಕೋಸ್ಕರನೇ ನಾನು ಬೇಸಿಕ್ಸ್ ಹೇಳಿ ಮುಂದೆ ಹೋಗ್ತಾ ಇದ್ದೀನಿ. ಓಕೆ, ಎಸ್, even I feel very happy because your non-technical students are giving a very good feedbacks, right? So signal structure is a combination of carrier, code and navigational message. Okay, ಆದ್ರೆ ಸಿಗ್ನಲ್ ಫ್ರೀಕ್ವೆನ್ಸಿ ಅಂದ್ರೆ ಏನ್ರಿ? ಅದರದ್ದು ಒಂದು ಸಿಗ್ನಲ್ ಇದೆ ಅಂದ್ರೆ ಅದರದ್ದೇ ಆದಂತಹ ಒಂದು ಫ್ರೀಕ್ವೆನ್ಸಿ ಇದೆ ಇನ್ ಟರ್ಮ್ಸ್ ಆಫ್ ಹರ್ಡ್ಸ್, MHz, ಮೆಗಾಹರ್ಡ್ಸ್, ರೈಟ್? ನೋಡೋಣ, L1 ಗೆ ಏನಿದೆ ಸರ್, L2 ಗೆ ಏನಿದೆ, L3 ಗೆ ಏನಿದೆ ಸರ್, ವೇವ್ ಲೆಂತ್ ಇದೆ, ಏನದು ನೋಡೋಣ. ಜಸ್ ಈ ತರ ನಿಮಗೆ ಮೈಂಡ್ ಅಲ್ಲಿ ಬರ್ತಾ ಇರ್ಬೇಕು ಈ ತರ. ಓಕೆ, ಎಸ್, ಇವಾಗ ನೋಡಿ, GNSS ಸಿಗ್ನಲ್ ಫ್ರೀಕ್ವೆನ್ಸೀಸ್, GNSS ಸ್ಟ್ರಕ್ಚರ್ ಆಯ್ತು, ಸಿಗ್ನಲ್ ಸ್ಟ್ರಕ್ಚರ್ ಆಯ್ತು. ವಿ ಹ್ಯಾವ್ ರೆಡ್ ಆಲ್ ಟೈಪ್ ಆಫ್ ಸ್ಟ್ರಕ್ಚರ್ಸ್. ನೌ ವಾಟ್? ನೌ ಸಿಗ್ನಲ್ ಫ್ರೀಕ್ವೆನ್ಸೀಸ್. ಸರ್, GPS ಸಿಗ್ನಲ್ ಫ್ರೀಕ್ವೆನ್ಸೀಸ್ ಅಂದ್ರೆ ಏನು ಸರ್? ಸರ್, ಅದರದ್ದೇ ಆದಂತ ಒಂದು ವ್ಯಾಲ್ಯೂ ಇದೆ, ಅದನ್ನ ತಿಳ್ಕೋಬೇಕು. ಬಿಕಾಸ್ ಸರ್, ಇದನ್ನ ನಂಬರ್ಸ್ ಎಲ್ಲ ತಿಳ್ಕೋಬೇಕಾ ಸರ್? ಎಸ್ ಮೈ ಡಿಯರ್ ಫ್ರೆಂಡ್ಸ್, ಬಿಕಾಸ್ ಸಿಲೆಬಸ್ ಅಲ್ಲಿ ಇದೆ. ಆಸ್ ಐ ಆಲ್ವೇಸ್ ಟೆಲ್, ರೆಸ್ಪೆಕ್ಟ್ ದ ಸಿಲೆಬಸ್. ಸಿಲೆಬಸ್ ಬಿಟ್ಟು ಎಕ್ಸಾಮಿನರ್ ಬಿಟ್ಟು ಹೋಗಲ್ಲ, ಅವಾಗ ನಿಮ್ಗೆ ಈಸಿ ಆಗುತ್ತೆ. when the syllabus is very limited, you have the higher probability of success, provided you have done every kind of 360-degree analysis. Depth ಅಲ್ಲ ಅಥವಾ ಸರ್ಫೇಷಿಯಲ್? ಎಸ್, moderate surfacial as well as moderate depth. ಓಕೆ, ನೋಡಿ, GPS ಅಲ್ಲಿ ಸಿಗ್ನಲ್ಸ್ ಫ್ರೀಕ್ವೆನ್ಸೀಸ್ ಏನೇನ್ ಬರುತ್ತೆ ತಿಳ್ಕೋಬೇಕು. ಸರ್, L1, L2, L3 ನೆನ್ಪಿಟ್ಕೋಬೇಕು. L1, L2, L3. ಸರ್, ಫ್ರೀಕ್ವೆನ್ಸಿ ನೆನ್ಪಿಡ್ಬೇಕಾ? ಹೌದು, ಬಿಕಾಸ್ ಸಿಲೆಬಸ್ ಅಲ್ಲಿ ಇದೆ. 1500, 1200, 1100 ಈ ತರ ನೆನ್ಪಿಟ್ಕೊಳ್ಳಿ. ಸರ್, ಫ್ರೀಕ್ವೆನ್ಸಿ ಓದ್ತಾ ಇದ್ದೀನಿ ಅಂದ್ರೆ ನನಗೆ ವೇವ್ ಲೆಂತ್ ನೆನ್ಪಿಡ್ಬೇಕಾ? ಎಸ್ ಮೈ ಡಿಯರ್ ಫ್ರೆಂಡ್ಸ್, ಬಿಕಾಸ್ ಫ್ರೀಕ್ವೆನ್ಸಿ ಅಂಡ್
ವಾಟ್ ಫ್ರೀಕ್ವೆನ್ಸಿ ಆ್ಯಂಡ್ ವೇವ್ ಲೆಂತ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಅದರದ್ದೇ ಆದಂಥ ಒಂದು ವ್ಯಾಲ್ಯೂ ಇರುತ್ತೆ, ನೆನ್ಪಿಟ್ಕೋಬೇಕು. ವೇವ್ ಲೆಂತ್ ಏನು? 19 ಸೆಂಟಿಮೀಟರ್, 24 ಸೆಂಟಿಮೀಟರ್, 26 ಸೆಂಟಿಮೀಟರ್. ಸರ್ ಬಹಳ ಲೋಡ್ ಆಗುತ್ತೆ ಸರ್ ಡೇಟಾ, ಐ ಕಾಂಟ್ ಡೂ ಎನಿಥಿಂಗ್. ಓಕೆ ರೈಟ್. ಈ ಎಕ್ಸಾಮ್ ಅಲ್ಲಿ ಒನ್ ಸ್ಟೆಪ್ ಯಾರು ಎಫರ್ಟ್ ಹಾಕ್ತಾರೆ ಅವರೇ ಗೆಲ್ಲೋದು. ಎಸ್, ಪ್ಲೀಸ್ ರೀಡ್ ಇಟ್ ಮಲ್ಟಿಪಲ್ ಟೈಮ್ ನೋಡಿ. ನೆನ್ಪಿಟ್ಕೋಬೇಕು ಅಂತ ಏನು ಇಲ್ಲಿ ರೂಲ್ಸ್ ಇಲ್ಲ. ಎಕ್ಸಾಮ್ ಅಲ್ಲಿ MCQ ಅಲ್ಲಿ ನೀವು ಸ್ವಲ್ಪ ಆಪ್ಷನ್ ಎಲಿಮಿನೇಷನ್ ಮಾಡುವಷ್ಟು ಎಬಿಲಿಟಿ ಬಂತು ಅಂದ್ರೆ ಸಾಕ್ರಿ ನಿಮ್ಗೆ. ಓಕೆ, ಆಪ್ಷನ್ ಎಲಿಮಿನೇಷನ್ ಬಹಳ ಇಂಪಾರ್ಟೆಂಟ್ ರೀ ಅದು. ಇದನ್ನ ಬಹಳ ಎಕ್ಸಾಮ್ ಅಲ್ಲಿ ಏನ್ ಅನ್ಕೊಂತೀವಿ, ಇವೆಲ್ಲ ಎಕ್ಸಾಕ್ಟ್ ನೆನ್ಪಿಡೋಕ್ ಟ್ರೈ ಮಾಡ್ತೀರ ಒಬ್ಬೊಬ್ರು. ಆತರ ಮಾಡಬೇಡಿ. ಎಕ್ಸಾಮ್ ಅಲ್ಲಿ ಎಲಿಮಿನೇಷನ್ ಆಗಕ್ ಟ್ರೈ ಮಾಡಿ. 1500 ಇದೆ, L1 ಗೆ ಏನ್ ಕೊಡ್ತಾರೆ? 1600 ಸಮಥಿಂಗ್ ಕೊಡ್ತಾರೆ, ಮುಗೀತು. ಅದು ತಪ್ಪಂತ ಅನ್ಕೊಂಡ್ಬಿಡ್ಬೇಕು ನೀವು. ಆ ತರ ಹೇಳ್ತಾ ಇದ್ದೀನಿ ನಾನು. ನನಗೆ 1575.42 ನೆನ್ಪಿಡ್ರಿ ಅಂತ ಹೇಳ್ತಾ ಇಲ್ಲ ನಾನು. ಅರ್ಥ ಆಯ್ತೇನ್ರಿ? ಎಸ್ ಸರ್. ಗ್ಲೋನಾಸ್ಗೂ ಏನಾದ್ರೂ ಇದೆಯೇನ್ರಿ? ಹೌದು ಇದೆ. L1 ಇದೆ, L2 ಇದೆ. ಆದ್ರೆ GPS ಅಲ್ಲಿ L5 ಒಂದು ಎಕ್ಸ್ಟ್ರಾ ಇದೆ ಸರ್, ಇಲ್ಲಿ L5 ಇಲ್ಲ. ಸರ್ ಫ್ರೀಕ್ವೆನ್ಸಿ ಸರ್ 1600 ಅಂತೆ, K ಇಂಟು ಸಮಥಿಂಗ್ 0.5 ಅಂತೆ. ಇಲ್ಲ 1200 ಅಂತೆ ಪ್ಲಸ್ K ಇಂಟು 0.4 ಅಂತೆ. 18ರಿಂದ 19, 24ರಿಂದ 24.8 ಇದೆ ಅಂತೆ. ಓಕೆ, ನೆನ್ಬಿಡ್ಬೇಕಾ? ಎಸ್, ಲೈಟ್ ಆಗಿ ಜಸ್ಟ್ ಈ ಒಂದು ಸ್ಲೈಡ್ ಬಹಳ ಬಹಳ ಟಫ್ ಆಗುತ್ತೆ. ಇವನ್ ಐ ಆಮ್ ಫೀಲಿಂಗ್ ಟಫ್. ಬಟ್ MCQ ಅಲ್ಲಿ ಸಾಲ್ವ್ ಮಾಡುವಂತ ಟ್ಯಾಕ್ಟಿಕ್ಸ್ ಒಬ್ಬೊಬ್ರದ್ದು ಅವ್ರದ್ದೇ ಆದಂತ ಒಂದು ವಿಷನ್, ಪೆರಿಫರಲ್ ವಿಷನ್ಸ್ ಇರುತ್ತೆ ಈ ಒಂದು ಡೇಟಾಗಳಿಗೆ ಎಲಿಮಿನೇಷನ್ ಮಾಡಕ್ಕೆ. ಅದನ್ನ ಯೂಸ್ ಮಾಡ್ಕೊಳ್ಳಿ. ಗೆಲಿಲಿಯೋಗೂ ಫ್ರೀಕ್ವೆನ್ಸಿಸ್ ಇದೆಯಾ ಸರ್? ಎಸ್ ಇದೆ ಸರ್. E1, E5A, E5B, E6. Very important, dear friends. So number, of course, 1500, 1100, 1200, 1270. Okay. ಎವ್ರಿ ಕೈಂಡ್ ಆಫ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ ಇವರು ಎಲ್ಲ ಬ್ಯಾಂಕ್ಗಳನ್ನ. ಸರ್ ನಾವಿಕ್ ಕೂಡ ಓದ್ಬೇಕಾ ನಾವು? ಎಸ್. ಯಾಕೆ? ಸಿಲೆಬಸ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಕೊಟ್ಟಿದ್ದಾರೆ. ನಾನು ಇವಾಗ ಲಾಸ್ಟ್ ಅಲ್ಲಿ ಡಿಕೋಡ್ ಮಾಡ್ತೀನಿ ಏನೇನು ಕಂಪ್ಲೀಟ್ ಮಾಡ್ತೀವಿ ಅಂತ. ಸರ್ ನಾವಿಕ್ ಅಲ್ಲಿ ನೆನ್ಪಿಟ್ಕೋಬೇಕಾ ಸರ್? ಎಸ್ ಮೈ ಡಿಯರ್ ಫ್ರೆಂಡ್ಸ್. ಯಾಕೆ ಅಂತ ಹೇಳ್ತೀನಿ ನೋಡಿ. ಇವನ್ UPSC ಯಲ್ಲೂ ಕೂಡ ಪ್ರಿಲಿಮ್ಸ್ ಅಲ್ಲಿ ಕೇಳಿದ್ದಾರೆ. ರೈಟ್, UPSC ಪ್ರಿಲಿಮ್ಸ್ ಅದರಲ್ಲಿ ಕೇಳಿದರೆ. ಓಕೆ, ಅದರಲ್ಲಿ 2 ಟೈಪ್ಸ್ ಆಫ್ ಬ್ಯಾಂಡ್ಸ್ ಇರುತ್ತೆ. ಒಂದು L5 ಬ್ಯಾಂಡ್, ಒಂದು S ಬ್ಯಾಂಡ್. L5 ಏನು ನಾರ್ಮಲ್ ಇದು ನೆನ್ಪಿರುತ್ತೆ ನಿಮ್ಗೆ 1176 ಅಂತ. ಆದ್ರೆ S ನೆನ್ಪಿಟ್ಕೊಳ್ಳಿ 2500 ಅಂತ ನೆನ್ಪಿಟ್ಕೊಂಡ್ಬಿಡಿ. ವೇವ್ ಲೆಂತ್ ಇಷ್ಟಿದ್ರೆ ಇದಕ್ಕೆ ವೇವ್ ಲೆಂತ್ ಇಷ್ಟಿದೆ. ಆದ್ರೆ ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರೆ ಸರ್? L5 ಇಂದ ಏನ್ ಯೂಸ್ ಇದೆ ಸರ್? ಸ್ಟ್ಯಾಂಡರ್ಡ್ ಪೊಸಿಷನಿಂಗ್ ಸರ್ವಿಸಸ್ ಗೊತ್ತಾಗುತ್ತೆ. ಎಸ್ ಇಂದ ಏನ್ ಗೊತ್ತಾಗುತ್ತೆ ಸರ್? ಎಸ್ ಇಂದ ರಿಸ್ಟ್ರಿಕ್ಟೆಡ್ ಸರ್ವಿಸಸ್. ಎಕ್ಸಾಮ್ ಅಲ್ಲಿ ಕೇಳ್ತಾರೆ ನೋಡಿ. ಯಾವುದೇ ಒಂದು ಟೆಕ್ನಾಲಜಿ ಆಗಲಿ 2 ಟೈಪ್ಸ್ ಯೂಸ್ ಮಾಡ್ತಾರೆ ಮೈ ಡಿಯರ್ ಫ್ರೆಂಡ್ಸ್. ಏನದು? ನಂಬರ್ 1 ಬಂದ್ಬಿಟ್ಟು ಸಿವಿಲಿಯನ್ ಪರ್ಪಸ್ಗೆ, ಹೌದಲ್ವಾ? ಸಿವಿಲಿಯನ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಡಿಫೆನ್ಸ್ ಪರ್ಪಸ್ಗೆ. ರೈಟ್, ಇಲ್ಲಿ ಏನಾಗ್ತಾ ಇದೆ, ಈ IRNSS ನ ಸಿವಿಲಿಯನ್ಸ್ಗೋಸ್ಕರ L5 ಬ್ಯಾಂಡ್ ಯೂಸ್ ಮಾಡ್ತಾ ಇದ್ದಾರೆ. ದಟ್ ಈಸ್ ಕಾಲ್ಡ್ SPS, ಸ್ಟ್ಯಾಂಡರ್ಡ್ ಪೊಸಿಷನಿಂಗ್ ಸರ್ವಿಸ್. ವೆರಾಸ್ ಡಿಫೆನ್ಸ್ ಅದರಲ್ಲಿ S ಬ್ಯಾಂಡ್ ಯೂಸ್ ಮಾಡ್ತಾ ಇದ್ದಾರೆ, ವಿಚ್ ಈಸ್ ರಿಸ್ಟ್ರಿಕ್ಟೆಡ್ ಸರ್ವಿಸಸ್ ಆಗಿದೆ. ಯಾಕಂದ್ರೆ ಇಟ್ಸ್ ಹೈಲಿ ಎನ್ಕ್ರಿಪ್ಟೆಡ್ ಡೇಟಾ ಇರುತ್ತೆ. ಇದು ಇಟ್ ಈಸ್ ಓನ್ಲಿ ಯೂಸ್ಡ್ ಫಾರ್ ದ ಡಿಫೆನ್ಸ್ ಪರ್ಪಸ್. ಓಕೆ, ಅರ್ಥ ಆಯ್ತೇನ್ರಿ? ದಟ್ಸ್ ವೈ ನೆನ್ಪಿಟ್ಕೋಬೇಕು. ಸೊ ಇವಾಗ ಹೇಳಿ ನನಗೆ ಎಷ್ಟು ಮಲ್ಟಿಪಲ್ ಫ್ರೀಕ್ವೆನ್ಸಿ ಇದೆ ಮೈ ಡಿಯರ್ ಫ್ರೆಂಡ್ಸ್. GPS ಇದೆ, ಗ್ಲೋನಾಸ್ ಇದೆ, ಗೆಲಿಲಿಯೋ ಇದೆ, ನ್ಯಾವಿಕ್ ಇದೆ. ಅವ್ರದೇ ಆದಂತಹ ಫ್ರೀಕ್ವೆನ್ಸೀಸ್ ಇದಾವೆ, ಸಿಗ್ನಲ್ ಫ್ರೀಕ್ವೆನ್ಸೀಸ್ ಇದೆ. ರೈಟ್, ಇವುಗಳನ್ನೆಲ್ಲ ಮಲ್ಟಿಪಲ್ ಫ್ರೀಕ್ವೆನ್ಸಿ ಇರೋ ಕಾರಣದಿಂದ ನಮಗೆ ಅಕ್ಯುರಸಿ ಇನ್ಕ್ರೀಸ್ ಆಗುತ್ತೆ, ಎರರ್ಸ್ಗಳ ಕಡಿವಾಣ ಕಮ್ಮಿ ಆಗುತ್ತೆ. ರೈಟ್, increases reliability, which is very very essential for RTK precise serving ಗೋಸ್ಕರ. ರೈಟ್, ಟೇಬಲ್ ಬೇಕಾ ನಿಮ್ಗೆ? ಎಸ್, ಇಲ್ಲಿದೆ ನೋಡ್ಕೊಳ್ಳಿ. ಪ್ರತಿಯೊಂದಾಗಿ ನೋಡಿ. GPS ಅಲ್ಲಿ ಇದೆ L1, L2, L5 ಓದಿದೀವಿ. ಫ್ರೀಕ್ವೆನ್ಸಿಯಲ್ಲೂ ಕೂಡ ಹೇಳಿದೆ ಮೈ ಡಿಯರ್ ಫ್ರೆಂಡ್ಸ್.
right? L1 is greater than L2 is greater than L5 in terms of frequency. ನೆನ್ಪಿಟ್ಕೊಳ್ಳಿ. ಹಂಗೆ ವೇವ್ ಲೆಂತ್ ಹೇಳಿದೆ ನಾನು, ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದೆ ವಿತ್ ಡೇಟಾನು ಹೇಳಿದೆ ನಾನು ಎಷ್ಟು ಸೆಂಟಿಮೀಟರ್ ಇದೆ ಅಂತ. ಮತ್ತೆ ಇನ್ನೊಂದು ಎನಾಲಿಟಿಕಲ್ ಕ್ವಶನ್ ಕೇಳ್ತಾರೆ ನಿಮ್ಗೆ, ಎಲ್ ಬ್ಯಾಂಡ್ ಅನ್ನೋದು ಬರೀ ಸಿಂಗಲ್ ಬ್ಯಾಂಡ್ ಇರುತ್ತಾ, L1 ಸಪ್ರೇಟ್, L2 ಸಪ್ರೇಟ್, L3 ಸಪ್ರೇಟ್, L5 ಅಂತ? No, my dear friends, it can be either. It can be single band, or it can be a dual band ಅಥವಾ ಡುವಲ್ ಫ್ರೀಕ್ವೆನ್ಸಿ ಬ್ಯಾಂಡ್ ಕೂಡ ಇರಬಹುದು. ಹೇಳಕ್ಕಾಗಲ್ಲ ನೋಡಿ, L1 ಪ್ಲಸ್ L2 ಬ್ಯಾಂಡ್ ಅಂತಾನು ಇದೆ ಅಂತೆ. ಸೊ ಗ್ಲೋನಾಸ್ ಅಲ್ಲಿ ಕೂಡ ಹೇಳಿದೆ, ಇದು ಒಂದು ರಷ್ಯಾದವ್ರದ್ದು, ಎರಡಿದೆ ಅಂತ ಹೇಳಿದೆ. ಒಂದು L1 ಇದೆ, ಒಂದು L2 ಇದೆ, L5 ಇಲ್ಲ ಅಂತ ಹೇಳಿದೆ. ಬಟ್ ಇವರಲ್ಲಿ ಒಂದು ಎಕ್ಸ್ಟ್ರಾ ಟೆಕ್ನಾಲಜಿ ಇದೆ. ವಾಟ್ ಈಸ್ ದಾಟ್? FDMA, CDMA. ಸರ್ ಏನಿದು FDMA, CDMA? ಸರ್ ಕೇಳ್ಬೋದು, MCQ ಅಲ್ಲಿ ಒಂದು ಫುಲ್ ಫಾರ್ಮ್ ಕೇಳ್ಬೋದು, ಇದು ತಿಳ್ಕೊಳ್ಳಿ. ಸರ್ FDMA ಅಂದ್ರೆ ಏನು? ಈ ಸ್ಪೇಸ್ ಅಲ್ಲಿ DMAs ಅಂತ ಬರ್ತವೆ, ಡಿವಿಷನ್ ಮಲ್ಟಿಪಲ್ ಆಕ್ಸೆಸ್. ಫ್ರೀಕ್ವೆನ್ಸಿ ಬೇಸ್ಡ್ ಇದ್ರೆ FDMA, ಟೈಮ್ ಬೇಸ್ ಇದ್ರೆ TDMA, ಕೋಡ್ ಬೇಸ್ಡ್ ಇದ್ರೆ ಕೋಡ್ DMA, ಸ್ಪೇಸ್ ಇದ್ರೆ ಸ್ಪೇಸ್ DMA. ಬಟ್ ಇಲ್ಲಿ ಈ ಗ್ಲೋನಾಸ್ ಅಲ್ಲಿ 4 ಆಪ್ಷನ್ ಕೊಡ್ತಾರೆ ನಮ್ಗೆ. ಯಾವ್ದು ಗ್ಲೋನಾಸ್ ರಿಲೇಟೆಡ್ ಅಂದಾಗ ನೀವ್ ಏನ್ ಮಾಡ್ಬೇಕು, ಇದು 1 ಅನ್ಕೊಳ್ಳಿ, ಇದು 2, ಇದು 3, ಇದು 4. ನಿಮ್ಗೆ ಆನ್ಸರ್ ಏನ್ ಹೇಳಿ? 1 and 3 ಓನ್ಲಿ. ಅರ್ಥ ಆಯ್ತೇನ್ರಿ MCQ ಯಾವ ತರ ಕೊಡ್ತಾರೆ ಅಂತ? ಸೊ ಟ್ರೆಡಿಷನಲ್ ಗ್ಲೋನಾಸ್ ಅಲ್ಲಿ FDMA ಯೂಸ್ ಮಾಡಿದ್ರೆ, ಇವಾಗಿಂದ ಮಾಡರ್ನ್ ಅಲ್ಲಿ FDMA ಜೊತೆ CDMA ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತೇನ್ರಿ? ನೆಕ್ಸ್ಟ್ ಗೆಲಿಲಿಯೋ ನೋಡಿದ್ವಿ ನಾವು, E1, E5A, E5B, E6 ಅಂತಾನು ನೋಡಿದ್ವಿ. ಇದೊಂದು ಕೂಡ ಮಲ್ಟಿ ಫ್ರೀಕ್ವೆನ್ಸಿ ಕಾನ್ಸ್ಟಲೇಷನ್. IRNS ಕೂಡ ಓದಿದ್ವಿ. L5 ಅಂತಂದ್ರೆ 1176 ಇದೆ, S ಬ್ಯಾಂಡ್ ಅಂದ್ರೆ 24 ಅಂತ ಇದೆ. NAVIC ಅನ್ನೋದು ಇಟ್ಸ್ notable for using both L5 as well as S6 band. L5 standard positioning service, S band restricted services. ಅರ್ಥ ಆಯ್ತಾ? ಇವಾಗ ಹೇಳಿ, ಮಲ್ಟಿ ಫ್ರೀಕ್ವೆನ್ಸಿ ಅಬ್ಸರ್ವೇಷನ್ಸ್ ಗೊತ್ತಾಯ್ತಾ? 1 ಫ್ರೀಕ್ವೆನ್ಸಿ ಇತ್ತು ಅಂತಂದ್ರೆ ನಿಮ್ಗೆ ಲಿಮಿಟೆಡ್ ಎಬಿಲಿಟಿ ಟು ಡೈರೆಕ್ಟ್ಲಿ ರಿಸಾಲ್ವ್ ಫ್ರೀಕ್ವೆನ್ಸಿ ರಿಲೇಟೆಡ್ ಅಯೋನೋಸ್ಫಿಯರಿಕ್ ಎಫೆಕ್ಟ್ಸ್ ಏನೇ ಇತ್ತು ಅಂದ್ರೆ ಕಮ್ಮಿ ಪ್ರೊಬಾಬಿಲಿಟಿ ಆಫ್ ಇದರಲ್ಲಿ ಕರೆಕ್ಷನ್ ಮಾಡಕ್ ಸಾಧ್ಯತೆ ಇರುತ್ತೆ. ಆದ್ರೆ ಡುವಲ್ ಅಥವಾ ಮಲ್ಟಿಪಲ್ ಇದ್ದಾಗ ನಮ್ಗೆ ಇಟ್ ವಿಲ್ ಕಂಪೇರ್ ದ ಅಬ್ಸರ್ವೇಷನ್ ಅಟ್ ಡಿಫರೆಂಟ್ ಫ್ರೀಕ್ವೆನ್ಸೀಸ್, ಎಸ್ಟಿಮೇಟ್ ದ ಫ್ರೀಕ್ವೆನ್ಸಿ, ಆ ಡಿಪೆಂಡೆನ್ಸಿ ಮತ್ತೆ ಟೈಮ್ ಡಿಲೇ ಏನ್ ಡಿಲೇ ಇರುತ್ತೆ ಅದನ್ನೆಲ್ಲ ಕರೆಕ್ಷನ್ಸ್ ಮಾಡಿ ನಮ್ಗೆ ಪೊಸಿಷನ್ ಆಕ್ಯುರಸಿ ಇಂಪ್ರೂವ್ ಮಾಡುತ್ತೆ. ರೈಟ್? ಯಾಕೆ ಇಂಪಾರ್ಟೆಂಟ್ ರೀ ಇದು? ಟು ರೆಡ್ಯೂಸ್ ದ ಎರರ್ಸ್, ಟು ಇಂಪ್ರೂವ್ ದ ಆಕ್ಯುರಸಿ, ಇಟ್ ಈಸ್ ಎಸೆನ್ಷಿಯಲ್ ರಿಕ್ವೈರ್ಮೆಂಟ್ ಫಾರ್ ದ RTK. ರೈಟ್? ಸೊ ಯಾಕೆ ಇಂಪಾರ್ಟೆಂಟ್ ಮಲ್ಟಿಪಲ್ ಫ್ರೀಕ್ವೆನ್ಸಿ ಹೇಳಿದೆ ನಾನು. L1 ಈ ಕಡೆ ಇದೆ, L2 ಈ ಕಡೆ ಇದೆ. ಸಮ್ ಟೈಮ್ಸ್ ಅಯೋನೋಸ್ಫಿಯರಿಕ್ ಡಿಲೇ ಇರುತ್ತೆ, ಅದನ್ನ ಅಡ್ರೆಸ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ ನಾನು? ಐ ಹ್ಯಾವ್ ಟು ಯೂಸ್ ಮಲ್ಟಿಪಲ್ ಫ್ರೀಕ್ವೆನ್ಸೀಸ್ ಅಲ್ವಾ? ಅಗೇನ್ ಯು ಕ್ಯಾನ್ ರೆಫರ್ ದಿಸ್ ಟೇಬಲ್. ಇದನ್ನ ಸ್ಕ್ರೀನ್ ಶಾಟ್ ತಗೊಂಡ್ರು ಒಳ್ಳೇದೇ ನೋಡಿ ನಿಮ್ಗೆ. ಫ್ರೀ ಟೈಮ್ ಅಲ್ಲಿ ಜಸ್ಟ್ ಗ್ಲಾನ್ಸ್ ಮಾಡಿ, ನಂಬರ್ಸ್ ಕೊಟ್ರೆ ಕಷ್ಟ ಆಗ್ಬಿಡುತ್ತೆ ನಿಮ್ಗೆ ಅಂತ ಅಷ್ಟೇ ಉದ್ದೇಶ, ಮತ್ತೇನು ಇಲ್ಲ. ಸೊ GPS ಅಲ್ಲಿ ಏನಾಯ್ತ್ರಿ? ಸ್ಟ್ರಕ್ಚರ್ ಓದಿದ್ವಿ, ಸಿಗ್ನಲ್ಸ್ ಓದಿದ್ವಿ, ಫ್ರೀಕ್ವೆನ್ಸಿ ಓದಿದ್ವಿ. ಸೊ ಇವಾಗ ನಾನ್ ಹೇಳಿದೆ GPS ಅಂದ್ಮೇಲೆ ಏನಾದ್ರು ಅದೊಂದು ಟೆಕ್ನಾಲಜಿ ಇದೆ, ಅದರಲ್ಲಿ 100% ಇರುತ್ತೇನ್ರಿ? ಇಲ್ಲ ಸರ್, ಎರರ್ಸ್ ಇದ್ದೇ ಇರುತ್ತೆ ಸರ್. ಎರರ್ಸ್ ಇದೆ ಅಂದ್ರೆ ನಮ್ಮ ಡ್ಯೂಟಿ ಏನ್ರಿ? ಕರೆಕ್ಷನ್ ಮಾಡ್ಬೇಕಲ್ವಾ? ಕರೆಕ್ಷನ್ ಮಾಡ್ತೀನಿ ಸರ್. ಕರೆಕ್ಷನ್ ಮಾಡಿದೀನಿ ಅಂದ್ರೆ ಅಕ್ಯುರಸಿ ಲೆವೆಲ್ಸ್ ಏನಿರುತ್ತೆ ಅದನ್ನ ಕೂಡ ಚೆಕ್ ಮಾಡ್ಬೇಕಲ್ವಾ ನಾವು? ರೈಟ್? ಸೊ ನೋಡಿ, ಇವಾಗ ಏನೇನ್ ಯೂಸ್ ಮಾಡಿದೆ? ಎರರ್, ಕರೆಕ್ಷನ್, ಅಕ್ಯುರಸಿ ಲೆವೆಲ್. ನೋಡಿ, 3 ಕೂಡ ಟಾಪಿಕ್ ಸಿಲೆಬಸ್ ಅಲ್ಲಿ ಇದೆ. ರೈಟ್? ಎಸ್. ಲಿಂಕ್ ದ ಸಿಲೆಬಸ್. ಯಾಕೆ ನನ್ಗೆ ಇದು ತಲೆಯಲ್ಲಿ ಬರ್ತಾ ಇದೆ? ಹೌ ಕ್ಯಾನ್ ಐ ಕನೆಕ್ಟ್ ದ ಪಾಯಿಂಟ್ಸ್? ಬಿಕಾಸ್ ಬಿಫೋರ್ ಟೆಲ್ಲಿಂಗ್ ದ ಕ್ಲಾಸ್ ನಾನು ಒಂದೆರಡು ಸಲ ನೋಡ್ಕೊಂಡಿರ್ತೀನಿ. ನನ್ಗೆ ನೋಡಿದಾಗ, ರಿಪಿಟೇಟಿವ್ ಆಗಿ ನೋಡಿದಾಗ ನನಗೂ ಕೂಡ ನೆನಪಿರುತ್ತೆ. ದ ಸೇಮ್ ವೇ ಯು ಹ್ಯಾವ್ ಟು ಡೂ ಫಾರ್ ದ ಅದರ್ ಸಬ್ಜೆಕ್ಟ್. ನೀವು ಹಂಗೆ ಮಾಡಿ. ಓಕೆ? ಸ್ಯಾಟಲೈಟ್ ಎರರ್ ಇರುತ್ತೆ ಅಂದ್ರೆ ಎಫಿಮರೀಸ್ ಎರರ್, ಹೌದು. ಅದರಿಂದ ಏನಾಗುತ್ತೆ? ಒಂದೊಂದ್ಸಲಿ ಪೊಸಿಷನಿಂಗ್ ಎರರ್ ಬರುತ್ತೆ. ರೈಟ್? ಅದರಿಂದ ರಾಂಗ್ ಆನ್ಸರ್ಸ್ ಬರುತ್ತವೆ. ಸೊ ಇದು ಏನಪ್ಪಾ, ಇದು ರಿಲೇಟೆಡ್ ಟು ಏನ್ ಇದು? ಆರ್ಬಿಟ್ ಎರರ್ ಅಂತ.
ಸ್ಯಾಟಲೈಟ್ ಕ್ಲಾಕ್ ಎರರ್ ಇರುತ್ತೆ, ಟೈಮ್ ಎರರ್ ಇರುತ್ತೆ, ಕ್ಲಾಕ್ ಬಯಾಸ್ ಇರುತ್ತೆ. ಅಯನೋಸ್ಫಿರಿಕ್ ಡಿಲೇ ಇಂದ ಏನಾಗುತ್ತೆ, ಫ್ರೀಕ್ವೆನ್ಸಿ ಡಿಪೆಂಡೆಂಟ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಟ್ರೋಪೋಸ್ಫಿರಿಕ್ ಡಿಲೇ ಇಂದ ಏನಾಗುತ್ತೆ, ನಮಗೆ ಅಟ್ಮಾಸ್ಫಿರಿಕ್ ಡಿಲೇ ಆಗುತ್ತೆ, ರೈಟ್. ಮಲ್ಟಿಪಾತ್ ಎರರ್ ಇಂದ ಏನಾಗುತ್ತೆ, ನನಗೆ ರಿಫ್ಲೆಕ್ಷನ್ಸ್ ಎರರ್ ಇರುತ್ತೆ. ಇದು ಅದೇ ತರ ರಿಸೀವರ್ ಕ್ಲಾಕ್ ಎರರ್, ರಿಸೀವರ್ ಕ್ಲಾಕ್ ಬಯಾಸ್ ಇರುತ್ತೆ, ರೈಟ್. 7 ನಾಯ್ಸ್ ಎರರ್, ಇನ್ಸ್ಟ್ರೂಮೆಂಟ್ ಎರರ್, ಪುವರ್ ಸ್ಯಾಟಲೈಟ್ ಜಾಮೆಟ್ರಿ, ಹೈ ಡಿಒಪಿ ಇರುತ್ತೆ. ವಾಟ್ ಈಸ್ ಡಿಒಪಿ? ಕಮೆಂಟ್ ಬಿಲೋ. 9 ಸೆಲೆಕ್ಟಿವ್ ಅವೈಲಬಿಲಿಟಿ ಅಂತ ಇರುತ್ತೆ. ಹಿಸ್ಟಾರಿಕಲ್ ಏನಾದರೂ ಒಂದು ಪ್ರಾಬ್ಲಮ್ಸ್ ಇದೆ ಇರುತ್ತೆ, ಎರರ್ಸ್. ಈ ಎರರ್ಸ್ ಗಳನ್ನ ಕರೆಕ್ಷನ್ ಮಾಡ್ಬೇಕಂದ್ರೆ ಏನಿದೆ ನಮ್ಮ ಹತ್ರ? DGPS ಇದೆ, ಡಿಫರೆನ್ಷಿಯಲ್ GPS, ರೈಟ್. ಬೇಸ್ ಕರೆಕ್ಷನ್ಸ್ ರೋವರ್ ಇರುತ್ತೆ. ಸರ್ DGPS ಅಲ್ಲೂ ಕೂಡ 100% ಇರುತ್ತೇನ್ರಿ? ನೋ ಮೈ ಡಿಯರ್ ಫ್ರೆಂಡ್ಸ್, ಅದರಲ್ಲೂ ಕೂಡ ಎರರ್ಸ್ ಇರ್ತವೆ. ಅದರಲ್ಲೂ ಟೈಪ್ಸ್ ಆಫ್ ಆಕ್ಯುರಸೀಸ್ ನೋಡಿದ್ವಿ ನಾವು. ಫಿಕ್ಸ್ಡ್ ಅಂದ್ರೆ ಏನು? ಫಿಕ್ಸ್ಡ್ DGPS RTK, ಫ್ಲೋಟಿಂಗ್ DGPS RTK, ಅದರಲ್ಲಿ ಹಾರಿಜೆಂಟಲ್ಲು, ವರ್ಟಿಕಲ್ಲು, ನೆನಪಿದೆಯಾ? ಎಸ್ ಮೈ ಡಿಯರ್ ಫ್ರೆಂಡ್ಸ್. ಸೊ ಹೇಳಿ ಇವಾಗ ಎಷ್ಟೆಷ್ಟು ಎರರ್ಸ್ ಇದೆ? ಸ್ಯಾಟಲೈಟ್ ಎರರ್ಸ್, ಅಟ್ಮಾಸ್ಫಿರಿಕ್ ಎರರ್, ಸಿಗ್ನಲ್ ಎರರ್, ರಿಸೀವರ್ ಎರರ್, ಜಾಮೆಟ್ರಿ ಎರರ್, ಸಿಸ್ಟಮ್ ಲೆವೆಲ್ ಎರರ್ಸ್ ಇದಾವೆ, ಹೌದಲ್ವಾ? ಈ ಡಿಫರೆನ್ಷಿಯಲ್ ಕರೆಕ್ಷನ್ಸ್ ಹೆಂಗಾಗುತ್ತೆ ಅಂದಿದ್ದೆ ನಾನು? DGPS ಮುಖಾಂತರ. ಎರಡಿದೆ, ಒಂದು ಬೇಸ್ ಸ್ಟೇಷನ್ ಅಂತ ಇರುತ್ತೆ, ರೋವರ್ ಅಂತ ಇರುತ್ತೆ, ಹೌದಾ? ಇಲ್ಲಿ ಸ್ಯಾಟಲೈಟ್ ಇದೆ ಅಂದ್ರೆ ಆ ಸಿಗ್ನಲ್ಸ್ ಇಲ್ಲಿ ಕಳಿಸುತ್ತೆ ಬೇಸ್ ಸ್ಟೇಷನ್ಗೆ. ಇದು ಒಂದು ನೋನ್ ಲೊಕೇಶನ್ ಹೋಗುತ್ತೆ. ಸಪೋಸ್ ಇಸ್ರೋದ್ ಯಾವುದೋ ಒಂದು ಹೆಡ್ ಕ್ವಾರ್ಟರ್ಗೆ ಹೋಗುತ್ತೆ ಅನ್ಕೊಳ್ಳೋಣ. ಆ ರಿಸೀವರ್ ಏನಾಗುತ್ತೆ? ರಿಸೀವ್ಸ್ ದ ಸ್ಯಾಟಲೈಟ್ ಸಿಗ್ನಲ್ಸ್ ಬೈ ದ ರೋವರ್, ರೈಟ್. ಇಟ್ ವಿಲ್ ಕಂಪೇರ್ ದ ನೋನ್ ವಿತ್ ದ GPS ಡಿರೈವ್ಡ್. ಅಲ್ಲಿ ಏನಾದರೂ ಎರರ್ಸ್ ಇದ್ರೆ ನೋಡುತ್ತೆ, ಕರೆಕ್ಷನ್ಸ್ ಮಾಡುತ್ತೆ. ಈ ಇನ್ಫಾರ್ಮೇಶನ್ ನ ರೋವರಿಗೆ ಕಳಿಸುತ್ತೆ. ಇವಾಗ ಏನ್ರಿ? ರೋವರಿಗೆ ಬಂತು. ಇದೊಂದು ಅನ್ನೋನ್ ಲೊಕೇಶನ್ ಇರುತ್ತೆ. ಇಟ್ ವಿಲ್ ರಿಸೀವ್ಸ್ ದ ಸ್ಯಾಟಲೈಟ್ ಸಿಗ್ನಲ್ಸ್, ಇಟ್ ವಿಲ್ ರಿಸೀವ್ಸ್ ದ ಕರೆಕ್ಷನ್ಸ್. ಈ ಕರೆಕ್ಷನ್ ತಗೊಂಡಿದ್ದು ಅಪ್ಲೈ ಮಾಡ್ತದ್ರಿ. ಇಲ್ಲೇ ಅಪ್ಲೈ ಆಗಲ್ಲ, ಜಸ್ಟ್ ಕರೆಕ್ಷನ್ಸ್ ಮಾತ್ರ ತಗೊಳುತ್ತೆ, ತಗೊಂಡು ಇಲ್ಲಿ ಕಳಿಸ್ಬಿಡುತ್ತೆ ರೋವರ್ಗೆ. ಈ ರೋವರ್ ಕರೆಕ್ಷನ್ಸ್ ಅಪ್ಲೈ ಮಾಡುತ್ತೆ, ಅವಾಗ ನನಗೆ ಇಂಪ್ರೂವ್ಡ್ ಪೊಸಿಷನ್ ಬರುತ್ತೆ. ಅರ್ಥ ಆಯ್ತಾ? ಈ ಆರ್ಡರ್ ಸ್ವಲ್ಪ ನೆನ್ಪಿಟ್ಕೊಂಡ್ರೆ ನಿಮ್ಗೆ MCQ ಬೆಟರ್ ಅಂತ ನನಗೆ ಅನಿಸ್ತಾ ಇದೆ ನೋಡ್ರಿ. ವರ್ಡಿಂಗ್ಸ್ ನೋನ್ ಬೇಸ್ ಇದೆ, ಅಲ್ಲಿಂದ ಎಸ್ಟಿಮೇಟ್ ಎರರ್ ಆಗುತ್ತೆ. ಜನರೇಟ್ ದ ಕರೆಕ್ಷನ್ಸ್ ಇಸ್ ರೋವರ್ ಅಪ್ಲೈಸ್, ಓಕೆ, ನಾಟ್ ಸ್ಟೇಷನ್. ಸ್ಟೇಷನ್ ಅಪ್ಲೈಸ್ ಕರೆಕ್ಷನ್ ರಾಂಗ್, ಅದು ರೋವರ್ ಅಪ್ಲೈಸ್ ಕರೆಕ್ಷನ್ ರೈಟ್. ದೇರ್ ಬೈ ಇಂಪ್ರೂವ್ಡ್ ಪೊಸಿಷನ್, ಅಲ್ವಾ? ರಿಯಲ್ ಟೈಮ್ ಕರೆಕ್ಷನ್ ಅಂದ್ರೆ ಏನ್ರಿ? ಡ್ಯೂರಿಂಗ್ ಸರ್ವೆ ನಾನು ಕರೆಕ್ಷನ್ ಮಾಡಿದ್ರೆ ರಿಯಲ್ ಟೈಮ್. ಒಂದ್ ವೇಳೆ ಸರ್ವೆ ಆದ್ಮೇಲೆ ನಾನು ಹೋಗಿ ಸಿಸ್ಟಮ್ ಅಲ್ಲಿ ಎಂಟ್ರಿ ಮಾಡಿ ಕರೆಕ್ಷನ್ಸ್ ಇದು ಮಾಡಿದ್ರೆ ಪೋಸ್ಟ್ ಪ್ರೊಸೆಸ್ಡ್, ಅಲ್ವಾ? ಇದರಲ್ಲಿ ಯಾವುದು ಬೆಸ್ಟ್? ಇಲ್ಲಿ ಪೋಸ್ಟ್ ಪ್ರೊಸೆಸ್ಡ್ ಅಲ್ಲಿ ಆಗಿರುವಂತದ್ದು ಕರೆಕ್ಷನ್ ಇಸ್ ಹೈಯರ್ ದ್ಯಾನ್ ರಿಯಲ್ ಟೈಮ್. ಇದೊಂದು ನೆನ್ಪಿಟ್ಕೊಳ್ಳಿ, ಅರ್ಥ ಆಯ್ತಾ? ಕೀವರ್ಡ್ಸ್ ಯು ಕ್ಯಾನ್ ರೆಫರ್. ನಾನು ಅದೇ ಹೇಳಿದೆ, ಎರರ್ಸ್ ಇದೆ, ಅದಕ್ಕೆ ನಾನು ಕರೆಕ್ಷನ್ ಮಾಡ್ತೀನಿ. ಕರೆಕ್ಷನ್ ಮಾಡಿದ್ರೆ ನನಗೆ ಆಕ್ಯುರಸಿ ಲೆವೆಲ್ ಏನಿದೆ ಅಂತ ನನಗೆ ಗೊತ್ತಾಗಬೇಕಲ್ವಾ, ರೈಟ್? ಎಸ್. ನೋಡಿ, DGPS accuracy levels. How closely DGPS derived position represents true position. ಇವಾಗ ನೋಡಿ, ನಾನು ಹೇಳ್ತೀನಿ 4 ಟೈಪ್ ಇದೆ. ನಂಬರ್ 1 ಸ್ಟ್ಯಾಂಡ್ ನಾರ್ಮಲ್ GPS ಅಥವಾ GNSS, ಅಂದ್ರೆ ಅಲ್ಲಿ ಕರೆಕ್ಷನ್ಸ್ ಏನು ಇರಲ್ಲ, ರೈಟ್. ಎರಡನೇದು ಬಂದ್ಬಿಟ್ಟು ರಿಯಲ್ ಟೈಮ್ DGPS, ಅದರದೇ ಟೈಪ್ಸ್ ಇದೆ. 3 ಬಂದ್ಬಿಟ್ಟು ಪೋಸ್ಟ್ ಪ್ರೊಸೆಸ್ಡ್ GPS, ಅದರದೇ ಟೈಪ್ಸ್ ಇದೆ. ಆಮೇಲೆ ಬಂದ್ಬಿಟ್ಟು ಇನ್ನೊಂದು ಬರುತ್ತೆ RTK GPS, ರಿಯಲ್ ಟೈಮ್ ಕೈನೆಮೆಟಿಕ್ಸ್. ಇದರಲ್ಲಿ ನಮ್ದು ಆಕ್ಯುರಸಿ ಲೆವೆಲ್ ಯಾವುದು ಜಾಸ್ತಿ? ವೆರಿ ಇಂಪಾರ್ಟೆಂಟ್. ಇಲ್ಲಿ ನಾನು ನಂಬರಿಂಗ್ ಅಂತ ಹೇಳ್ತೀನಿ ನೋಡಿ. ರಿಯಲ್ ಟೈಮ್ ಅಲ್ಲಿ ಡ್ಯೂರಿಂಗ್ ಸರ್ವೆ, ಪೋಸ್ಟ್ ಅಲ್ಲಿ ಆಫ್ಟರ್ ಸರ್ವೆ. RTK ವೆರಿ ವೆರಿ ಇಂಪಾರ್ಟೆಂಟ್ ಡಿಯರ್ ಫ್ರೆಂಡ್ಸ್. ಕೆರಿಯರ್ ಫೇಸ್ ಡಿಫರೆನ್ಷಿಯಲ್ ಪೊಸಿಷನಿಂಗ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದು ಸರ್ವೆಯಲ್ಲಿ ಮಾಡುವಂತದ್ದಾದ್ರೆ ಇದು ಬಂದ್ಬಿಟ್ಟು ಕೆರಿಯರ್ ಫೇಸ್ ಡಿಫರೆನ್ಷಿಯಲ್ ಪೊಸಿಷನಿಂಗ್ ಕರೆಕ್ಷನ್ಸ್ ಆಗ್ತಿರುತ್ತೆ ಇಲ್ಲಿ RTK ಅಲ್ಲಿ. ನಿಮ್ಗೆ ಹೋಗ್ತಾ 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 ಸೆಂಟಿಮೀಟರ್ ಲೆವೆಲ್ ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆಗತ್ತೆ ನೋಡ್ರಿ. ಅದಕ್ಕಾಗಿ ನನಗೆ ಹೇಳ್ರಿ, ಎರರ್ ಕರೆಕ್ಷನ್ಸ್ ಆಗಲಿ ಅಕ್ಯುರಸಿ ಆಗಲಿ ಯಾವುದು ಜಾಸ್ತಿ? 4 is greater than 3 is greater than 2 is greater than 1. ಓಕೆನಾ ಇದು? ಎಸ್ ಮೈ ಡಿಯರ್ ಫ್ರೆಂಡ್ಸ್. ಸೊ ಈಗ ರಿಯಲ್ ಟೈಮ್ DGPS ಮತ್ತೆ ಪೋಸ್ಟ್ ಪ್ರೊಸೆಸ್ DGPS ಗೊತ್ತಾಯ್ತಲ್ವೇನ್ರಿ? ಎಸ್, ಬಟ್ ಸ್ಟಿಲ್ ಒನ್ ಮೋರ್ ಟೈಮ್. ಡ್ಯೂರಿಂಗ್ ಸರ್ವೆ, ಇದು ಆಫ್ಟರ್ ಸರ್ವೆ. ಇದು ಇಮಿಡಿಯೇಟ್ ಕರೆಕ್ಷನ್ ಆಗುತ್ತೆ, ಇದು ಆಫ್ಟರ್ ಪ್ರೊಸೆಸಿಂಗ್ ಕರೆಕ್ಷನ್ ಆಗುತ್ತೆ. ಇದು ಆಕ್ಯುರಸಿ ನಾರ್ಮಲ್ ಗುಡ್ ಇದ್ರೆ ಇದು ಹೈ, ಇದು ಎಕ್ಸಲೆಂಟ್. ಇದು
ಯಾಕಂದ್ರೆ ಇಲ್ಲಿ ಹೇಳಿದ್ದೀನಿ ಇದು ಆಲ್ರೆಡಿ, ರೈಟ್. ಎಸ್. ಸೊ ಇಷ್ಟೆಲ್ಲ ಆಯ್ತು. ನೆಕ್ಸ್ಟ್ ನೋಡಿ, ಸ್ಯಾಟಲೈಟ್ ಸ್ಟ್ರಕ್ಚರ್ ಡನ್, satellite signals done, satellite frequency done, right? Next, satellite errors, right? Satellite corrections, ಇವೆಲ್ಲ ಆದ್ಮೇಲೆ accuracy levels, right? Next, network adjustment. ನಾರ್ಮಲ್ ಆಗಿ ಹೇಳ್ತೀನಿ ನೋಡಿ, GPS ಇದೆ, so and so types ಇದೆ, ಇದರಿಂದ ನನಗೆ ಪೊಸಿಷನ್ ಬಂತು. ಹೌ? ಯೂಸಿಂಗ್ ಟ್ರೈಲಾಟ್ರೇಷನ್ ಪ್ರಿನ್ಸಿಪಲ್. ಈ ಟ್ರೈಲಾಟರ್ ಪ್ರಿನ್ಸಿಪಲ್ ಇಂದ ನನಗೆ ಪೊಸಿಷನ್ ಬಂತು. ಈ ಪೊಸಿಷನ್ ನನಗೆ ಏನೇನು ಬಂತ್ರಿ? ಎಕ್ಸ್ ಬಂತು, ವೈ ಬಂತು, ಜೆಡ್ ಬಂತು, ರೈಟ್? ನೋಡಿ, ಸಿಂಪಲ್ ಇದೆ. ಈ GPS ಇಂದ ಬಂದಿರುವಂತಹ ಒಂದು ಪೊಸಿಷನ್ ಡೇಟಾ ನಾನು ಜಿ ಕೋಆರ್ಡಿನೇಟ್ಸ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಐ ಆಮ್ ಕನ್ವರ್ಟಿಂಗ್ ಅ ನಾರ್ಮಲ್ ಪೊಸಿಷನ್ ಡೇಟಾ ಟು ಅ ಕೋಆರ್ಡಿನೇಟ್ ಡೇಟಾಸ್. ಸೊ ಏನಾಗುತ್ತೆ ಅಂದ್ರೆ ಇದು, this process is called as what ಅಂತ ಬರುತ್ತೆ. that is called network adjustment. ಇವಾಗ ಓದ್ರಿ ನೋಡೋಣ. Network adjustment is the process of mathematically adjusting the observation ಅಥವಾ baselines together to obtain what? Coordinates. Very important. ನೋಡಿ, ಮಲ್ಟಿಪಲ್ GNSS ಅಬ್ಸರ್ವೇಷನ್ ಇದೆ. ರೋವರ್ 1, ರೋವರ್ 2, ರೋವರ್ 3. ಇಲ್ಲಿ ಏನೋ ಕನೆಕ್ಷನ್ ಇದೆ. ಇದಕ್ಕೆ ಏನಂತಾರೆ? ಬೇಸ್ ಲೈನ್ ಅಂತಾರೆ. ಇವಾಗ ನೆನ್ಪಿಟ್ಕೊಳ್ಳಿ, ಮುಂದೇನಕ್ಕೆ? ಬೇಸ್ ಲೈನ್ಸ್. ಮೆಜರ್ಮೆಂಟ್ಸ್ ಮೇ ಕಂಟೈನ್ ಸ್ಮಾಲ್ ಎರರ್ಸ್ ಆಲ್ಸೋ. ಇವಾಗ ಏನಾಗುತ್ತೆ? ಸಿಸ್ಟಮ್ ಅಲ್ಲಿ ನೆಟ್ವರ್ಕ್ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಅವಾಗ ನನಗೆ ಏನ್ ಬರುತ್ತೆ? ಇಲ್ಲಿ ಬಂದಿರುವಂತಹ ಡೀಟೇಲು ನನಗೆ ಎಕ್ಸ್ ಏನು, ವೈ ಏನು, ಜೆಡ್ ಏನು ಅಂತ ಬರುತ್ತೆ, ರೈಟ್? ಏನೇನಿರುತ್ತೆ ನೋಡಿ, ಡೇಟಾ ಬಂತು, ಬೇಸ್ ಲೈನ್ ಪ್ರಾಸೆಸಿಂಗ್ ಆಯ್ತು, ಹೇಳಿದೆ ನಾನು, ಬೇಸ್ ಲೈನ್ ಪ್ರಾಸೆಸಿಂಗ್ ಆಯ್ತು, ನೆಟ್ವರ್ಕ್ ಅಡ್ಜಸ್ಟ್ಮೆಂಟ್ ಆಯ್ತು, ಗೆಟಿಂಗ್ ದ ಫೈನಲ್ ಕೋಆರ್ಡಿನೇಟ್ಸ್. ಓಕೆ, ಇವಾಗ ನೋಡಿ, GNSS ಇಂದ ಡೇಟಾ ಬಂತು, ರಾ ಡೇಟಾ ಬಂತ್ರಿ ನಂಗೆ. ಅದನ್ನ ನಾನು ಇಂಪೋರ್ಟ್ ಮಾಡ್ತೀನಿ, ಪ್ರಾಸೆಸ್ ಮಾಡ್ತೀನಿ, ಬೇಸ್ ಲೈನ್ ಪ್ರಾಸೆಸ್ ಮಾಡ್ತೀನಿ, ನೆಟ್ವರ್ಕ್ ಅಡ್ಜಸ್ಟ್ಮೆಂಟ್ ಮಾಡ್ತೀನಿ. ಅದು ಮಾಡಿದ್ಮೇಲೆ ಕೋಆರ್ಡಿನೇಟ್ಸ್ ಬರ್ತೈತೆ ನನಗೆ, ಫೈನಲ್ ಕೋಆರ್ಡಿನೇಟ್ ಬಂತು. ಆ ಕೋಆರ್ಡಿನೇಟ್ಸ್ ಇಂದ I'll be using these coordinates for my GIS, for CAD, for land records. Being a land surveyor, being a ADLR, DDLR, JDLR, being an officer in revenue department, SSLR department. Ultimate goal in the land record maintenance, right? Land record ಮೇಂಟೆನೆನ್ಸ್. ನೋಡಿ, ಇಷ್ಟೆಲ್ಲ ಇದೆ ನೋಡಿ. ಒಂದು ಲ್ಯಾಂಡ್ ರೆಕಾರ್ಡ್ ಕ್ರಿಯೇಟ್ ಆಗಬೇಕು ಅಂದ್ರೆ ಇಷ್ಟಿದೆ. ಬ್ಯಾಕ್ ಎಂಡ್ ಅಂತಾರೆ. ಬ್ಯಾಕ್ ಎಂಡ್ ಅಲ್ಲಿ ಏನೇನು ಪ್ರಾಸೆಸ್ ಆಗ್ತಾ ಇದೆ ಅಂತ ಅಲ್ವಾ? ಸೊ ರಾ ಡೇಟಾ ಏನು? ಸೊ ರಾ ಡೇಟಾ ಅಂದ್ರೆ ನಾನು ಒಂದು GNSS ಮುಖಾಂತರ ಡೇಟಾ ಬಂದಿದೆ ನನಗೆ. ಸ್ಯಾಟಲೈಟ್ ಅಬ್ಸರ್ವೇಷನ್ ಏನು, ಕೆರಿಯರ್ ಫೇಸ್ ಅಂದ್ರೆ ಏನು, ಕೋಡ್ ಏನಿದೆ, ಅಬ್ಸರ್ವೇಷನ್ ಟೈಮ್ ಏನಿದೆ, ಸ್ಯಾಟಲೈಟ್ ಇನ್ಫಾರ್ಮೇಶನ್, ರಿಸೀವರ್ಸ್ ಇನ್ಫಾರ್ಮೇಶನ್, ಫೀಲ್ಡ್ ಅಲ್ಲಿ ಸರ್ವೆ ಮಾಡಿದೆ, GNSS ಇಂದ ಅಬ್ಸರ್ವೇಷನ್ ಬಂತು. ನೌ ಐ ಗಾಟ್ ರಾ ಡೇಟಾ. ಸೊ ಡೇಟಾ ಪ್ರಾಸೆಸಿಂಗ್. ಸೊ ನೋಡಿ, ರಾ ಡೇಟಾ ಇದೆ, ರಾ GNSS ಡೇಟಾ ಇದೆ. ಈ GNSS ಡೇಟಾನ ನಾನು ಪ್ರಾಸೆಸ್ ಮಾಡ್ಬೇಕ್ರಿ, ರೈಟ್? ಡೇಟಾ ಪ್ರಾಸೆಸಿಂಗ್ ಅಂದ್ಮೇಲೆ ಪ್ರಿಫಿಕ್ಸ್ ಕೀವರ್ಡ್ GNSS ಡೇಟಾನ ನಾನು ಪ್ರಾಸೆಸ್ ಮಾಡಬೇಕು, ರೈಟ್? ಆ ಪ್ರಾಸೆಸ್ ಅಂದ್ರೆ ರಾ ಡೇಟಾನ ನಾವು ಯಾವಾಗ್ಲೂ ಒಂದು ಫೈನಲ್ ಡೇಟಾ ಆಗಿ, ಇನ್ಫಾರ್ಮೇಶನ್ ಆಗಿ ಯೂಸ್ ಮಾಡೋದಲ್ಲ. ಇಟ್ ಹ್ಯಾಸ್ ಟು ಬಿ ಟ್ರಾನ್ಸ್ಫಾರ್ಮ್ಡ್, ರೈಟ್? ಒಂದು ರಾ ಇಮೇಜ್ ಅನ್ನ ನಾವು ಆರ್ಥೋ ರೆಕ್ಟಿಫೈಡ್ ಇಮೇಜ್ಗೆ ಏನಕ್ಕೆ ಕನ್ವರ್ಟ್ ಮಾಡ್ತಿದ್ವಿ, ರೈಟ್? ಸೊ ಇಲ್ಲೂ ಕೂಡ ಆ ರಾ ಅಬ್ಸರ್ವೇಷನ್ಸ್ ಆರ್ ಇಂಪಾರ್ಟೆಡ್ ಇನ್ ಟು GNSS ಪ್ರಾಸೆಸಿಂಗ್ ಸಾಫ್ಟ್ವೇರ್ಸ್. ಸರ್, ವಾಟ್ ಆರ್ ದೋಸ್ ಸಾಫ್ಟ್ವೇರ್ಸ್ ಕೇಳ್ತಾರ ಎಕ್ಸಾಮ್ಗೆ? ಎಸ್, ಕೇಳ್ಬೋದು. ಸರ್, ವೈ ಸರ್? ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾರೆ. ಐ ಆಮ್ ನಾಟ್ ಟೀಚಿಂಗ್ even a single word out of box. I am totally within the boundaries and the limits of the syllabus, my dear friends. Keep these words
in your mind always. every exam every exam syllabus is the path, syllabus is the mean, syllabus is the ultimate things to achieve your goal. Okay. Yes. Yes. The software reads the observation, identifies the satellite, process the measurements, applies the corrections. Ultimately I will be using relationship between the stations. ಅವಾಗ ನನಗೆ ಪ್ರಾಸೆಸ್ಡ್ ಅಬ್ಸರ್ವೇಷನ್ಸ್ ಬರುತ್ತೆ. ಓಕೆ ಸರ್, ನೀವು ಅಂದ್ರಿ ಸಾಫ್ಟ್ವೇರ್ಸ್ ಇದೆ ಅಂತ. ಸರ್ ಅವುಗಳಿಗೆ ಏನಂತ ನೀವು ನನ್ನ ಕೇಳ್ಬೋದಲ್ವಾ? ಇಟ್ಸ್ ಯುವರ್ ಡ್ಯೂಟಿ and it's my responsibility to tell that. Yes, my dear friends. Nodi, GNSS processing softwares. GNSS processing software converts raw satellite, what is raw satellite observations into high precision centimeter level coordinates. ನೋಡಿ ಅಷ್ಟು ಪ್ರಾಸೆಸಿಂಗ್ ಆಗುತ್ತಂತೆ ಡಿಯರ್ ಫ್ರೆಂಡ್ಸ್. ಓಕೆ, ಇಲ್ಲಿ ನೋಡಿ ಸೈಂಟಿಫಿಕ್ ಮತ್ತೆ ರಿಸರ್ಚ್ಗೋಸ್ಕರ ಅದರದ್ದೇ ಆದಂತ ಸಾಫ್ಟ್ವೇರ್ಸ್ ಇದಾವೆ. ಬರ್ನೀಸ್ GNSS ವರ್ಡಿಂಗ್ಸ್ ಕಷ್ಟ ಆಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಪ್ಲೀಸ್ ಟ್ರೈ ಟು ಕೀಪ್ ದೀಸ್ ವರ್ಡ್ಸ್ ಇನ್ ಯುವರ್ ಮೈಂಡ್. ಓಕೆ. 2, 3 scientific research ಅಲ್ಲಿ ಬರ್ನೀಸ್ GNSS ಯಾದ್ರಿ ಆಸ್ಟ್ರೋನಾಮಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಯೂನಿವರ್ಸಿಟಿ ಅವ್ರದ್ದು ಮಲ್ಟಿ GNSS ಪ್ರಾಸೆಸಿಂಗ್. ಇದು ಆರ್ಬಿಟ್ ಡಿಟರ್ಮಿನೇಷನ್ ಮಾಡುತ್ತೆ, ನೆಟ್ವರ್ಕ್ ಅಡ್ಜಸ್ಟ್ಮೆಂಟ್ಸ್ ಕೂಡ ಮಾಡುತ್ತೆ. ಗ್ಯಾಮೆಟ್ ಅಥವಾ ಜಿ ಲಾಬಕ್ GLOBK ಅಥವಾ ಟ್ರ್ಯಾಕ್ ಇವ್ರದ್ದು ಯಾರ್ದ್ರಿ ಇದು? MIT. ನೋಡಿ ವೆರಿ ಹೈ ಪ್ರೊಫೈಲ್ ಯೂನಿವರ್ಸಿಟೀಸ್ ಅವ್ರು ಮಾಡ್ತಾರೆ ಇವೆಲ್ಲ. ಇಟ್ಸ್ ಅ ಹೈ ಎಂಡ್ ಟೆಕ್ನಾಲಜೀಸ್ ಇವೆಲ್ಲ. GPS, GNSS, ಡೇಟಾ ಅನಾಲಿಸಿಸ್, ಟೈಮ್ ಸೀರೀಸ್ ಅನಾಲಿಸಿಸ್, ಜಿಯೋಡೈನಮಿಕ್ಸ್, ಏನೇನು ಮಲ್ಟಿಪಲ್ಸ್ ಇದೆ. ನಿಮ್ಗೇನ್ರಿ ಯಾವ್ದು ಸಾಫ್ಟ್ವೇರ್? ಹೂ ಇಸ್ ದ ಡೆವಲಪರ್? ಜಿಪ್ಸಿಕ್ ಅಂತ. ಓಕೆ, ಇದು ಯಾರ್ದ್ರಿ? JPL ನಾಸಾ ಅವ್ರದ್ದು. ಇದೊಂದು ಪ್ರಿಸೈಸ್ ಪಾಯಿಂಟ್ ಪೊಸಿಷನಿಂಗ್, ಐನೋಸ್ಫಿಯರಿಕ್ ಮಾಡೆಲಿಂಗ್. ನೋಡಿ ವರ್ಡಿಂಗ್ಸ್ ನೋಡಿ. ಜಸ್ಟ್ ನಾನು ಏನ್ ಹೇಳ್ತೀನಿ ಅಂದ್ರೆ, ಇಲ್ಲಿವರೆಗೂ ಓದಿರುವ ನಾಲೆಜ್ ಅಲ್ಲಿ ನೀವು ಈ ಒಂದು 3-4 ಸೆಂಟೆನ್ಸ್ ಅನ್ನ ನೀವು ಡಿಕೋಡ್ ಮಾಡ್ತಾ ಇದ್ದೀರಲ್ವಾ, ದಟ್ ಈಸ್ ಕಾಲ್ಡ್ ಆಸ್ ಕಾನ್ಫಿಡೆನ್ಸ್. ಓಕೆ. ನೆಕ್ಸ್ಟ್, ಬರ್ನೀಸ್ GNSS, ಗ್ಯಾಮೆಟ್, G-block ಅಂಡ್ ಟ್ರ್ಯಾಕ್ ಅಂಡ್ ಜಿಪ್ಸಿಕ್ಸ್. ಯಾರ್ಯಾರ್ದಿದೆ? AIUB, MIT ಅಂಡ್ JPL. ಜಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ಕೇಳ್ಬೋದು. ಅದೇ ತರ ಸೆಕೆಂಡ್ ನೋಡಿ, ಕಮರ್ಷಿಯಲ್ ಅಂಡ್ ಸರ್ವೇಯಿಂಗ್ಗೋಸ್ಕರ ಏನಿದೆ ನೋಡಿ ಇಲ್ಲಿ. ನಂಬರ್ 1 ಟ್ರಿಂಬಲ್ ಬಿಸ್ನೆಸ್ ಸೆಂಟರ್. ಯಾರು ಡೆವಲಪರ್? ಟ್ರಿಂಬಲ್. ಓಕೆ. 2 CGO2 ಅಂತ. ಯಾರ್ದಿದೆ ಇದು? CHCNAV ಅವ್ರದ್ದು. ಏನಿದು ಸರ್? ಏನಿದೆ ನೋಡಿ, ಕೀವರ್ಡ್ಸ್. ಮಲ್ಟಿ GNSS ಪ್ರಾಸೆಸಿಂಗ್, GPS, GLONASS, ಬೈಡು, ಏನಿದು? ಮತ್ತೆ ಗೆಲಿಲಿಯೋ, ಕೈನೆಮೆಟಿಕ್ ಸೊಲ್ಯೂಷನ್ಸ್. ಕೈನೆಮೆಟಿಕ್ ಸೊಲ್ಯೂಷನ್ಸ್ ಅಂದ್ರೆ ಏನ್ರಿ? RTK. ನೆಕ್ಸ್ಟ್ ಆಮೇಲೆ ಏನ್ ಬರುತ್ತೆ ನೋಡಿ, ಇನ್ನೊಂದು ಸಾಫ್ಟ್ವೇರ್ ಇದೆ, ಕ್ವಿನೇರ್ಷಿಯಾ ಅಂತ ಇದೆ, SBG ಸಿಸ್ಟಮ್ ಅವ್ರದ್ದು. ಇದು ಒಂದು INS, ಪೋಸ್ಟ್ ಪ್ರಾಸೆಸಿಂಗ್ ಹೈ ಆಕ್ಯುರೇಸಿ. ಸೊ ಎಕ್ಸಾಮ್ಗೋಸ್ಕರ ಏನ್ ಓದ್ಬೇಕ್ರಿ ಸರ್? ಕೊಟ್ಟಿದ್ದೀನಿ ಇಲ್ಲಿ. ಬರ್ನೀಸ್ GNSS AIUB, ಗ್ಯಾಮೆಟ್ G-block MIT ಅವ್ರದ್ದು, ಜಿಪ್ಸಿಕ್ಸ್ JPL ಅವ್ರದ್ದು, TBC ಟ್ರಿಂಬಲ್ ಅವ್ರದ್ದು, CGO2 CHCNAV ಅವ್ರದ್ದು, ಕ್ವಿನೇರ್ಷಿಯಾ ಬಂದ್ಬಿಟ್ಟು SBG ಸಿಸ್ಟಮ್. ರೈಟ್? ಅರ್ಥ ಆಯ್ತಾ? Am I leaving any syllabus topics? No. ಓಕೆ. ಸೊ ಇಷ್ಟೆಲ್ಲ ಆಯ್ತು, ಡೇಟಾ ಪ್ರಾಸೆಸ್ ಆಯ್ತು. ನೋಡಿ ಸರ್, ಇಲ್ಲೊಂದು ರೋವರ್ ಇದೆ, ಇಲ್ಲೊಂದು ರೋವರ್ ಇದೆ, ಇಲ್ಲೊಂದು ರೋವರ್ ಇದೆ, ಇಲ್ಲೊಂದು ರೋವರ್ ಇದೆ. ಐ ಆಮ್ ಕನೆಕ್ಟಿಂಗ್ ದ ರೋವರ್ ಟು ರೋವರ್ ಇನ್ಫಾರ್ಮೇಶನ್ಸ್. ಐ ಆಮ್ ಕನೆಕ್ಟಿಂಗ್ ದ either side of the processing, either side of the processing, either side of the processing between the rovers. Ultimately, I'll be getting the exact point. Right? ಬೇಸ್ ಲೈನ್ ಪ್ರಾಸೆಸಿಂಗ್ ಅಂತೀವಿ ಇದಕ್ಕೆ. ನೀವು ತಿಳ್ಕೋಬೇಕು. ಸೊ ಕೇಳ್ತಾರೆ, ಬೇಸ್ ಲೈನ್ ಪ್ರಾಸೆಸಿಂಗ್ ಈಸ್ ಯೂಸ್ಡ್ ಇನ್ ದ ಮಾಡರ್ನ್ ಸರ್ವೆ. ಇಟ್ ಈಸ್ ರಿಲೇಟೆಡ್ ಟು ವಾಟ್? It is related to network adjustment. ಅರ್ಥ ಆಯ್ತಾ? This is how questions are being asked. So the bridge between the raw observations and the network adjustment is called baseline processing. Okay. Baseline represents the relative position or vector between two GNSS stations from their observations. Example, station A ಇದೆ, rover A, rover B. GNSS baseline process ಆಗ್ತಾ ಇರುತ್ತೆ.
ರೈಟ್. ಇದು ಏನ್ ಗೊತ್ತಾ, ಬೇಸ್ ಲೈನ್ ಪ್ರಾಸೆಸಿಂಗ್ ಅಂದ್ರೆ ಡಿಟರ್ಮೈನ್ಸ್ ರಿಲೇಟಿವ್ ರಿಲೇಶನ್ಶಿಪ್ ಬಿಟ್ವೀನ್ GNSS ಸ್ಟೇಷನ್ಸ್. ಓಕೆ, ಇವಾಗ ಏನಾಗತ್ರಿ, ಸಪೋಸ್ ಸೆವೆರಲ್ ಮಲ್ಟಿಪಲ್ GNSS ಸ್ಟೇಷನ್ ಇತ್ತು ಅಂದ್ರೆ ಬೇಸ್ ಲೈನ್ ಪ್ರಾಸೆಸಿಂಗ್ ಆಗುತ್ತೆ. ಬೇಸ್ ಲೈನ್ ಪ್ರಾಸೆಸಿಂಗ್ ಆಗಿ 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 ಎಲ್ಲ ಅನ್ಸರ್ಟನಿಟೀಸ್, ಎರರ್ಸ್ ಅನ್ನ ರಿಡ್ಯೂಸ್ ಮಾಡಿ I will be getting a better coordinates. Multiple baselines, redundant observations are reduced, mathematical adjustment, consistent network. Thereby, I'll be getting a final coordinates which are used. ಇವಾಗ ಹೇಳಿ ಅಡ್ಜಸ್ಟ್ಮೆಂಟ್ ಯಾಕ್ರಿ ಬೇಕ್ರಿ ನಂಗೆ? ನೋಡಿ, ನಾನು ಅದೇ ಹೇಳ್ತಾ ಇದ್ದೆ, GNSS ಅಬ್ಸರ್ವೇಷನ್ ಅನ್ನೋದು ಯಾವಾಗ್ಲೂ ಪರ್ಫೆಕ್ಟ್ ಎರರ್ ಫ್ರೀ ಇರಲ್ಲ. ದೇರ್ ಮೈಟ್ ಬಿ ಎರರ್, ದೇರ್ ವಿಲ್ ಬಿ ಎರರ್, ಇವನ್ ಸ್ಮಾಲ್ ಪರ್ಸೆಂಟೇಜ್ ಆಫ್ ಎರರ್ಸ್ ಇದ್ದೇ ಇರುತ್ತೆ. ವೈ? No technology in the world has a 100% perfect, 100% error free ಇಲ್ಲ ಗೆಳೆಯರೆ. ಇಟ್ ಮೇ ಬಿ ಮೆಜರ್ಮೆಂಟ್ ಎರರ್ ಇರ್ಬೋದು, ಅಟ್ಮಾಸ್ಫಿಯರಿಕ್ ಎರರ್ ಇರ್ಬೋದು, ಸ್ಯಾಟಲೈಟ್ ಎರರ್ ಇರ್ಬೋದು, ಇಟ್ ಮೈಟ್ ಬಿ ವಾಟ್ ಎಪಿಮರೀಸ್, ಅಲ್ಮ್ಯಾನಕ್, ರಿಸೀವರ್ ರಿಲೇಟೆಡ್ ಎರರ್ಸ್, ವಾಟ್ ಸೊ ಅಂಡ್ ಸೊ ಎರರ್ಸ್ ಇರುತ್ತೆ. ಅದಕ್ಕಾಗಿ adjustments finds the solutions that fits the available observations as per based on ಕನ್ಸ್ಟೆಂಟ್ ಇದ್ರು ಅದನ್ನು ಅಡ್ಜಸ್ಟ್ ಮಾಡಿ ನೆಟ್ವರ್ಕ್ ಅಡ್ಜಸ್ಟ್ಮೆಂಟ್ ಮಾಡುವಂತಹ ಇದರಲ್ಲಿ ಎರರ್ಸ್ ಕಮ್ಮಿ ಆಗ್ತವೆ. ಸೊ ವಾಟ್ ಡಸ್ ನೆಟ್ವರ್ಕ್ ಅಡ್ಜಸ್ಟ್ಮೆಂಟ್ ಪ್ರೊಡ್ಯೂಸ್? ಔಟ್ಪುಟ್ ಏನ್ರಿ? ಕೋಆರ್ಡಿನೇಟ್ಸ್ ಬರುತ್ತೆ. ಅರ್ಥ ಆಯ್ತಾ? ರೈಟ್. ಸೊ ಪೋಸ್ಟ್ ಪ್ರಾಸೆಸಿಂಗ್ ಮತ್ತೆ ನೆಟ್ವರ್ಕ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಡಿಫ್ರೆನ್ಸ್ ಏನಿದೆ? ಪೋಸ್ಟ್ ಪ್ರಾಸೆಸಿಂಗ್ ಪ್ರಾಸೆಸ್ ದ recorded GNSS observation, whereas network ಅನ್ನೋದು adjust the network of the observations. ಅರ್ಥ ಆಯ್ತಾ? ಕೀವರ್ಡ್ ನೋಡ್ಕೊಳ್ಳಿ. Right? It can include baseline processing. It uses observation and baselines together, produces the processed measurement, produces a consistent coordinates. Right? ಅರ್ಥ ಆಯ್ತಾ? ಪೋಸ್ಟ್ ಪ್ರಾಸೆಸಿಂಗ್ ಅಂದ್ರೆ ಒಂದು GNS ಡೇಟಾನ ಪ್ರಾಸೆಸ್ ಮಾಡುತ್ತೆ. ನೆಟ್ವರ್ಕ್ ಅಡ್ಜಸ್ಟ್ಮೆಂಟ್ ಅಂದ್ರೆ ಇಟ್ ವಿಲ್ ಮ್ಯಾಥಮೆಟಿಕಲಿ ಫಿಟ್ಟಿಂಗ್ ದ ನೆಟ್ವರ್ಕ್ ಟು ಆಬ್ಟೈನ್ ಕೋಆರ್ಡಿನೇಟ್ಸ್. ಅರ್ಥ ಆಯ್ತೇನ್ರಿ? ನೋಡಿ ಯಾವ ತರ ಕೋಆರ್ಡಿನೇಟ್ ಅಡ್ಜಸ್ಟ್ಮೆಂಟ್ ಆಗುತ್ತೆ, ಆಗಿ ಅಲ್ಟಿಮೇಟ್ಲಿ ವಿ ವಿಲ್ ಬಿ ಗೆಟಿಂಗ್ ಕೋಆರ್ಡಿನೇಟ್. ಹೌದಲ್ವಾ? ಸೊ ಇವಾಗ ಹೇಳ್ರಿ ಗೆಳೆಯರೆ, ಐ ಆಮ್ ಗೆಟಿಂಗ್ ರಾ ಡೇಟಾ, ಐ ಆಮ್ ಪ್ರಾಸೆಸಿಂಗ್ ಇಟ್ ಥ್ರೂ ಅ ವೇರಿಯಸ್ GNSS ಪ್ರಾಸೆಸಿಂಗ್ ಸಾಫ್ಟ್ವೇರ್ಸ್. ಬೇಸ್ ಲೈನ್ ಪ್ರಾಸೆಸಿಂಗ್ ಆಗ್ತೀನಿ, ಡಿಟರ್ಮೈನ್ ದ ರಿಲೇಟಿವ್ GNSS ಸ್ಟೇಷನ್ಸ್, ನೆಟ್ವರ್ಕ್ ಅಡ್ಜಸ್ಟ್ಮೆಂಟ್ ಮಾಡ್ತೀನಿ, ಅಡ್ಜಸ್ಟ್ ದ ಮಲ್ಟಿಪಲ್ ಬೇಸ್ ಲೈನ್ಸ್ ಟುಗೆದರ್, ಕ್ವಾಲಿಟಿ ಅಸೆಸ್ಮೆಂಟ್ ಕೂಡ ಎಲ್ಲ ಆಗುತ್ತೆ. ಆದ್ಮೇಲೆ ನನಗೆ ಫೈನಲ್ ಕೋಆರ್ಡಿನೇಟ್ಸ್ ಬರುತ್ತೆ. ಬಂತು. ಇವಾಗ ವೆರಿ ಇಂಪಾರ್ಟೆಂಟ್ ಡಿಯರ್ ಫ್ರೆಂಡ್ಸ್, ಇವಾಗ GIS ಅಂಡ್ CAD ಇಂಟಿಗ್ರೇಷನ್ ಮಾಡ್ತೀನಿ. ಐ ಆಮ್ ಯೂಸಸ್ ದ ಫೈನಲ್ ಸ್ಪೇಷಿಯಲ್ ಡೇಟಾ ಇನ್ ಅದರ್ ಸಿಸ್ಟಮ್ ನಾವ್, GIS ಆಗ್ಲಿ CAD ಆಗ್ಲಿ. ಓಕೆ, ಅರ್ಥ ಆಯ್ತಾ? ಸೊ ಅಡ್ಜಸ್ಟ್ಮೆಂಟ್ ಫ್ಲೋ ನೋಡಿ, ರಾ ಡೇಟಾ ಇದೆ, ಪ್ರಾಸೆಸ್ ಇದೆ, ಬೇಸ್ ಲೈನ್ ಪ್ರಾಸೆಸ್, ನೆಟ್ವರ್ಕ್ ಅಡ್ಜಸ್ಟ್ಮೆಂಟ್, ಫೈನಲ್ ಕೋಆರ್ಡಿನೇಟ್ಸ್ ಬಂತು ನನಗೆ. So now I am entering into a GIS integration. This is a base for the GIS software. This is the base for the GIS chapter and GIS application chapter. Okay, ಅದಕ್ಕಾಗಿ ಲಾಸ್ಟ್ ಚಾಪ್ಟರ್ ಟಾಪಿಕ್ ಆಫ್ ದ ಚಾಪ್ಟರ್ ಏನು ಅಂತಂದ್ರೆ ಇಂಟಿಗ್ರೇಷನ್ ವಿತ್ GIS. ನೋಡಿ, GPS ಇದೆ, ಅಲ್ಲಿಂದ ನನಗೆ ಏನ್ ಬಂತು? ವೇರ್ ಆಮ್ ಐ, ವೇರ್ ಇಸ್ ಇಟ್, ಲ್ಯಾಟಿಟ್ಯೂಡ್ ಏನು, ಲಾಂಗಿಟ್ಯೂಡ್ ಏನು, ಹೈಟ್ ಏನು, ಕೋಆರ್ಡಿನೇಟ್ ಏನು, ಪೊಸಿಷನ್ ಏನು. ಆದ್ರೆ ಇವಾಗ ನೋಡ್ರಿ, ನಾನು ಇಲ್ಲಿ ಬಂದೆ, ನಾನು ಇಲ್ಲಿದ್ದೀನಿ ಅಂತ ಅನ್ಕೊಳ್ಳಿ. GIS ಏನ್ ಮಾಡುತ್ತೆ ಗೊತ್ತಾ? ಈ ಪ್ಲೇಸ್ ಅಲ್ಲಿ, ವೆರಿ ಇಂಪಾರ್ಟೆಂಟ್, ಈ ಪ್ಲೇಸ್ ಅಲ್ಲಿ ವಾಟ್ ಈಸ್ ದೇರ್, ವೇರ್ ಈಸ್ ಇಟ್, ಹೌ ಈಸ್ ಇಟ್, ಆಲ್ ಕೈಂಡ್ ಆಫ್ WH ಕ್ವಶನ್ ಅನಾಲಿಸಿಸ್ ಕ್ವಶನ್ಸ್ ಇಲ್ಲಿ ಅನಲೈಸ್ ಆಗುತ್ತವೆ. ಆಲ್ ಕೈಂಡ್ ಆಫ್ WH ಕ್ವಶನ್ಸ್ ಮೈ ಡಿಯರ್ ಫ್ರೆಂಡ್ಸ್. ಲೊಕೇಶನ್ ಏನು, ಅಲ್ಲಿರುವ ಕ್ಯಾರೆಕ್ಟರ್ ಏನು, ಅಲ್ಲಿರುವಂತ ಆಟ್ರಿಬ್ಯೂಟ್ ಏನು, ನಾನು ಅನಾಲಿಸಿಸ್ ಹೆಂಗ್ ಮಾಡ್ಬೋದು? ರೈಟ್. GNSS ಡೇಟಾ ಕಲೆಕ್ಷನ್ಸ್ ಆಗ್ತಾ ಇದೆ.
ಅಲ್ಲಿಂದ ನನಗೆ ಅಕ್ಯುರೇಟ್ ಪೊಸಿಷನಿಂಗ್ ಗೊತ್ತಾಯ್ತು, ಸ್ಪೇಷಿಯಲ್ ಡೇಟಾ ಕ್ರಿಯೇಷನ್ ಆಯಿತು, ಆಟ್ರಿಬ್ಯೂಟ್ ಲಿಂಕಿಂಗ್ ಮಾಡ್ತೀನಿ, ಸೊ ದಟ್ ಅಲ್ಟಿಮೇಟ್ಲಿ ಐ ವಿಲ್ ಬಿ ಡೂಯಿಂಗ್ ದ ಅ ಬೆಟರ್ ಡಿಸಿಷನ್ ಮೇಕಿಂಗ್. I'm integrating this data of the GPS or GNSS into GIS. This is called integration with GIS. ಈ ಒಂದು ಟಿಪಿಕಲ್ ಸಿಸ್ಟಮ್ ಅಲ್ಲಿ ಯು ಆರ್ ಗೆಟಿಂಗ್ ಇಲ್ಲೊಂದು ಇಂಟರ್ಫೇಸ್ ಇದೆ, ಇಲ್ಲೊಂದು ಸ್ಪೇಸ್ ಇದೆ, ರೈಟ್? ಇಟ್ಸ್ ಅನ್ ಇಂಡೈರೆಕ್ಟ್ ಫಾರ್ಮ್ ಆಫ್ ಐ ಕ್ಯಾನ್ ಟೆಲ್ QGIS. ಅರ್ಥ ಆಯ್ತೇನ್ರಿ? ಇದು ಒಂದು ಸಾಫ್ಟ್ವೇರ್, ಎಂಟೈರ್ ಸಾಫ್ಟ್ವೇರ್ GIS ಅಪ್ಲಿಕೇಶನ್ ಇದೇ ಒಂದು ಸಾಫ್ಟ್ವೇರ್ ಬೇಸ್ ಮೇಲೆ ಇದೆ ಮೈ ಡಿಯರ್ ಫ್ರೆಂಡ್ಸ್. ಸೊ ಇಲ್ಲಿ ನೋಡಿ, ಇದು ಒಂದು ಮ್ಯಾಪ್ ಇದೆ, ಇಲ್ಲಿ ಲೊಕೇಶನ್ಸ್ ಇದೆ, ಇಲ್ಲಿ ರೋಡ್ಸ್ ಇದೆ, ಲೈನ್ಸ್ ಇದೆ, ಪಾಲಿಗನ್ಸ್ ಇದೆ, ವೆಕ್ಟರ್ ಡೇಟಾಗಳು ಇವೆಲ್ಲ. ಇಲ್ಲಿ ನೋಡಿ ಅದ್ರದ್ದೇ ಆದಂತ ಲೇಯರ್ಸ್ ಮಾಡಿದ್ದೇನೆ. ಇಲ್ಲಿ ರೋಡ್ ಲೇಯರ್, ಬಿಲ್ಡಿಂಗ್ ಲೇಯರ್, ವಾಟರ್ ಲೇಯರ್, ವೆಜಿಟೇಷನ್ ಲೇಯರ್, ಪಾಯಿಂಟ್ಸ್ ಲೇಯರ್. ಇದನ್ನ ನಾನು ಏನ್ ಮಾಡಿದ್ದೀನಿ, ಟ್ಯಾಬ್ಲರ್ ಕಾಲಮ್ ಅಲ್ಲಿ ರೆಪ್ರೆಸೆಂಟೇಷನ್ ಮಾಡಿರ್ತೀನಿ. ನಂಬರ್ 1 ಏನ್ ಹೇಳುತ್ತೆ, ನಂಬರ್ 2 ಏನ್ ಹೇಳುತ್ತೆ. ದಿಸ್ ಈಸ್ ಕಾಲ್ಡ್ ಆಟ್ರಿಬ್ಯೂಟ್ ಟೇಬಲ್. ಇವಾಗ ನಾನು ಏನ್ ಹೇಳ್ತಾ ಇದ್ದೀನಿ ಅದನ್ನ ಕರೆಕ್ಟ್ ಆಗಿ ಕೇಳಿ, ಬಿಕಾಸ್ GIS ಅಲ್ಲಿ ಅಗೇನ್ ಐ ವಿಲ್ ಬಿ ರಿಪೀಟಿಂಗ್ ದ ಸೇಮ್ ಟರ್ಮ್ಸ್ ಅಗೇನ್ ಅಂಡ್ ಅಗೇನ್ ಅಂಡ್ ಅಗೇನ್. ಓಕೆ, ಒಂದು ಹೋಲಿಸ್ಟಿಕ್ ಪಿಕ್ಚರ್ ಕೊಡ್ತಾ ಇದ್ದೀನಿ ಬಿಫೋರ್ ಜಂಪಿಂಗ್ ಇನ್ ಟು ದ GIS. ಓಕೆ, ವೆರಿ ಇಂಪಾರ್ಟೆಂಟ್ ಡಿಯರ್ ಫ್ರೆಂಡ್ಸ್. Even I am also saying the same thing, the same question. The basic difference between GPS and GIS ಅನ್ನ ನನಗೆ ನನ್ನ UPSC CSE ಇಂಟರ್ವ್ಯೂ ಅಲ್ಲಿ ಕೇಳಿದ್ರು. I could not answer properly. Okay, being a geography optional student, ನಮಗೆ ಈ ಒಂದು ಬೇಸಿಕ್ಸ್ ಗೊತ್ತಾಗಲ್ಲ. Sometimes we tend to neglect very basics. ಅವಾಗ ಅರ್ಥ ಆಯ್ತು ನನಗೆ that yes, we should not let the basics, ಸುಮ್ಮನೆ ಅದನ್ನು ಓದೋಣ, ಆ ಥರ ಮಾಡಬಾರ್ದು. ಓಕೆ, GPS provides accurate location. GIS organize it, manage it. GIS analyze it and find the pattern. That is called analysis ಅಲ್ವಾ? ಆ ಪ್ಯಾಟರ್ನ್ ಮೇಲೆ ಏನಾಗುತ್ತೆ, ನನಗೆ ಡಿಸಿಷನ್ ತಗೊಳ್ಳುವಂತಹ ಒಂದು ಎಬಿಲಿಟಿ ಬರುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಅರ್ಥ ಆಯ್ತಾ? ಓಕೆ, GPS GNSS provides the location ಆದ್ರೆ GIS organizes, analyzes, visualizes that location with related information. ಅರ್ಥ ಆಯ್ತಾ? GPS ಸರ್ವೆ ಮಾಡಿದೆ, ಫೀಲ್ಡ್ ಡೇಟಾ ಕಲೆಕ್ಷನ್ ಆಯ್ತು, ಆಮೇಲೆ ನನಗೆ ಕೋಆರ್ಡಿನೇಟ್ಸ್ ಬಂತು. ಹೆಂಗೆ ನೆಟ್ವರ್ಕ್ ಅಡ್ಜಸ್ಟ್ಮೆಂಟ್ ನೋಡಿ, ಇಲ್ಲಿ ತನ ಜುಗಾಡ್ಸ್ ಏನೇನಾಗಿದೆ ಎಲ್ಲ ಬಂತು, ಹೇಳಿದೀನಿ ನೋಡಿ. ಇದು ಇಷ್ಟೇ ವರ್ಡಿಂಗ್, ಇದು ಇಷ್ಟೇ ನೋಡಿ, ಇದು ಇಷ್ಟೇ 3 ಇದೆ. ಈ 3ಅನ್ನ ನಾನು ಇಲ್ಲಿವರೆಗೂ GPS ಡೇಟಾ ಇಂದ ಕೋಆರ್ಡಿನೇಟ್ಸ್ ಬರ್ಬೇಕಂದ್ರೆ ನಾನು ಏನ್ ಮಾಡಿದ್ದೆ, ಜಸ್ಟ್ ಪ್ರೀವಿಯಸ್ ತೋರಿಸಿದೀನಿ. ಇಲ್ಲಿ ನೋಡಿ, ಇಲ್ಲಿಂದ ಕೋಆರ್ಡಿನೇಟ್ ಬರೋ ತನ ಮಿಡಲ್ ಏನೇನಾಗಿದೆ ಇಷ್ಟ ತನ ಓದಿದೆ. ಬಟ್ ಇಲ್ಲಿ ನಾನು GSL ಅದನ್ನ ನಾನೆಲ್ಲ ಹೇಳ್ಬೇಕೇನ್ರಿ? ನೋ, ಇಟ್ ಹ್ಯಾಸ್ ಟು ಬಿ ಡನ್ ಇನ್ 2 ಲೈನ್ಸ್, ರೈಟ್? ಇವಾಗ ನೋಡಿ, ಇಂಪಾರ್ಟೆಂಟ್ ಇರೋದು ಇಲ್ಲಿ ಆಟ. ಡೇಟಾನ ಟ್ರಾನ್ಸ್ಫರ್ ಮಾಡ್ತೀನಿ, ಐ ವಿಲ್ ಇಂಪೋರ್ಟ್ ಟು ಇಟ್. ವೇರ್ ಸರ್? ಟು GIS. ಸರ್ ನಾನು ಏನ್ ಮಾಡ್ತೀನಿ, ಇವಾಗ ನನಗೆ GPS ರಿಲೇಟೆಡ್ ಡೇಟಾ ಸಿಕ್ಕಿದೆ, ಏರಿಯಲ್ ಫೋಟೋಗ್ರಾಫಿಯಿಂದ ಸಿಕ್ಕಿದೆ, ಡ್ರೋನ್ ಸರ್ವೆಯಿಂದ ಸಿಕ್ಕಿದೆ, ಏರಿಯಲ್ ಫೋಟೋಗ್ರಾಮೆಟ್ರಿಯಿಂದ ಸಿಕ್ಕಿದೆ, ರಿಮೋಟ್ ಸೆನ್ಸಿಂಗ್ ಇಂದ ಸಿಕ್ಕಿದೆ, so and so I got the data. This is called raster data. ಇವೆಲ್ಲ ನಿಮ್ಗೆ ಟೈಪ್ಸ್ ಹೇಳಿದೀನಿ ನಾನು, ಮತ್ತೆ ಹೇಳ್ಬೇಕಾ? ನಾನು ಹೇಳಲ್ಲ. ಓಕೆ, ಇದನ್ನ ನಾನು ಏನ್ ಮಾಡ್ಬೇಕು, ಡಾಟ್, ಲೈನ್, ಪಾಲಿಗನ್ಗೆ ಕನ್ವರ್ಟ್ ಮಾಡ್ತೀನಿ. ಅದನ್ನ ಏನಂತೀನಿ ಅಂದ್ರೆ ಡಿಜಿಟೈಸೇಷನ್ ಅಂತ ಅಂದಿದೆ, ನೆನ್ಪಿದೀಯಾ? ಡಿಜಿಟೈಸೇಷನ್ ಅಲ್ವೇನ್ರಿ? ಇವಾಗ ಏನಾಗುತ್ತೆ, ಈ ಡಿಜಿಟಲ್ ಆದಾಗ ವೆಕ್ಟರ್ ಡೇಟಾ ಆಗಿ ಕನ್ವರ್ಟ್ ಆಗುತ್ತೆ, ರೈಟ್? ಸೊ ಇವಾಗ ನೋಡಿ ಏನಾಗ್ತದೆ, ಈ GS ಅನ್ನು ಎಂಟ್ರಿ ಮಾಡಿದಾಗ ನನಗೆ ಏನಾಗುತ್ತೆ, ಪಾಯಿಂಟ್ ಆಗಿ ಕನ್ವರ್ಟ್ ಆಗುತ್ತೆ, ಲೈನ್ ಆಗಿ ಕನ್ವರ್ಟ್ ಆಗುತ್ತೆ, ಪಾಲಿಗಾನ್ ಆಗಿ, ಆಟ್ರಿಬ್ಯೂಟ್ಸ್ ಆಗಿ. ಐ ವಿಲ್ ಬಿ ಕ್ರಿಯೇಟಿಂಗ್ ದ ಲೇಯರ್ಸ್, ರೋಡ್ ಲೇಯರ್, ವೆಜಿಟೇಷನ್ ಲೇಯರ್, ರೆಸಿಡೆನ್ಷಿಯಲ್ ಏರಿಯಾ ಲೇಯರ್. ಅಲ್ಲಿಂದ ನಾನು ಸ್ಪೇಷಿಯಲ್ ಅನಾಲಿಸಿಸ್ ಮಾಡ್ತೀನಿ, ಮ್ಯಾಪ್, ಡೇಟಾಬೇಸ್, ಡಿಸಿಷನ್. ಎಕ್ಸಾಂಪಲ್ ತಗೊಂತೀನಿ ನೋಡಿ. ಸಪೋಸ್ ಐ ಆಮ್ ಇನ್ ಕಲಬುರ್ಗಿ, I have resource, limestone resource. So what I should do? What is the resource? What can be the
way ahead with this resource? Is industries possible? If possible, how? What can be the road network? What can be the rail network? To Wadi how? To Shahabad how? ಅಲ್ಲಿಂದ ಹೈದರಾಬಾದ್ಗೆ ಹೆಂಗ್ ಕನೆಕ್ಟ್ ಆಗಬೇಕು, ಅಲ್ಲಿಂದ ಸೊಲಾಪುರ್ಗೆ ಹೆಂಗ್ ಕನೆಕ್ಟ್ ಆಗಬೇಕು, ರೈಟ್? ಅಲ್ಲಿಂದ ಮೇನ್ ಹೆಡ್ ಕ್ವಾರ್ಟರ್ಸ್ ಏನೇನಿರುತ್ತೆ, ಹೆಡ್ ಕ್ವಾರ್ಟರ್ಸ್ಗೆ ಹೆಂಗ್ ಕನೆಕ್ಟ್ ಆಗಬೇಕು. ಸಿ ಹೌ ಐ ಆಮ್ ಅನಲೈಸಿಂಗ್, ಹೌ, ವಾಟ್, WH questions, all kind of WH question is analyzed by what? GIS. ಅರ್ಥ ಆಯ್ತಾ? ರೈಟ್? ಎಸ್. ಸೊ ಇವಾಗ ಹೇಳಿ, ನನಗೆ ಬೇಸಿಕ್ ಅರ್ಥ ಆಯ್ತು ಅನ್ಕೊಂತೀನಿ. ವಾಟ್ ಡಸ್ GPS ಪ್ರೊವೈಡ್ಸ್ ಟು GIS ಅರ್ಥ ಆಗಿದೆ ನಿಮಗೆ. ಕೋಆರ್ಡಿನೇಟ್ಸ್ ನಮಗೆ ಸಿಕ್ಕಿದೆ ಅಲ್ವಾ, ನನಗೆ ಲೋಕಲ್ ಫೀಚರ್ ಸಿಗುತ್ತೆ. ಪಾಯಿಂಟ್ ಲೊಕೇಶನ್ಸ್ ಇದೆ ಅಲ್ವಾ, ನನಗೆ ಪಾಯಿಂಟ್ ಲೇಯರ್ ಸಿಗುತ್ತೆ. ಟ್ರ್ಯಾಕ್ ಅಥವಾ ಲೈನ್ಸ್ ಇದೆ, ನನಗೆ ಕ್ರಿಯೇಟ್ ಲೈನ್ಸ್ ಫೀಚರ್ ಸಿಗುತ್ತೆ. ಸರ್ವೆ ಬೌಂಡ್ರೀಸ್ ಇದೆ ಮೈ ಡಿಯರ್ ಫ್ರೆಂಡ್ಸ್, ನನಗೆ ಪಾಲಿಗನ್ ಸಿಗುತ್ತೆ. ಎಲಿವೇಶನ್ಸ್ ಇದೆ, ನನಗೆ ಟೆರೇನ್ ಸಿಗುತ್ತೆ. ಎಲಿವೇಶನ್ ಸಿಗುತ್ತೆ, ಕಾಂಟೂರ್ ಸಿಗುತ್ತೆ. ಫೀಲ್ಡ್ ಆಟ್ರಿಬ್ಯೂಟ್ಸ್ ಇದೆ, ನನಗೆ ಇಲ್ಲೊಂದು ಆಟ್ರಿಬ್ಯೂಟ್ ಟೇಬಲ್ ಸಿಗುತ್ತೆ. ಕ್ಯಾಡೆಸ್ಟ್ರಲ್ ಸರ್ವೆ ಪಾಯಿಂಟ್ ಇದೆ, ನನಗೆ ಅಲ್ಟಿಮೇಟ್ ಆಗಿ ಲ್ಯಾಂಡ್ ಪಾರ್ಸಲ್ ಮ್ಯಾಪಿಂಗ್ ಸಿಗುತ್ತೆ. ಸೊ ಎಕ್ಸಾಂಪಲ್, ಬೀಯಿಂಗ್ ಅ ಲ್ಯಾಂಡ್ ಸರ್ವೇಯರ್, ನೀವೇನ್ ಮಾಡ್ಬೋದು ಹೇಳಿ. ಫೀಲ್ಡ್ ಅಲ್ಲಿ ನಿಮ್ಗೆ ನಾರ್ಮಲ್ ಆಗಿ GPS ಡೇಟಾ ಸಿಗುತ್ತೆ. ಅಲ್ಲಿಂದ ಒಂದು ಕಲೆಕ್ಟ್ ಪಾರ್ಸಲ್ ಬೌಂಡ್ರಿ ಪಾಯಿಂಟ್ಸ್ ನೀವು ಫಿಕ್ಸ್ ಮಾಡ್ತೀರಾ. ದಿಸ್ ಒನ್ ಪಾಯಿಂಟ್ 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 ಪಾಯಿಂಟ್, ಓಕೆ. ಇದರದೇ ಆದಂತಹ ಕೋಆರ್ಡಿನೇಟ್ ಇದೆ, ಎಕ್ಸ್ ಕಮ ವೈ, ಎಕ್ಸ್ ಕಮ ವೈ, ಎಕ್ಸ್ ಕಮ ವೈ, ಎಕ್ಸ್ ಕಮ ವೈ. ನೋಡಿ, ಅಬ್ಸರ್ವ್ ಮಾಡ್ತಾ ಇರಿ. ಜಾಮೆಟ್ರಿ ಅಂತೀನಿ, ಲೈನ್ ಅಂತೀನಿ, ಡಾಟ್ ಅಂತೀನಿ, ಮತ್ತೆ ಪಾಲಿಗನ್ಸ್ ಅಂತೀನಿ. ಅಂದ್ರೆ ಯು ಹ್ಯಾವ್ ಟು ಥಿಂಕ್ ವೈ KEA and KPSC gave 40% mathematics syllabus, that to geometry. ಯಾಕೆ ಕೊಡ್ತಾರೆ? ಈ ನನ್ನ ಕ್ಲಾಸಸ್ ಅಲ್ಲಿ ಹೋಗ್ತಾ ಹೋಗ್ತಾ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂತೀನಿ. ವೈ ದೇ ಹ್ಯಾವ್ ಗೇವ್, ಇದನ್ನ ಥಿಂಕ್ ಮಾಡಿ ಫಸ್ಟ್. ಓಕೆ, ಅರ್ಥ ಆಗ್ತಾ ಇದೆ ಅಲ್ವಾ? ನೋಡಿ, ಎಕ್ಸ್ ಕಾಮ ವೈ ಕೋಆರ್ಡಿನೇಟ್ ಜಾಮೆಟ್ರಿ ಮೈ ಡಿಯರ್ ಫ್ರೆಂಡ್ಸ್, ಐ ಆಮ್ ಯೂಸಿಂಗ್ ಇಟ್ ಹಿಯರ್, ರೈಟ್? ಕೋಆರ್ಡಿನೇಟ್ಸ್ ಆರ್ ರೆಕಾರ್ಡೆಡ್. ಇಲ್ಲಿ ನೋಡಿ ರೆಕಾರ್ಡ್ ಆಗ್ತಾ ಇದೆ. P1 ಗೆ ಏನ್ ಕೋಆರ್ಡಿನೇಟ್, P2 ಗೆ ಏನಿದೆ, P3 ಗೆ ಏನಿದೆ, P4 ಗೆ ಏನಿದೆ. ದಿಸ್ ಇಸ್ ಕಾಲ್ಡ್ ಆಟ್ರಿಬ್ಯೂಟ್ ಟೇಬಲ್. ಇಲ್ಲಿಂದ ನನಗೆ ಐ ವಿಲ್ ಬಿ ಇಂಪೋರ್ಟಿಂಗ್ ಟು GIS. ಐ ಆಮ್ ಕನೆಕ್ಟಿಂಗ್ ದ ಪಾಯಿಂಟ್ಸ್. ಸಿ, ಐ ಆಮ್ ಕನೆಕ್ಟಿಂಗ್ ದ ಪಾಯಿಂಟ್ಸ್. ಐ ಹ್ಯಾವ್ ಕ್ರಿಯೇಟೆಡ್ ದ ಲೇಯರ್ಸ್ ಬೈ ಯೂಸಿಂಗ್ ಆಟ್ರಿಬ್ಯೂಟ್ ಟೇಬಲ್. ನೋಡಿ, ಅದರಿಂದ ನಾನು ಪಾಲಿಗನ್ ಮಾಡ್ತಾ ಇದ್ದೀನಿ. ಎಸ್, ಐ ಹ್ಯಾವ್ ಮೇಡ್ ದ ಪಾಲಿಗನ್ ಸರ್. ನೋಡಿ, ಇಲ್ಲಿಗೆ ನಾನು ಏನ್ ಮಾಡ್ತೀನಿ, ನಾನು ಹೇಳ್ತೀನಿ ಇದು ನಂದೇ ಲ್ಯಾಂಡ್ ಅಂತ ಅನ್ಕೊಳ್ಳಿ. ಇದನ್ನ ನಾನು ಏನ್ ಮಾಡ್ತೀನಿ, ಸರ್ವೆ ನಂಬರ್ ಏನಿದೆ ಅಂತ ಬರಿತೀನಿ. ಎಸ್, ಅದರದ್ದು ಹಿಸ್ಸಾ ನಂಬರ್ ಏನಿದೆ ಅಂತ ಬರಿತೀನಿ. ಎಸ್, ಅದು ಯಾವ ಹೋಬಳಿ ಲೆವೆಲ್ ಅಲ್ಲಿ ಬರುತ್ತೆ ಅಂತ ಹೇಳ್ತೀನಿ. ಎಸ್, ಸರ್ವೆ ನಂಬರ್ ಏನು, ಏರಿಯಾ ಏನು, ಲ್ಯಾಂಡ್ ಯೂಸ್ ಇನ್ಫಾರ್ಮೇಶನ್ಸ್ ಏನಿದೆ. ಇಸ್ ಇಟ್ ಬ್ಯಾರನ್ ಲ್ಯಾಂಡ್, ಇಸ್ ಇಟ್ ಡ್ರೈ ಲ್ಯಾಂಡ್, ಇಸ್ ಇಟ್ ಸಾಯಿಲ್ ಮಾಯಿಶ್ಚರ್ ಲೆಡ್ ಲ್ಯಾಂಡ್, ಅಥವಾ ಇಲ್ಲಿ ಏನ್ ಬೆಳೆದಿದ್ದೀನಿ ನಾನು, ಓವರ್ ಗ್ರೇಸಿಂಗ್ ಏನು, ಓನರ್ಸ್ ರಿಲೇಟೆಡ್ ಆಟ್ರಿಬ್ಯೂಟ್ಸ್ ಏನು, ಇವುಗಳೆಲ್ಲ ಎಂಟ್ರಿ ಆಗುತ್ತೆ, ರೈಟ್? ನೀವು ಮಾಡಿದಾಗ ಅವಾಗ ನನಗೆ ಒಂದು ಕ್ಯಾಡಸ್ಟ್ರಲ್ GIS ಲೇಯರ್ ಸಿಗುತ್ತೆ. ಅದು ಹೆಂಗ್ ಸಿಗುತ್ತೆ ಅಂತ ಇಲ್ಲಿ ಹೇಳ್ತೀನಿ ನೋಡಿ. ಎಕ್ಸಾಂಪಲ್ ಇಲ್ಲಿದೆ ನೋಡಿ. ಸರ್ವೆ ನಂಬರ್, ಹಿಸ್ಸಾ ನಂಬರ್, ಏರಿಯಾ ಏನು, ಲ್ಯಾಂಡ್ ಯೂಸ್ ಏನು, ಓನರ್ ಯಾರು. ಇವಾಗ ಹೇಳ್ತೀನಿ ನಿಮ್ಗೆ. ನೀವು ಒಂದು ವೇಳೆ ಪಾಣಿ ನೀವು ಜನರೇಟ್ ಮಾಡಿದ್ರೆ ಇವೆಲ್ಲ ಇನ್ಫಾರ್ಮೇಶನ್ ಗೊತ್ತಾಗ್ತಿರುತ್ತೆ ನಿಮ್ಗೆ. ಇಲ್ಲ ಅಂದ್ರೆ ಐ ರಿಕ್ವೆಸ್ಟ್ ಯು ಪೀಪಲ್, ಟ್ರೈ ಟು ರಿಕ್ವೆಸ್ಟ್ ಫ್ರಮ್ ಯುವರ್ ಪೇರೆಂಟ್ಸ್ ಅಂಡ್ ಗೆಟ್ ಅ ರ್ಯಾಂಡಮ್ ಪಾಣಿ. ಯು ವಿಲ್ ಬಿ ಸೀಯಿಂಗ್ ಆಲ್ ದೀಸ್. ನಾನು ಇಲ್ಲಿ ಏನೇನು ಹೇಳ್ತಾ ಇದ್ದೀನಿ, ಆಲ್ ವಿಲ್ ಬಿ ಫೌಂಡ್ ಇನ್ ದ ಒನ್ ಪೇಜ್. ಓಕೆ, ನೋಡಿ, ಆ ಪಾಣಿನ ತೆಗೆದ್ಮೇಲೆ ನಿಮ್ಗೆ ಏನೇನೋ ಕಾಣುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಹೇಳಿ, ಸಮಥಿಂಗ್ ಯು ವಿಲ್ ಸಿ ದಟ್. ಇದು ನಿಮ್ಗೆ ಅಲ್ಲಿ ಓಪನ್ ಮಾಡಿದಾಗ ನಿಮ್ಗೆ ಬಾಕ್ಸ್ ಇರುತ್ತೆ, ಹೆಸರು ಇರುತ್ತೆ, so and so, so and so, right? Being a citizen of the country, I am getting the service from the government in the form of paper. This is called service delivery, right? ಅಲ್ವೇನ್ರಿ ಸರ್? ಸುಮ್ಮನೆ ಏನಾರೋ ಹೇಳ್ಬೇಡಿ. ಎಸ್, ನಿಮ್ಗೆ ಇದು ಸಿಗುತ್ತಲ್ವಾ? ಇವಾಗ ಸಪೋಸ್ ನಮ್ಮ ತಂದೆಯವರಿಗೆ ಒಂದು ಪಾಣಿ ಬೇಕು, ಅವರು ತಲಾಟಿ ಆಫೀಸ್ಗೋ ಅಥವಾ ಸೊ ಆ್ಯಂಡ್ ಸೊ ರೆವಿನ್ಯೂ ಆಫೀಸ್ಗೋ ಹೋಗ್ತಾರೆ. ಅವರಿಗೆ ಪಾಣಿ ಸಿಗುತ್ತೆ. ಪಾಣಿ ಸಿಕ್ಕ ಮೇಲೆ ಅವ್ರಿಗೆ ಡೀಟೇಲ್ಸ್ ಎಲ್ಲ ಗೊತ್ತಾಗುತ್ತೆ. ಇಲ್ಲಿ ನಮಗೆ ಸರ್ವಿಸ್ ಡೆಲಿವರಿ ಆಗುತ್ತಲ್ವಾ? ಅಂದ್ರೆ
ಈ GIS ಅಲ್ಲಿ ಈ ಎಂಟೈರ್ ಪ್ರಾಸೆಸ್ ಅಲ್ಲಿ ಆಗಿರುವುದೇನಿದೆ, ಇದು ಆಗಿ ಇಲ್ಲಿ ನನಗೆ ಅಲ್ಟಿಮೇಟ್ ಆಗಿ ಒಬ್ಬ ಸಿಟಿಜನ್ಸ್ಗೆ ಬೀಯಿಂಗ್ ಅ ಸಿಟಿಜನ್ ಆಫ್ ದ ಕಂಟ್ರಿ ಈಸ್ ಈ ರಿಸೀವಿಂಗ್ ದ ಪ್ರಾಪರ್ ರೆಕಾರ್ಡ್ಸ್ ಫ್ರಮ್ ದ ಗವರ್ನಮೆಂಟ್. ದಿಸ್ ಎಂಟೈರ್ ಸೈಕಲ್ ಏನಂತಾರೆ ಗೊತ್ತೇನ್ರಿ? SDLC. ಯಾಕೆ ಹೇಳ್ತಾ ಇದ್ದೀನಿ? Yes, my dear friends, this is the third chapter of computer application. The chapter which many were worried about that syllabus. Now I am coming with a very easy class for that. That is the third chapter of computer application, my dear friends. Right? Yes. ಅರ್ಥ ಆಯ್ತಾ? ಸೊ ಇವಾಗ ಹೇಳಿ ನನಗೆ GPS ಅಂದ್ರೆ ಏನು, GIS ಅಂದ್ರೆ ಏನು? ಇವಾಗ ನೋಡಿ ಅಟ್ರಿಬ್ಯೂಟ್ ಟೇಬಲ್ ಏನಿದೆ, ಸರ್ವೆ ಅಂದ್ರೆ ಏನು, ಹಿಸ್ಸಾ ಏನು, ಏರಿಯಾ ಏನು, ಲ್ಯಾಂಡ್ ಯೂಸ್ ಏನು, ಡೀಟೇಲ್ಸ್. ದಿಸ್ ಇಸ್ ಅಟ್ರಿಬ್ಯೂಟ್ ಟೇಬಲ್, ದಿಸ್ ಇಸ್ ಸ್ಪೇಷಿಯಲ್ ರಿಲೇಷನ್, ದಿಸ್ ಇಸ್ ಲೊಕೇಶನ್. ಅರ್ಥ ಆಯ್ತೇನ್ರಿ? Now the GPS data becomes GIS data. ಹೆಂಗೆ GNS ಡೇಟಾ ಬಂತು, ಕಲೆಕ್ಟ್ ದ ಕೋಆರ್ಡಿನೇಟ್ಸ್, ಎಕ್ಸ್ಪೋರ್ಟ್ ದ ಡೇಟಾ. ಹೆಂಗೆ ಎಕ್ಸ್ಪೋರ್ಟ್ ಮಾಡ್ತೀನಿ ಇವಾಗ ನಾನು? ಆಟೋ ಕ್ಯಾಡ್ಗೆ ಕಳಿಸ್ತೀನಿ, GIS ಸಾಫ್ಟ್ವೇರ್ಗೆ, ವೇರಿಯಸ್ ಸಾಫ್ಟ್ವೇರ್ಗೆ, ರೈಟ್? ವಿತ್ ವೇರಿಯಸ್ ಫಾರ್ಮೇಟ್ ಅಲ್ವಾ? ವಾಟ್ ಈಸ್ ದಟ್ ಫಾರ್ಮೇಟ್, ಮೈ ಡಿಯರ್ ಫ್ರೆಂಡ್ಸ್? CSV. ಏನೇನು ಹೇಳಿದೆ ಹೇಳಿ ನೋಡೋಣ. CSV, GPX, DXF, ಸೇಫ್ ಫೈಲ್, GeoJSIF. ರೈಟ್? ಸರಿ, ಇವೇನು ನೋಡಿ, ಇವೆಲ್ಲ ಫಾರ್ಮೆಟ್ಸ್ ಇವು. CSV ಕಾಮನ್ ಕಾಮಾ ಸಪರೇಟೆಡ್ ವ್ಯಾಲ್ಯೂ, GPS ಎಕ್ಸ್ಚೇಂಜ್ ಫಾರ್ಮೆಟ್, DXF ಡ್ರಾಯಿಂಗ್ ಎಕ್ಸ್ಚೇಂಜ್ ಫಾರ್ಮೆಟ್, ಶೇಪ್ ಫೈಲ್, GeoJSON. ಸರಿ, ಎಲ್ಲೆಲ್ಲಿ ಯೂಸ್ ಆಗುತ್ತೆ ಸರ್? ಸರ್ ಇದು ನೋಡಿ, CSV GXL ಗೂಗಲ್ ಸೈಟ್ QGIS, GPX ಗೂಗಲ್ ಅರ್ತ್, ಗಾರ್ಮಿನ್ ಸ್ಟ್ರಾವಾ, DXF ಆಟೋಕ್ಯಾಡ್ ಸಿವಿಲ್ 3D. ಸರ್ DXF ಎಲ್ಲೋ ನೋಡಿದಂಗೆ ಆಗ್ತದೆ. ಎಸ್ ಮೈ ಡಿಯರ್ ಫ್ರೆಂಡ್, ಆಟೋ ಕ್ಯಾಡ್ ಅಲ್ಲಿ ನೋಡಿದೀವಿ ಇದನ್ನ. ಸಿಲೆಬಸ್ ಅಲ್ಲಿ ನೋಡಿ ಇದೆ ಇದು DXF ಫೈಲ್ ಅಂತ. ನೋಡೋಣ, ಅದನ್ನು ನೋಡೋಣ. ಸೇಫ್ ಫೈಲ್, ArcGIS, QGIS. ಮತ್ತೆ ಬರ್ತೀನಿ ಇದಕ್ಕೆ GIS ಸಾಫ್ಟ್ವೇರ್ ಅಲ್ಲಿ ಸೇಫ್ ಫೈಲ್ಸ್, ರೈಟ್? ನೋಡಿ ಯಾವ ತರ CSV ಅಲ್ಲಿ ಯಾವ ತರ ನಾನು ಟ್ಯಾಬ್ಲೆಟ್ ಮಾಡ್ತೀನಿ. ಸಪೋಸ್ ನನಗೆ ನ್ಯಾವಿಗೇಷನ್ಸ್ಗೋಸ್ಕರ GPX ಆದ್ರೆ ನಾನು ಯಾವ ತರ ಯೂಸ್ ಮಾಡ್ತೀನಿ. ಸಪೋಸ್ ಇಂಜಿನಿಯರಿಂಗ್ ಡಿಸೈನ್ಸ್ಗೋಸ್ಕರ ಪ್ಲಾನ್ಸ್ ಅಂದ್ರೆ ನಾನು DXF ಅಂತ ಯೂಸ್ ಮಾಡ್ತೀನಿ. ಇಫ್ ಐ ವಾಂಟ್ ಲೇಯರ್ ಬೇಸ್ಡ್ ವೆಕ್ಟರ್ ಡೇಟಾ ಬೇಸ್ಡ್ ಬೇಕಾಗಿತ್ತಂದ್ರೆ ಸೇಫ್ ಫೈಲ್ ಯೂಸ್ ಮಾಡ್ತೀನಿ. ಸಪೋಸ್ ನಾನು ಕೋಡಿಂಗ್ಸ್ ಮಾಡಬೇಕು, ಏನೋ ಒಂದು ವೆಬ್ ಡಿಸೈನ್ ಮಾಡಬೇಕು ಅಂದ್ರೆ GeoJSON ಯೂಸ್ ಮಾಡ್ತೀನಿ. ದೀಸ್ ಆರ್ ದ ವೇರಿಯಸ್ ಫಾರ್ಮ್ಯಾಟ್ಸ್ ವೇರ್ ಐ ವಿಲ್ ಬಿ ಡಂಪಿಂಗ್ ದ with this format I'll be importing into GIS. ಅದರಿಂದ ನನಗೆ GISಗೆ ಲೋಡ್ ಆಗುತ್ತೆ ಡೇಟಾ. ಅದರಿಂದ ನನಗೆ ಏನು ಬರುತ್ತೆ ಮೈ ಡಿಯರ್ ಫ್ರೆಂಡ್ಸ್? ಐ ವಿಲ್ ಬಿ ಕನ್ವರ್ಟಿಂಗ್ ದಟ್. ಏನದು? ಐ ವಿಲ್ ಬಿ ಅಸೈನ್ ಅಂಡ್ ವೆರಿಫೈ ದ ಕೋಆರ್ಡಿನೇಟ್ ರೆಫರೆನ್ಸ್ ಸಿಸ್ಟಮ್, ರೈಟ್? ಏನ್ರಿ ಇದು ಕೋಆರ್ಡಿನೇಟ್ ರೆಫರೆನ್ಸ್ ಸಿಸ್ಟಮ್ ಸರ್? ಎಲ್ಲೋ ಓದಂಗಿದೆ. ಎಸ್ ಮೈ ಡಿಯರ್ ಫ್ರೆಂಡ್ಸ್, CRS ಅದರಲ್ಲಿ 2 ಟೈಪ್ಸ್ ಇದೆ ಅಂದೆ. ಒಂದು GCS, ಇನ್ನೊಂದು PCS. ವಾಟ್ ಈಸ್ GCS ಅಂಡ್ PCS ಅಂತ ಹೇಳಿದ್ದೆ. ಅಲ್ಲಿ EPSG ಕೋಡ್ ಅಂತ ಇರುತ್ತೆ, WGS ಕೋಡ್ ಅಂತ ಇರುತ್ತೆ, ರೈಟ್? ಇವೆಲ್ಲ ಹೇಳಿದ್ನಲ್ಲ ನಾನು, ರೈಟ್? ಇವೆಲ್ಲ ಅರ್ಥ ಆಗ್ಬೇಕು ನಿಮ್ಗೆ, ಮೈಂಡ್ಗೆ ಬರ್ತಾ ಇರಬೇಕು. EPSG ಕೋಡ್ ಅಂದ್ರೆ ಏನು, UTM ಕೋಡ್ ಅಂದ್ರೆ ಏನು. ನಮ್ ಕರ್ನಾಟಕ 43 ಮತ್ತೆ 44 ಅಲ್ಲಿ UTM ಝೋನ್ ಅಲ್ಲಿ ಬರುತ್ತೆ. ಇದರಲ್ಲಿ ನೀವು ಎಂಟ್ರಿ ಮಾಡ್ಬೇಕ್ರಿ. ಎಂಟ್ರಿ ಮಾಡಿದಾಗ ನಿಮ್ಗೆ ಪ್ರಾಪರ್ ಸ್ಪೇಷಿಯಲ್ ರೆಫರೆನ್ಸ್ ಸಿಕ್ತು. ಸೊ ನಾ ಬರೀ ಕೋಆರ್ಡಿನೇಟ್ಸ್ ಎಂಟರ್ ಮಾಡ್ತೀನಿ, ಕೋಆರ್ಡಿನೇಟ್ ರೆಫರೆನ್ಸ್ ಸಿಸ್ಟಮ್ ಮಾಡಲ್ಲ ನಾನು. ದಟ್ ಈಸ್ ದಿ ರಾಂಗ್ ಸರ್. ಯಾಕೆಂದ್ರೆ ನೆಟ್ವರ್ಕ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿದೆ ನಾನು, ಎರಡು ಕೂಡಿದ್ರೆ ಮಾತ್ರ ಅದು ಒಂದು ಒಳ್ಳೇದಾಗಿ ಔಟ್ಪುಟ್ ಆಗಿ ಬರುತ್ತೆ. ಇಲ್ಲಾಂದ್ರೆ ಅದು ಕನ್ಫ್ಯೂಸ್ಡ್ ಆಗಿ ಕ್ಯಾನ್ಸಲ್ ಆಗ್ಬಿಡುತ್ತೆ. ಐ ವಿಲ್ ಕ್ರಿಯೇಟ್ ಅಂಡ್ ಮ್ಯಾನೇಜ್ ದ ಲೇಯರ್ಸ್, ಲೇಯರ್ 1, ಲೇಯರ್ 2, ಲೇಯರ್ 3, ರೈಟ್? ಅಲ್ಲಿ ಆದ್ಮೇಲೆ ನನಗೆ ಅಟ್ರಿಬ್ಯೂಟ್ ಡೇಟಾ ಬರುತ್ತೆ, ಟೇಬಲ್ ಬರುತ್ತೆ. ಐ ವಿಲ್ ಡೂಯಿಂಗ್ ದ ಸ್ಪೇಷಿಯಲ್ ಅನಾಲಿಸಿಸ್. ಸರ್ ಈ ಅಟ್ರಿಬ್ಯೂಟ್ ಡೇಟಾ ಅಲ್ಲಿ ನಾನು ಆಡ್ ಮಾಡ್ಬೋದು. ಐ ಕ್ಯಾನ್ ಮ್ಯಾನೇಜ್ ದ ಡಿಸ್ಕ್ರಿಪ್ಟ್, ಐ ಕ್ಯಾನ್ ಎಡಿಟ್ ಇಟ್. ಸ್ಪೇಷಲ್ ಅಲ್ಲಿ ನಾನು ಏನ್ ಮಾಡ್ಬೋದು? ಐ ಕ್ಯಾನ್ ಆಡ್ ದ ಬಫರ್, ಐ ಕ್ಯಾನ್ ಓವರ್ಲೇ ದ ಲೇಯರ್ಸ್, ಐ ಕ್ಯಾನ್ ಡೂ ಇಂಟರ್ಸೆಕ್ಷನ್, ಐ ಕ್ಯಾನ್ ಮೆಜರ್. ಓಕೆ,
So ultimately, I'll be getting this map or output. I'll create the map. I'll have the reports. I'll be having the results. ಇದು ಒಂದು ನೋಡಿ ಈ ಟಿಪಿಕಲ್ ಔಟ್ಪುಟ್ ಏನ್ ಕಾಣ್ತಾ ಇದೆ ಅಲ್ವಾ ಇದೊಂದು ಇಂಟರ್ಫೇಸ್. ದಿಸ್ ಈಸ್ ಕಾಲ್ಡ್ QGIS ಸಾಫ್ಟ್ವೇರ್. ಎಂಟೈರ್ GIS ಅಪ್ಲಿಕೇಶನ್ ಇದು ಅಪ್ಲಿಕೇಶನ್ ಸಾಫ್ಟ್ವೇರ್ ಮೇಲೆ ಇದೆ ಓದೋಣ ಅಂತೆ. ಅದಕ್ಕೆ ನೀವು ಏನ್ ಮಾಡಿ ಅಂದ್ರೆ ನಾನು ಹೇಳ್ತಾ ಇರೋ ಕೀವರ್ಡ್ಸ್ ಅಬ್ಸರ್ವ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಈ ಇಂಟಿಗ್ರೇಷನ್ ವಿತ್ GIS ಚಾಪ್ಟರ್ದು ಅಂತ. ಓಕೆ ಸರ್, ವೈ CRS ಮ್ಯಾಟರ್ಸ್ ಸರ್? ಸರ್, GPS ಮತ್ತೆ GNSS ಅನ್ನೋದು ಕರೆಕ್ಟ್ಲಿ ಇಂಟರ್ಪ್ರಿಟ್ ಆಗ್ಬೇಕ್ರಿ. ಕೋಆರ್ಡಿನೇಟ್ ಸಿಸ್ಟಮ್ ಕರೆಕ್ಟ್ ಇರ್ಬೇಕು, CRS ಕರೆಕ್ಟ್ ಇರ್ಬೇಕು, ಅಂದ್ರೆ ಮಾತ್ರ ಕರೆಕ್ಟ್ ಲೊಕೇಶನ್ ಸಿಗ್ತೈತಿ. ಇಲ್ಲ ಅಂದ್ರೆ ರಾಂಗ್ ಆಗತ್ರಿ. ಯಾಕಂದ್ರೆ X, Y ಸಪೋಸ್ 2, 4 ಅಂತ ಏನೋ ಒಂದು ವ್ಯಾಲ್ಯೂ ಇದೆ ಅಂದ್ರೆ ಇಡೀ ಜಗತ್ತಲ್ಲಿ ಎಲ್ಲೆಲ್ಲೂ ಕೂಡ ಇರ್ಬೋದ್ರಿ. ಬಟ್ ನೀವು ಪ್ರಾಪರ್ ಆಗಿ ಅದು EPSG ಅಂತ ಬರ್ದು ಅಥವಾ GCS ಅಂತ ಬರ್ದು ಅಥವಾ PCS ಅಂತ ಬರ್ದು ಇವೆಲ್ಲ ಟೈಪ್ಸ್ ವರ್ಡ್ ಹೇಳಿದ್ದೀನಿ ನಾನು. ಮತ್ತೆ UTM ಅಂತ ಬರ್ದು ನೀವು ಮೆನ್ಷನ್ ಮಾಡಿದ್ರೆ ಪ್ರಾಪರ್ ಆಗಿ ಅದಕ್ಕೆ ನಾವು ಲೊಕೇಟ್ ಮಾಡ್ಬೋದು. ಸರ್, ನಂಗೆ ಇದು ಅರ್ಥನೇ ಆಗ್ತಾ ಇಲ್ಲ, ನಾನು ಕೇಳೇ ಇಲ್ಲ. ಆ ತರ ಆಗಿದೆ ಅಂದ್ರೆ ಅರ್ಥ ನೀವು 7 ಕ್ಲಾಸಸ್ ನೋಡಿಲ್ಲ ಅಂತ ಅರ್ಥ. ಅದನ್ನ ಮತ್ತೆ ನಾನು ಹೇಳ್ಬೇಕೇನ್ರಿ? ಆಗಲ್ಲ ಫ್ರೆಂಡ್ಸ್. ಓಕೆ, ಅರ್ಥ ಆಯ್ತಾ? ಕರೆಕ್ಟ್ ಕೋಆರ್ಡಿನೇಟ್ಸ್ ಇರ್ಬೇಕು, ಕರೆಕ್ಟ್ CRS ಇರ್ಬೇಕು, ಅಂದ್ರೆ ಮಾತ್ರ ಪ್ರಾಪರ್ ಲೊಕೇಶನ್ ಬರುತ್ತೆ. GPS ಕೋಆರ್ಡಿನೇಟ್ಸ್ ಇರಬೇಕು, CRS ಕೂಡ ಆಡ್ ಮಾಡಬೇಕು, ಅವಾಗ GIS ಲೇಯರ್ ಅಲ್ಲಿ ಕರೆಕ್ಟ್ ಸ್ಪೇಷಲ್ ಲೊಕೇಶನ್ ಸಿಗುತ್ತೆ ನಿಮ್ಗೆ. ಇಲ್ಲ ಅಂದ್ರೆ ರಾಂಗ್ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ಸೊ ಇವಾಗ ಹೇಳಿ ನನಗೆ GPS GIS ಇನ್ ಲ್ಯಾಂಡ್ ಸರ್ವೇಯಿಂಗ್ ಅಲ್ಲಿ ಹಿಂಗೆ ಯೂಸ್ ಆಗ್ತಾ ಇದೆ ನಿಮ್ಗೆ. GNSS ಫೀಲ್ಡ್ ಬಂತು, ಸರ್ವೆ ಪಾಯಿಂಟ್ಸ್ ಬಂತು, GIS ಬಂತು, ಪಾರ್ಸಲ್ ಬೌಂಡ್ರಿ, ರೋಡ್, ಬಿಲ್ಡಿಂಗ್, ಯುಟಿಲಿಟಿ, ಲ್ಯಾಂಡ್ ಯೂಸ್, everything integrated and used for the survey purpose. GIS uses GPS, GS satellite, drone, survey to organize, analyze and communicate the decisions. ಅರ್ಥ ಆಯ್ತಾ? ಸೊ ಬೇಸಿಕ್ ಡಿಫ್ರೆನ್ಸು ಅರ್ಥ ಆಯ್ತು ನಿಮ್ಗೆ. ಸೊ ಓವರ್ ಆಲ್ ಆಗಿ ನಾನು ಹೇಳೋದೊಂದೇ, ಓವರ್ ಆಲ್ ಜಸ್ಟ್ ಒಂದು ಲಿಂಕೇಜ್ ಕೊಟ್ಬಿಡ್ತೀನಿ ನೋಡಿ ನಿಮ್ಗೆ. ಇಲ್ಲಿ ಏನಾಗುತ್ತೆ ಗೊತ್ತಾ? ಏರಿಯಲ್ ಸರ್ವೆ ಆಯ್ತು, ಫೋಟೋಗ್ರಾಮೆಟ್ರಿ ಆಯ್ತು, ಡ್ರೋನ್ ಸರ್ವೆ ಆಯ್ತು, ರಿಮೋಟ್ ಸೆನ್ಸಿಂಗ್ ಆಯ್ತು, ಸ್ಯಾಟಲೈಟ್ ಇಮೇಜರಿ ಆಯ್ತು, ರೈಟ್? ಇವೆಲ್ಲ ಮಾಡಿದ್ಮೇಲೆ GPS ಆಯ್ತು. ಇದರಿಂದ ನನಗೆ ಡೇಟಾ ಬಂದಿದೆ. ವೆದರ್ ಇಟ್ ಈಸ್ GPS ಡೇಟಾ, GNS ಡೇಟಾ ಬಂದಿದೆ. ಇದನ್ನ ನಾನು ಏನ್ ಮಾಡ್ತೀನಿ? ಫೀಲ್ಡ್ ಡೇಟಾ ಕಲೆಕ್ಷನ್ ಮಾಡ್ಕೊತೀನಿ. ಅದನ್ನ RTK ಥ್ರೂ ಡಿಫರೆನ್ಷಿಯಲ್ ಕರೆಕ್ಷನ್ಸ್ ಮಾಡ್ತೀನಿ. ಐ ವಿಲ್ ಬಿ ಗೆಟಿಂಗ್ ದ ಆಕ್ಯುರೇಟ್ ಕೋಆರ್ಡಿನೇಟ್ಸ್ ಆಫ್ಟರ್ ಹ್ಯಾವಿಂಗ್ ದ ನೆಟ್ವರ್ಕ್ ಅಡ್ಜಸ್ಟ್ಮೆಂಟ್. ಅದರಿಂದ GISಗೆ ಡಂಪ್ ಮಾಡ್ತೀನಿ. ಡಂಪ್ ಮಾಡಿದ್ಮೇಲೆ ಲೇಯರ್ಸ್ ಕ್ರಿಯೇಟ್ ಮಾಡ್ತೀನಿ. ಅದರಿಂದ ಟೇಬಲ್ಸ್ ಕ್ರಿಯೇಟ್ ಮಾಡ್ತೀನಿ. ದಟ್ ಟೇಬಲ್ ಇಸ್ ಕಾಲ್ಡ್ ಅಟ್ರಿಬ್ಯೂಟ್ ಟೇಬಲ್. ಅಲ್ಲಿಂದ ಐ ವಿಲ್ ಬಿ ಡೂಯಿಂಗ್ ಸ್ಪೇಷಿಯಲ್ ಅನಾಲಿಸಿಸ್. ಸೊ ಅಲ್ಟಿಮೇಟ್ಲಿ ಐ ವಿಲ್ ಬಿ ಗೆಟಿಂಗ್ ಅ ಮ್ಯಾಪ್ ಆರ್ ಅ ಡಿಸಿಷನ್. ಸೊ ಇದರಿಂದ ಅಲ್ಟಿಮೇಟ್ಲಿ ಐ ಆಮ್ ಗೆಟಿಂಗ್ ಲ್ಯಾಂಡ್ ರೆಕಾರ್ಡ್. ಸೊ ನಮ್ಮ ಅಲ್ಟಿಮೇಟ್ ಪರ್ಪಸ್ ಏನ್ರಿ? SSLR ಡಿಪಾರ್ಟ್ಮೆಂಟ್. ನಮ್ದು ಯಾವ ಡಿಪಾರ್ಟ್ಮೆಂಟ್? ರೆವಿನ್ಯೂ ಡಿಪಾರ್ಟ್ಮೆಂಟ್. ಆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ದು ಯಾವ್ದು ಸಬ್ ಡಿಪಾರ್ಟ್ಮೆಂಟ್? SSLR. ಫುಲ್ ಫಾರ್ಮೇ ಹೇಳುತ್ತೆ, ಸರ್ವೆ ಸೆಟಲ್ಮೆಂಟ್ ಅಂಡ್ ಲ್ಯಾಂಡ್ ರೆಕಾರ್ಡ್ಸ್. ನೋಡಿ, ಈ ಎಂಟೈರ್ ಮಾಡರ್ನ್ ಸರ್ವೆ ಓದ್ತಾ ಇರೋ ಕಾರಣ ನೋಡಿ ಮೈ ಡಿಯರ್ ಫ್ರೆಂಡ್ಸ್. ಅಲ್ಟಿಮೇಟ್ ಗೋಲ್ ಆಫ್ ದ ಎಂಟೈರ್ ಮಾಡರ್ನ್ ಸರ್ವೆ ಏನ್ರಿ? ನೋಡಿ, ಇಲ್ಲೇ ಇದೆ, ಲ್ಯಾಂಡ್ ರೆಕಾರ್ಡ್ಸ್. ವಿ ಬೀಯಿಂಗ್ DDLR, ADLR, okay, land surveyor. It is our responsibility to maintain this land records, right? Yes. So ಇವಾಗ ಅರ್ಥ ಆಯ್ತೇನ್ರಿ? ಸೊ ಇದು ನಿಮ್ಗೆ ಒಂದು ಬೇಸ್ ಆಗಿರುತ್ತೆ ಫಾರ್ ದ ನೆಕ್ಸ್ಟ್ GIS ಚಾಪ್ಟರ್. ಓಕೆ, ಸೊ ಇವಾಗ ಹೇಳಿ ಫ್ರೆಂಡ್ಸ್, ಒಂದ್ಸಲಿ ಸಿಲೆಬಸ್ ನೋಡೋಣ ಆಗಿದೆ ಇಲ್ಲ ಅಂತ ಎಲ್ಲವನ್ನ. ಜಸ್ಟ್ ಇಟ್ ವಿಲ್ ಹಾರ್ಡ್ಲಿ ಟೇಕ್ ಅ ಮಿನಿಟ್ ನೋಡಿ. ಬಿಕಾಸ್ ನಾವು ಕರೆಕ್ಟ್ ಪಾತಲ್ಲಿ ಇದೀವ ಅಂತ ಅನ್ಕೊಳಕ್ಕೆ ಏನ್ ನೋಡ್ಬೇಕು? ಸಿಲೆಬಸ್ ನೋಡ್ಬೇಕ್ರಿ. GPS ಇದೆ, ಡೆಫಿನಿಷನ್, ಪ್ರಿನ್ಸಿಪಲ್ಸ್, ಅಪ್ಲಿಕೇಶನ್ಸ್ ಡನ್. ಅಡ್ವಾನ್ಸ್ಡ್ ಪೊಸಿಷನಿಂಗ್, ಸ್ಯಾಟಲೈಟ್ ಕಮ್ಯುನಿಕೇಶನ್ GPS ಆಗಿದೆ, ನೌಸ್ಟಾರ್ GPS ಆಗಿದೆ. ಸಿಗ್ನಲ್ ಸ್ಟ್ರಕ್ಚರ್ ಇವಾಗ ತಾನೇ ಮಾಡಿದೆ. ಟ್ರೈಲಾಟ್ರೇಷನ್ ಮುಂಚೆ ಆಗಿತ್ತು ಸರ್. ಟೈಪ್ಸ್ ಆಫ್ ಎರರ್ಸ್ ಅಂಡ್ ಕರೆಕ್ಷನ್ ಮುಂಚೆ ಆಗಿತ್ತು, ಇವಾಗೂ ಕೂಡ ಮಾಡಿದೆ. ಓಕೆ, DGPS ಆಗಿತ್ತು ಮುಂಚೆ. ಕಾನ್ಸೆಪ್ಟ್ ಬೇಸ್ ಸ್ಟೇಷನ್, ರೋವರ್, ಕಾನ್ಫಿಗರೇಷನ್, ರಿಯಲ್ ಟೈಮ್, ಪೋಸ್ಟ್ ಪ್ರಾಸೆಸ್ ಡಿಫರೆನ್ಷಿಯಲ್ ಕರೆಕ್ಷನ್ ಆಗಿದೆ. ಇವಾಗ ಮತ್ತೆ ಆಕ್ಯುರೇಸಿ ಲೆವೆಲ್ಸ್ ಮಾಡಿದೆ. GNSS ರೋವರ್ಸ್ ಅಲ್ಲಿ RTK ಅಂದ್ರೆ ಏನು, CORS ಅಂದ್ರೆ ಏನು, ಕರ್ನಾಟಕ CORS ಅಂದ್ರೆ ಏನು, NTRIP ಅಂದ್ರೆ ಏನು,
ಫೀಲ್ಡ್ ಡೇಟಾ ಕಲೆಕ್ಷನ್ ಅಂದ್ರೆ ಏನ್ರಿ? ಪ್ರಿಸಿಷನ್ ಡೇಟಾ ಅಂದ್ರೆ ಏನು? ಸ್ಯಾಟಲೈಟ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಏನು ಆಗಿದೆ? ಇವಾಗ ಬನ್ನಿ ಮತ್ತೆ. GNSS constellations, GPS done, GLONASS done, Galileo done, Navic done, IRNS done. With number of satellites ಏನು, orbital planes ಏನು, everything we have done, my dear friends. Signal frequencies, yes, ಅದನ್ನು ಕೂಡ ಆಗಿದೆ. ಅದೇ ಅಲ್ವಾ ಇವಾಗ ಓದಿದ್ವಿ ನಾವು ಸ್ಯಾಟಲೈಟ್ ಸಿಗ್ನಲ್ ಸ್ಟ್ರಕ್ಚರ್ ಅಂದ್ರೆ ಏನು, ಸಿಗ್ನಲ್ ಫ್ರೀಕ್ವೆನ್ಸಿ ಅಂದ್ರೆ ಏನು ಅಂತ, ರೈಟ್? ಎಸ್, ಸ್ಯಾಟಲೈಟ್ ಜಿಯೋಮೆಟ್ರಿ ಓದಿದೀವಿ. ಅಂಡ್ DOP, ಹೌದು, DOP is inversely proportional to accuracy. Lower the DOP, higher the accuracy of the position. Related softwares, ವೆರಿ ಇಂಪಾರ್ಟೆಂಟ್. ಓದಿದ್ವಾ ಇಲ್ಲ ನಾವು? GNSS ಡೇಟಾ ಪ್ರಾಸೆಸಿಂಗ್ ಸಾಫ್ಟ್ವೇರ್ಸ್ ಅಂತ ಓದಿದ್ವಲ್ರಿ ನಾವು? ಜಸ್ಟ್ ಕ್ರಿಯೇಟ್ ಮಾಡಿ ತೋರಿಸ್ದೆ ನಿಮ್ಗೆ. ಪೋಸ್ಟ್ ಪ್ರಾಸೆಸಿಂಗ್ ಅಲ್ಲಿ ಹೆಂಗಿರುತ್ತೆ, ನೆಟ್ವರ್ಕ್ ಅಡ್ಜಸ್ಟ್ಮೆಂಟ್ ಟೂಲ್ಸ್ ಏನಿರುತ್ತೆ, ultimately integration with GIS. So ಇವಾಗ now I'm easily can enter into the computer application that is called GIS softwares and the applications. ಇದು ಆಲ್ರೆಡಿ ನಿಮ್ಗೆ ಒಂದ್ಸಲಿ ಗ್ರಾಸ್ಪ್ ಆಗಿದೆ, ಬಟ್ ಸ್ಟಿಲ್ ವಿಲ್ ಕವರ್ ಇಟ್ ಡೀಟೇಲ್ಡ್ ಆಗಿ. ಪ್ರತಿಯೊಂದು ಸಿಲೆಬಸ್ ಪಾಯಿಂಟರ್ಗೆ ನೋಡಿ ಕವರ್ ಮಾಡೋಣ. ಸೊ ದಿಸ್ ಚಾಪ್ಟರ್ ಕಾಂಟ್ರಿಬ್ಯೂಟ್ 6 to 7%. ಸೊ ವಿತ್ ದಿಸ್ ಚಾಪ್ಟರ್ ನಾವು ಕಂಪ್ಲೀಟ್ ಮಾಡಿದ್ವಿ ಅಂದ್ರೆ 27 to 28% ಸಿಲೆಬಸ್ ಮುಗೀತು. ಅಷ್ಟೇನ ಆರಾಮ್ ಮಾಡ್ಬೋದು. ನಾನೇ ಹೇಳ್ತೀನಿ, ಆಟೋ ಕ್ಯಾಡು ಮತ್ತೆ ಯಾವ್ದ್ರಿ ಅದು ಇನ್ನೊಂದು SDLC ಅಂತ ಬರುತ್ತೆ, ಥರ್ಡ್ ಚಾಪ್ಟರ್. ಓಕೆ, ಇಲ್ಲಿದೆ ಥರ್ಡ್ ಚಾಪ್ಟರ್. ಅದನ್ನ ಮಾಡಿದ್ರೆ ವಿ ವಿಲ್ ಬಿ ಕವರಿಂಗ್ 40% ಆಫ್ ದ ಸಿಲೆಬಸ್. ನಾವಿಷ್ಟು ಮಾಡಿದೀವಿ. ವಿ ಆರ್ ಡೂಯಿಂಗ್ ಇನ್ ದ ರೈಟ್ ಪಾತ್, we are in a right direction. Okay, so we'll see the result what it will be. Yes, so let us wind up the session, my dear friends, right? So thanks for your precious time, my dear friends. ನೋಡಿ ಏನಾಗ್ತಾ ಇದೆ ಅಂದ್ರೆ, ಮೆಸೇಜಸ್ ಯೂಟ್ಯೂಬ್ ಅಲ್ಲಿ ಮೆನಿ ಆರ್ ಪುಟಿಂಗ್ ಲೈಕ್ PDF ಎಲ್ಲಿ ಸಿಗುತ್ತೆ ಏನು ಎಂತ ಅಂತ. ನಾನು ಹೇಳ್ತಾ ಇದ್ದೀನಿ, ಐ ಆಮ್ ರಿಕ್ವೆಸ್ಟಿಂಗ್ ಯು ಪೀಪಲ್ to join my Telegram channel to get all the PDFs and all the updates, right? And also I have observed many of my friends or aspirants or students seeing the lectures without subscribing the channel. If you subscribe, yes, it will keep me motivated so that I can assess how many subscribers are there. Okay, please subscribe the channel if you feel good. Okay, and as I said, ನಿಮ್ಮ ಸಜೆಷನ್ಸ್ ಬಹಳ ಮುಖ್ಯವಾಗಿರುತ್ತೆ. ಆಲ್ವೇಸ್ ಪಾಸಿಟಿವ್ ಕಮೆಂಟ್ಸ್ ಕೊಡಬೇಡಿ. ಐ ಮೀನ್, if there are any improvement comments, please that also put it. Okay, not, I cannot tell negative, it's improvement. ಬೇಕಾಗಿರುವಂತಹ ಸಜೆಷನ್ಸ್ ಏನೇ ಇದ್ರು ಪ್ಲೀಸ್ ಪುಟ್. ಓಕೆ, ಕಮೆಂಟ್ಸ್ ಎಲ್ಲ ಹಾಕಿ ಅಂಡ್ ಬೆಸ್ಟ್ ಸಜೆಷನ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡೋಣ. ಡೇ ಬೈ ಡೇ ಎವ್ರಿಬಡಿ ಈಸ್ ಡೇ ಬೈ ಡೇ ಇಂಪ್ರೂವ್ ಆಗಬೇಕು ನಾವು. ಎವ್ರಿ ಡೇ, even a single 0.01% improvement is also good for the overall growth. Yes, continuous support is much needed. And thanks for your precious time again. And please take care of your health. Okay, yes, please don't worry about the exam. Okay, do work. Okay, thank you, my dear friends. Take care.